ನಮ್ಮನ್ನೇ ಸಂಪೂರ್ಣವಾಗಿ ಪ್ರವೇಶಿಸಿದ ಕಲೆಗೆ ಸಮರ್ಪಿಸಿಕೊಳ್ಳೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುವ ತಂದೆಯೇ, ಈ ಪರಿಶುದ್ಧವಾದ ಸಂಜೆ ವೇಳೆಯಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಪ್ರೀತಿಯನ್ನು ಸವಿಯಲು ಆ ಪ್ರಭು ಯೇಸು ಕ್ರಿಸ್ತರ ಆ ಪ್ರೀತಿಯನ್ನು ಸವಿಯಲು ನಮ್ಮ ಒಬ್ಬೊಬ್ಬರನ್ನು ಈ ಆಲಯದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿಪಡಿಸ್ತೋತ್ರಪ್ಪ. ಪ್ರಭು ಯೇಸುವೇ, ನೀವೇ ನಮ್ಮೊಬ್ಬರ ಹೆಸರನ್ನು ಕೂಗಿ ಕರೆದಿದ್ದೀರಿ. ನಾವು ಒಬ್ಬೊಬ್ಬರು ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ಆ ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿರುವಂತಹ ಒಂದೊಂದು ಬೆಟ್ಟಗುಡ್ಡಗಳು ಮೇಣುವಂತೆ ಕೈಗೆ ಹೋಗುವುದಕ್ಕಾಗಿ ನಿಮಗೆ ಕೋಟಿಪಡಿಸ್ತೋತ್ರಪ್ಪ. ಒಬ್ಬ ಪವಿತ್ರಾತ್ಮರೇ, ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಕೂಡ ಇಂದು ನಿಮ್ಮ ಅಭಿಷೇಕದಡಿಯಲ್ಲಿ ಅವರು ಯಾವ ಭಾರಗಳನ್ನು ದುಃಖಗಳನ್ನು ಹೊತ್ತುಕೊಂಡು ಬಂದಿದ್ದಾರೋ ಆ ಪ್ರತಿಯೊಂದು ದುಃಖಗಳು ಭಾರಗಳು ಸಂಪೂರ್ಣವಾಗಿ ಮೇಣಂತೆ ಕರೆಗೆ ಹೋಗಿ ಪ್ರತಿಯೊಬ್ಬರು ಕೂಡ ಬಿಡುಗಡೆ ಹೊಂದಿರುವಂತಹ ಮಕ್ಕಳಾಗಿ ಇಲ್ಲಿಂದ ಹೊರಗೆ ಕಳಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ನಂಬಿದವರನ್ನ ನೀವೆಂದಿಗೂ ಕೂಡ ಕೈ ಬಿಡದಿರುವಂಥ ದೇವರಾಗಿದ್ದೀರಿ. ನೀವು ನಮ್ಮೊಬ್ಬರಿಗೋಸ್ಕರ ನಿಮ್ಮ ಪ್ರಾಣವನ್ನು ಕೊಟ್ಟವರಾಗಿದ್ದೀರಿ. ವಿಶೇಷವಾಗಿ ಇಂದು ನಮ್ಮ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು, ಅನೇಕ ಬಿಡುಗಡೆ ಕಾರ್ಯಗಳನ್ನು ಜೀವಂತವಾಗಿರುವಂತಹ ಪ್ರಭು ಯೇಸುವೇ, ನಿಮ್ಮ ಆತ್ಮಾಭಿಷೇಕದಡಿಯಲ್ಲಿ ಆ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿರಲಿರುವುದಕ್ಕಾಗಿ ಕೂಡ ನಿಮಗೆ ಕೋಟಿಪಡಿಸುವಂಥ ಸಲ್ಲಿಸ್ತಾ ಇದ್ದಾರೆ. ಪವಿತ್ರಾತ್ಮರೇ, ಈ ತರಗತಿಯನ್ನು ವಿಶೇಷವಾಗಿ ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ಕರಳಿಗೆ ಸಮರ್ಪಿಸಿಕೊಳ್ಳುವಾಗ ನೀವು ನನ್ನೊಂದಿಗೆ ಮಾತನಾಡುವುದಕ್ಕಾಗಿಯೂ ನನ್ನ ಮುಖಾಂತರ ಮಾತನಾಡುವುದಕ್ಕಾಗಿಯೂ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ವಿಶೇಷವಾಗಿ ನಮ್ಮ ಈ ವಿಚಾರಣೆಯ ಗುರುಗಳನ್ನು, ಈ ವಿಚಾರಣೆಗೆ ಸಂಬಂಧಪಟ್ಟಂಥ ಒಂದೊಂದು ಕುಟುಂಬಗಳನ್ನು ಕೂಡ ವಿಶೇಷವಾಗಿ ನಿಮಗೆ ಸಮರ್ಪಿಸಿಕೊಳ್ಳುವಾಗ ಪ್ರತಿಯೊಬ್ಬೊಬ್ಬರು ಕೂಡ ನಿಮ್ಮ ಚಿತ್ತದ ಪ್ರಕಾರ ನಿಮ್ಮ ಚಿತ್ತವನ್ನು ನೆರವೇರಿಸಿಕೊಳ್ಳುವಂಥ ಮಕ್ಕಳಾಗಿ ಸದಾಕಾಲ ಜೀವಿಸುತ್ತಾ ಈ ಲೋಕಕ್ಕೆ ಒಂದು ಬೆಳಕಾಗಿಯೂ ಈ ಧರೆಗೆ ಒಂದು ಉಪ್ಪಾಗಿ ನಾವು ಒಬ್ಬೊಬ್ಬರು ಕೂಡ ಜೀವಿಸುತ್ತೆ ನಮ್ಮೊಬ್ಬೊಬ್ಬರನ್ನ ಅಭಿಷೇಕ ಮಾಡುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸಿದ ನಮ್ಮ ಜೀವ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂದು ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಹೊಸ ವರ್ಷದ ಪ್ರಪ್ರಥಮವಾದ ಈ ಪ್ರಾರ್ಥನಾ ಕೂಟಕ್ಕೆ ನಿಮ್ಮೆಲ್ಲರನ್ನ ಆನಂದದೊಂದಿಗೆ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಹೊಸ ವರ್ಷದಲ್ಲಿ ಪ್ರಪ್ರಥಮವಂತಹ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ, ಅದು ಕೂಡ ದೇವರ ಆಲಯದಲ್ಲಿ ನಾವೆಲ್ಲರೂ ಕೂಡ ಅವರ ಪ್ರಸನ್ನತೆಯನ್ನು ಸವಿಯಲು ನಾವೆಲ್ಲರೂ ಕೂಡ ಒಂದುಗೂಡಿದ್ದೇವೆ. ಈ ಆರಂಭದ ಈ ದಿನ ನಾನು ನಿಮ್ಗೆ ಹೇಳ್ತಿರುವಂಥ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ದೇವರು ನಮ್ಮ ಒಬ್ಬೊಬ್ಬರ ಬಗ್ಗೆ, ಇವತ್ತು ನೀವು ಹೊಸಬರಾಗಿರ್ಬೋದು ಅಥವಾ ಹಳಬರಾಗಿರ್ಬೋದು, ಯಾರೆಲ್ಲ ಬಂದಿದ್ದೀರಿ, ನಿಮ್ಮ ಒಬ್ಬೊಬ್ಬರ ಬಗ್ಗೆನೂ ಕೂಡ ದೇವರು ದೊಡ್ಡ ದೊಡ್ಡ ಯೋಜನೆಗಳನ್ನ, ದೊಡ್ಡ ದೊಡ್ಡ ಮಹತ್ವವಾದ ಉದ್ದೇಶವನ್ನ ದೇವರು ಹೊಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವ್ಯಾರೂ ಕೂಡ ನನ್ನಿಂದ ಏನು ಪ್ರಯೋಜನ ಇಲ್ಲ, ನನ್ನಿಂದ ಏನು ಕೂಡ ದೇವರ ರಾಜ್ಯಕ್ಕೆ ಪ್ರಯೋಜನ ಆಗೋದಿಲ್ಲ, ನನ್ನ ಸಮಸ್ಯೆ ಒಂದು ಪರಿಹಾರ ಆದರೆ ಸಾಕು, ಈ ರೀತಿ ನೀವೇನಾದರೂ ಭಾವಿಸಿದ್ರೆ ಇದನ್ನ ಪ್ರಾರಂಭದ ದಿನವೇ ಅದನ್ನು ಕಿತ್ತಿ ಬಿಸಾಕಿರಿ. ಯಾಕೆಂದ್ರೆ ದೇವರು ನಿಮ್ಮ ಒಬ್ಬೊಬ್ಬರ ಬಗ್ಗೆನೂ ಕೂಡ ದೊಡ್ಡ ಯೋಜನೆ, ಬರೀ ನಿಮ್ಮ ಕುಟುಂಬದ ಬಗ್ಗೆ ಮಾತ್ರ ಅಲ್ಲ, ನಿಮ್ಮನ್ನ ನಿಮ್ಮ ಕುಟುಂಬ ಉಪಯೋಗಿಸಿಕೊಂಡು ನಿಮ್ಮ ಮೂಲಕ ಇಡೀ ಲೋಕವನ್ನ, ನಿಮ್ಮ ಸುತ್ತಮುತ್ತಲ ಪರಿಸರವನ್ನ ಬದಲಾಯಿಸುವಂತ ದೊಡ್ಡ ಯೋಜನೆಯನ್ನು ಹೊಂದಿದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಅದಕ್ಕೆ ಈಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಈ ಒಂದು ಹೊಸ ವರ್ಷದ ಆರಂಭದಲ್ಲಿ ನಾವೇನು ದೇವರ ಸನ್ನಿಧಿಗೆ ಬಂದಿದ್ದೇವೋ, ನಮ್ಮಲ್ಲಿ ಕೆಲವರು ಈ ರೀತಿ ಆಲೋಚನೆ ಮಾಡ್ಕೊಂಡು ಬಂದಿದ್ದೇವೆ, ನನಗಿರುವಂತಹ ಸಮಸ್ಯೆ ಪರಿಹಾರ ಆಗಿಬಿಟ್ರೆ ಸಾಕು. ಕರೆಕ್ಟ್.
ನನ್ನ ಕುಟುಂಬಕ್ಕೆ ಒಂದು ಒಳ್ಳೆಯದಾದ್ರೆ ಸಾಕು. ಬಟ್ ಥ್ಯಾಂಕ್ ಗಾಡ್ ಪ್ರಿಯರೇ, ದೇವರು ನಿಮ್ಮ ಹೆಸರನ್ನ ಕೂಗಿ ಕರೆದು ಇಲ್ಲಿ ಈ ಆಲಯದಲ್ಲಿ ಒಂದುಗೂಡಿಸಿರುವಂಥದ್ದು ನಿಮ್ಮ ಸಮಸ್ಯೆನ ಪರಿಹಾರ ಮಾಡಲಿಕ್ಕಲ್ಲ. ನಿಮ್ಮ ಸಮಸ್ಯೆನ ಪರಿಹಾರ ಮಾಡುವಂಥದ್ದು ದೇವರಿಗೆ ಚಿಕ್ಕ ಕೆಲಸ. ಬಟ್ ಆದರೆ ನಿಮ್ಮನ್ನು ಉಪಯೋಗಿಸಿಕೊಂಡು ಯಾವುದೇ ಪ್ರಯೋಜನಕ್ಕೂ ಬಾರದಂತೆ ಸೈತಾನನು ಕಳೆದ ವರ್ಷಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಕಣ್ಣೀರು, ದುಃಖ, ನೋವನ್ನು ಏನನ್ನ ತರ್ತಾ ಇದ್ದೋ ಆ ದುಃಖವನ್ನ, ಕಣ್ಣೀರನ್ನ ಪರಿಹಾರ ಮಾಡೋದು ಮಾತ್ರವಲ್ಲ, ದೇವರು ನಿಮ್ಮನ್ನು ಉಪಯೋಗಿಸಿಕೊಂಡು ಅನೇಕ ಮಕ್ಕಳ ಕಣ್ಣೀರು ಒರೆಸುವಂಥದ್ದು, ಅನೇಕ ಮಕ್ಕಳ ಸಮಸ್ಯೆನ ಪರಿಹಾರ ಮಾಡುವಂಥದ್ದು, ಅನೇಕ ಮಕ್ಕಳ ಜೀವಿತವನ್ನ ಬದಲಾಯಿಸುವಂಥ ಕಾರ್ಯಕ್ಕಾಗಿ ದೇವರು ಉಪಯೋಗಿಸಿಕೊಳ್ಳಿಕ್ಕಾಗಿ ನಿಮ್ಮ ಒಬ್ಬೊಬ್ಬರ ಹೆಸರನ್ನ ಕೂಗಿ ಕರೆದು ಆಲಯದಲ್ಲಿ ಒಂದುಗೂಡಿಸಿರುವಂಥದ್ದು. ಹಾಲೆಲೂಯ. ಅರೆ, ಯಾರಿಗೂ ಸಂತೋಷ ಆಗ್ತಾ ಇಲ್ಲ? ಓ ಮೈ ಗಾಡ್, ಹಾಲೆಲೂಯ. ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಕ್ಲಿಯರ್ ಆಗಿ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಗಾಡ್. ಅಟ್ಲೀಸ್ಟ್ ನಿಮಗೆ ನಿಮ್ಮ ಮುಂದೆ ನಾನು ಬಾಯಿಗೆ ನುಡಿದಾನೆ ನನ್ನ ದೇವರ ವಾಕ್ಯದಲ್ಲಿ ಬೈಬಲ್ ಓದುವಾಗ, ಪ್ರೈಸ್ ಬಿ ಗಾಡ್, ಮಗನೇ ನಿನ್ನ ಮೂಲಕ ಲೋಕದ ಕಟ್ಟಕಡವರಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಿ ಜನರ ಜೀವಿತವನ್ನು ಬದಲಾಯಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಾಗ ನನ್ನ ಮನೆಯಲ್ಲಿ ನಾನು ಕುಳಿತಿರುವಂಥ ಟೇಬಲ್ ಹೊಡ್ಕೊಂಡು ಕುಣಿದಾಡ್ತಾಗ. ಬಟ್ ಪ್ರೈಸ್ ಬಿ ಗಾಡ್, ನಾನು ನಿಮಗೆ ಗುಡ್ ನ್ಯೂಸ್ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಿಮ್ಮ ಮೈಂಡ್ ಸೆಟ್ ಏನು ಗೊತ್ತಾ? ಜನರ ಜೀವನ ಚೇಂಜ್ ಆಗೋದಿರಲಿ ಬ್ರದರ್, ನನ್ನ ಸಮಸ್ಯೆ ಪರಿಹಾರ ಅದ ಸರ್. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಒಳ್ಳೆಯದು ಪ್ರಿಯರೇ? ದೇವರ ಉದ್ದೇಶ ನಿಮ್ಮ ಜೀವನದಲ್ಲಿ, ದೇವರ ಯೋಜನೆ ನಿಮ್ಮ ಜೀವನದಲ್ಲಿ ನೆರವೇರೋದು ಒಳ್ಳೆಯದ, ಅಥವಾ ನಿಮ್ಮ ಉದ್ದೇಶ, ನಿಮ್ಮ ಯೋಜನೆ ನಿಮ್ಮ ಜೀವನದಲ್ಲಿ ನೆರವೇರೋದು ಒಳ್ಳೆಯದ? ಬಟ್ ಎಷ್ಟು ಮಂದಿ ಪ್ರಿಯರೇ ದೇವರ ಸನ್ನಿಧಿಯಲ್ಲಿ, ದೇವ ನನ್ನ ಬಗ್ಗೆ ಯಾವ ಯೋಜನೆ ಹಾಕಿಕೊಂಡಿದ್ದೀರಿ, ಆ ಯೋಜನೆ ಏನೆಂಬುದಾಗಿ ಎಷ್ಟು ಮಂದಿ ಪ್ರಿಯರೇ ಈ ಹೊಸ ವರ್ಷ ಕೇಳಿದ್ದೇವೆ? ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದು ಕೂಡ ನಾವು ಮೈಂಡ್ ಸೆಟ್ ಹಳೆಯ ಆಲೋಚನೆಗಳು. ನನಗೆ ಹುಷಾರಾದ್ರೆ ಸಾಕು, ನನ್ನ ಸಾಲ ತೀರಿದ್ರು ಸಾಕು, ನನ್ನ ಗಂಡ ಕುಡಿಯೋದು ಬಿಟ್ಟರು ಸಾಕು, ನಾನು ಹೊಸ ಮನೆ ಕಟ್ಟಿದ್ರೆ ಸಾಕು, ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು, ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು. ಬರೀ ನಂದು 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 ನಂದು. ಬಟ್ ಪ್ರೈಸ್ ಬಿ ಗಾಡ್, ಗುಡ್ ನ್ಯೂಸ್ ಏನು ಗೊತ್ತಾ? ಈಗ ಪ್ರಿಯರೇ, ಆರಂಭದಲ್ಲೇ ಯೇಸುವೇ ನಾನು ನಿನಗೋಸ್ಕರ ಜೀವಿಸಬೇಕು, ಯೇಸುವೇ ನಾನು ನಿಮ್ಮ ರಾಜ್ಯವನ್ನು ಕಟ್ಟಬೇಕು, ಯೇಸುವೇ ಈ ಹೊಸ ವರ್ಷದಲ್ಲಿ ನನ್ನ ಬಯಕೆಯೆಲ್ಲ ಸಮಾಧಿಗೊಳಿಸಿಕೊಂಡು ನಿಮ್ಮ ಬಯಕೆಯನ್ನು, ನಿಮ್ಮ ಯೋಜನೆಯನ್ನು, ನಿಮ್ಮ ರಾಜ್ಯವನ್ನು ನಾನು ಕಟ್ಟಬೇಕೆಂಬುದಾಗಿ ನೀವು ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ಈ ಪ್ರಾರ್ಥನೆ ಕೂಡ ಮುಗಿಸುವಷ್ಟರಲ್ಲೇ ಈವನ್ ನಿಮ್ಮ ಶರೀರದಲ್ಲಿ ವೈದ್ಯರ ಕೈಯಿಂದ ಗುಣಪಡಿಸಲಾಗುವಂಥ ರೋಗಗಳಿದ್ದರೂ ಕೂಡ ನೀವು ದೇವರ ಯೋಜನೆಗೋಸ್ಕರ ನೀವು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಆ ಒಂದು ನಿರ್ಧಾರ, ಪ್ರೈಸ್ ಬಿ ಗಾಡ್, ನಿಮ್ಮೆಲ್ಲ ಸಮಸ್ಯೆಗಳನ್ನ, ರೋಗಗಳನ್ನ ಇಲ್ಲಿ ಪರಿಹಾರ ಮಾಡಿ ಇಲ್ಲಿಂದ ಬಿಡುಗಡೆ ಹೊಂದಿರುವ ಮಕ್ಕಳಾಗಿ ನಿಮ್ಮನ್ನು ಕಳಿಸ್ಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯದ ಕಾರ್ಯ ಅಂತಂದ್ರೆ, ನಾನು ಮೊದಲೇ ಹೇಳಿದಂತೆ ನಮ್ಮೆಲ್ಲರ ಬಗ್ಗೆಯೂ ಕೂಡ ದೇವರಿಗೆ ಒಂದು ಯೋಜನೆ ಇದೆ, ಉದ್ದೇಶ ಇದೆ. ಬಟ್ ಆದರೆ ಆ ಉದ್ದೇಶವನ್ನ, ಆ ಯೋಜನೆಯನ್ನ ಪರಿಪೂರ್ಣಗೊಳಿಸಬೇಕಾದ್ರೆ ನೀವು ವಿಶ್ವಾಸವನ್ನು ತುಂಬಿದವರಾಗಿ ಮುನ್ನಡೆಯೋದಾದ್ರೆ ಮಾತ್ರ ಸಾಧ್ಯ ಹೊರತು ಭಯ ನಿಮ್ಮಲ್ಲಿದ್ರೆ ಖಂಡಿತವಾಗಿ ದೇವರ ಯೋಜನೆ ನೆರವೇರೋದಿಲ್ಲ, ಸೈತನ್ ಯೋಜನೆ ನಿಮ್ಮ ಜೀವನ ನೆರವೇರುತ್ತದೆ. ಯಾಕೆಂದ್ರೆ ನಮ್ಮೆಲ್ಲರೂ ಕೂಡ ಗೊತ್ತು, ಭಯ ದೇವರ ಯೋಜನೆಗಳನ್ನ ತಡೆಗಟ್ಟಿ ಸೈತಾನನ ಸಾಮ್ರಾಜ್ಯದ ಕಾರ್ಯಗಳನ್ನ ನಿಮ್ಮ ಜೀವನಕ್ಕೆ ತಂದುಕೊಡ್ಬೋದು. ಇವತ್ತು ಈ ಪ್ರಪಂಚದಲ್ಲಿ ನಾವು ನೋಡೋದಾದ್ರೆ, ಸುತ್ತಮುತ್ತಲು ನೋಡೋದಾದ್ರೆ, ಇಡೀ ಪ್ರಪಂಚ, ಬರೀ ನಮ್ಮ ಮೈಸೂರು ಮಾತ್ರ ಅಲ್ಲ, ಭಾರತ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ನೋಡೋದಾದ್ರೆ ಇಡೀ ಪ್ರಪಂಚ ಇವತ್ತು ಭಯದಲ್ಲಿ ತಾಂಡ ಮಾಡ್ತದೆ. ಕರೆಕ್ಟ್, ಎಲ್ಲಿ ನೋಡಿದ್ರು ಭಯ. ಯಾಕೆಂದ್ರೆ ಬೇರೆ ನಾವೆಲ್ಲರೂ ಕೂಡ ಪ್ರೈಸ್ ಬಿ ಗಾಡ್ ಅಂತ್ಯಕಾಲದಲ್ಲಿದ್ದೇವೆ. ಈ ಅಂತ್ಯಕಾಲದಲ್ಲಿ ಸುತ್ತಮುತ್ತಲೂ ಕೂಡ ಕಂಡು ಕೇಳಲಿದಂತಹ ಕಾರ್ಯಗಳನ್ನು ನಾವು ಇನ್ನು ಮುಂದೆ ಕೇಳಲಿಕ್ಕಿದ್ದೇವೆ. ಈಗ ಬಂದಿರುವಂಥದ್ದು ಬೇರೆ ಏನೂ ಅಲ್ಲ. ಬಟ್ ಆದರೆ ಈ ಒಂದು ಸಣ್ಣ ವಿಷಯವೇ ಇಡೀ ಪ್ರಪಂಚದಲ್ಲಿ ಭಯವನ್ನ ತುಂಬ ತಿರುಗಿಸ್ತದೆ. ಈ ಭಯದ ಪರಿಸ್ಥಿತಿಗಳನ್ನು ನಾವು ಮಾಧ್ಯಮಗಳ ಮೂಲಕ ಅಥವಾ ನ್ಯೂಸ್ ಪತ್ರಿಕೆಗಳ ಮೂಲಕ, ಅವರಿವರ ಬಾಯಿಯ ಮೂಲಕ ನಾವು ಕೇಳುವಾಗ ಬೇರೆ ಆ ಭಯದ ಪರಿಸ್ಥಿತಿಗಳು ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ತಕ್ಕಂತೆ ಭಯದ ಭಾವನೆಗಳನ್ನು ಉತ್ಪತ್ತಿ ಮಾಡ್ತವೆ. ಕರೆಕ್ಟ್,
ಹಲೋ. ಬಟ್ ಥ್ಯಾಂಕ್ ಗಾಡ್, ಗುಡ್ ನ್ಯೂಸ್ ಏನಂತಂದ್ರೆ ಥ್ಯಾಂಕ್ ಗಾಡ್, ಹಾಲೆಲೂಯ. ಅದು ಕೂಡ ಒಂದೊಂದು ಬೆಂಚಿ 4 ಮಂದಿ 5 ಮಂದಿ ಕುಂತಿದ್ದೀರಿ. ಗುಡ್ ನ್ಯೂಸ್ ಏನು ಗೊತ್ತಾ? ಥ್ಯಾಂಕ್ ಗಾಡ್, ಯಾವ ಡಿಸ್ಟೆನ್ಸ್ ಇಲ್ಲ. ಯಾಕೆಂದ್ರೆ ವೈರಸ್ ಆಲಯದ ಒಳಗಡೆ ಬರುವಾಗ ಆಲಯದ ಒಳಗಡೆ ಬಿಟ್ಬಿಡಿ. ನನ್ನ ಶರೀರವನ್ನು ಮುಟ್ಟಿದಲ್ಲಿ ಅದೇ ಕ್ಷಣದಲ್ಲಿ ಯೇಸು ನಾಮದಲ್ಲಿ ನಿರ್ನಾಮವಾಗುತ್ತದೆ ಎಂಬುದಾಗಿ ನಂಬಿರೋದ್ರಿಂದ ಮೈ ಗಾಡ್, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಮೊದಲು ಯಾವ ರೀತಿ ಇದ್ರಿ ಅದೇ ರೀತಿ ಇದ್ದೇವೆ. ಹೌದು. ಬಟ್ ಆದ್ರೆ ಜಸ್ಟ್ ಇಂಥ ಒಂದು ಪ್ರಾರ್ಥನಾ ಕೂಟಕ್ಕೆ ಬಂದಿರೋ ಹೊಸಬರಿಗೆ ಅರ್ಥ ಆಗ್ಬೋದು. ಹೊಸಬರು ಒಂದು ಕಡೆ ಡಿಸ್ಟೆನ್ಸ್ ಏನಾದ್ರೂ ಒಂದು ವೇಳೆ ಲೋಕದಲ್ಲಿ ಯಾವುದು ಪರಿಣಾಮ ಬೀರುತ್ತದೋ ನಿಮ್ಮ ಮೇಲೆ ಯಾವ ಪರಿಣಾಮ ಬೀರೋದು. ನಾನು ಇವತ್ತು ಅದರ ಬಗ್ಗೆ ನಾನು ಟೀಚ್ ಮಾಡಿ ಬಂದಿರೋದು. ಇವತ್ತು ಯಾಕೆ ದೇವರು ನಮ್ಮ ಒಬ್ಬೊಬ್ಬರನ್ನ ಆಲಯದಲ್ಲಿ ಒಂದುಗೂಡಿಸಿದ್ರಂತಂದ್ರೆ ಇನ್ನು ಮುಂದೆ ಎಂಥ ಭಯಾನಕವಾದ ಪರಿಸ್ಥಿತಿಗಳು ಲೋಕಕ್ಕೆ ಬಂದರೂ ಕೂಡ ಆ ಭಯ ನಿಮ್ಮನ್ನು ಮುಟ್ಟದಂತೆ ಯಾವ ರೀತಿ ತಡೆಗಟ್ಟುಕೊಳ್ಬೇಕೆಂಬುದಾಗಿ ಅದನ್ನು ಕಲಿಸ್ಕೊಳ್ಳಿಕ್ಕಾಗಿ ಪ್ರಭು ಯೇಸು ನಮ್ಮನ್ನು ಒಂದುಗೂಡಿಸಿರುವಂಥದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬೇರೆ ಈ ಸುತ್ತಮುತ್ತಲು ಈ ಭಯದ ಪರಿಸ್ಥಿತಿ ಮಧ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಒಳಗಡೆ ಭಯದ ಭಾವನೆಗಳು ಉತ್ಪತ್ತಿ ಆಗುವಾಗ ಆ ಭಯದ ಭಾವನೆಗಳನ್ನ ತಡೆಗಟ್ಟಲಿಕ್ಕಾಗಿ ಇರುವಂತಹ ಏಕೈಕ ಮಾರ್ಗ ಏನಂತಂದ್ರೆ ಗಾಡ್ ಅದನ್ನು ಎದುರಿಸಲಿಕ್ಕಿರುವಂತಹ ಏಕೈಕ ಮಾರ್ಗ ಯಾವುದಂತಂದ್ರೆ ದೇವರು ಅಂದ್ರೆ ಪ್ರಭು ಯೇಸು ಕ್ರಿಸ್ತರು ತನ್ನ ವಾಕ್ಯದಲ್ಲಿ ಏನಂತ ವಾಗ್ದಾನ ಮಾಡಿದಾರೋ ಅವುಗಳಲ್ಲಿ ನೆಲೆಯಾಗಿ ನಿಂತುಕೊಂಡು ಅವುಗಳನ್ನ ನಂಬುವಾಗ ಮಾತ್ರ ಈ ಲೋಕದಲ್ಲಿ ನೀವು ಸುತ್ತಮುತ್ತಲು ಎಲ್ಲರೂ ಕೂಡ ಭಯದಲ್ಲಿದ್ದರೂ ಕೂಡ ನೀವು ಮಾತ್ರ ಕ್ರಿಸ್ತ ಯೇಸುವಿನಲ್ಲಿ ಅವರ ವಾಕ್ಯದಲ್ಲಿ ನಂಬಿಕೆ ಇಟ್ಟದ್ರಿಂದ ನೀವು ಭಯ ಪಡದೆ ವಿಶ್ವಾಸದಲ್ಲಿ ನಡೆದ ಮಕ್ಕಳಾಗಿರ್ತೀವಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ದೇವರ ಚಿಂತೆ ಏನಂತಂದ್ರೆ ನನ್ನ ಮಕ್ಕಳು ಈ ಭೂಲೋಕದಲ್ಲಿ ಜೀವಿಸುವಂತ ಕಡೆ ನಿಮಿಷದವರೆಗೂ ನನ್ನ ಮಕ್ಕಳು ಯಾವ ಕಾರಣಕ್ಕೂ ಯಾವ ವಿಷಯದಲ್ಲೂ ಕೂಡ ಭಯ ಪಡಬಾರದು. ಭಯ ದೇವರ ಚಿತ್ತ ಅಲ್ಲ. ನೋ, ಭಯ ಯಾವ ಕಾರಣಕ್ಕೂ ದೇವರಿಂದ ಬರುವಂಥದ್ದಲ್ಲ. ಬದಲಾಗಿ ಭಯ ಸೈತಾನನಿಂದ ಬರುವಂಥದ್ದು. ಅದಕ್ಕಾಗಿ ಭಯ ಬಂದಾಗ ನಾವು ಅದನ್ನು ಯಾವ ಕಾರಣಕ್ಕೂ ಸಹಿಸಿಕೊಳ್ಬಾರ್ದು. ನೋ, ಭಯವನ್ನು ತಿರಸ್ಕಾರ ಮಾಡಬೇಕು ಹೊರತು ನೀವೇನಾದರೂ ಅಯ್ಯೋ ಎಲ್ಲರೂ ಭಯ ಪಡ್ತಾ ಇದ್ದಾರೆ ನಾನು ಕೂಡ ಭಯ ಪಡೋಣ, ಏನ್ ಮಾಡೋದು, ನಾನು ಕೂಡ ಮನುಷ್ಯ ಎಂಬುದಾಗಿ ನೀವೇನಾದರೂ ಭಯಕ್ಕೆ ಅನುಮತಿ ಕೊಟ್ರೆ, ಆ ಭಯವನ್ನ ನೀವೇನಾದರೂ ಸಹಿಸಿಕೊಳ್ಬೇಕೆಂಬುದಾಗಿ ಏನಾದರೂ ಬಾಗಿಲ ತೆರೆದುಕೊಟ್ರೆ ಭಯ ನಿಮ್ಮ ವಿಶ್ವಾಸವನ್ನ ಕಲುಷಿತಗೊಳಿಸ್ಬಿಡ್ತದೆ, ನಿಮ್ಮ ವಿಶ್ವಾಸವನ್ನ ಕಲ್ಮಶಗೊಳಿಸ್ಬಿಡ್ತದೆ. ಆಗ ನೀವು ಎಷ್ಟೇ ದೇವರವಾಗಿ ಕೇಳ್ಬೋದು, ನಿಮ್ಮ ವಿಶ್ವಾಸದಲ್ಲಿ ಯಾವುದೇ ಅದ್ಭುತ ಕಾರ್ಯ ಮಾಡೋದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಜೀವಿಸುವಂತ ಮಕ್ಕಳಾಗಿದ್ರು ಕೂಡ ಪ್ರಪಂಚದಲ್ಲಿ ಜೀವಿಸುವಂತಹ ಜನರ ಮಧ್ಯದಲ್ಲಿ ನಾವು ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಇರೋದ್ರಿಂದ ನಾವೆಲ್ಲರೂ ಕೂಡ ಪರಲೋಕದ ಪ್ರಜೆಗಳಾಗಿ ತಂದೆಯ ಮಕ್ಕಳಾಗಿ ತಂದೆಯನ್ನು ಹೊಂದಿಕೊಂಡು ದೇವರನ್ನು ಹೊಂದಿಕೊಂಡು ಭೂಲೋಕದಲ್ಲಿ ಜೀವಿಸ್ತದ. ಹಲೋ, ಅದರ ಅರ್ಥ ನಾವು ಭೂಲೋಕದಲ್ಲಿ ಭೂಮಿಯ ಮೇಲೆ ನೋಡ್ಲಿಕ್ಕೆ ಜನಸಾಮಾನ್ಯರಂತೆ ನಾವು ಕಂಡ್ರು ಕೂಡ ಗಾಡ್ ಜನಸಾಮಾನ್ಯರಿಗೂ ನಮ್ಮೆಲ್ಲರಿಗೂ ಒಂದು ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಅವರೆಲ್ಲರೂ ಕೂಡ ಯಾರನ್ನ ಹೊಂದಿದ್ದಾರೋ ಹೊಂದಿರುವ ನಮ್ಗೆ ಗೊತ್ತಿಲ್ಲ, ಬಟ್ ನಾನು ಮತ್ತು ನೀವೆಲ್ಲರೂ ಕೂಡ ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿಸಿ ಗಾಡ್ ಹಾಲೆಲೂಯ ನಮ್ಮೆಲ್ಲರ ಒಳಗಡೆ ನಮ್ಮ ಹೃದಯವನ್ನ ಗರ್ಭಗುಡಿಯಾಗಿ ಮಾರ್ಪಡಿಸಿಕೊಂಡು ಈ ಶರೀರವನ್ನ ಅವರ ಚರ್ಚಾಗಿ ಮಾರ್ಪಡಿಸಿಕೊಂಡು ಅವರ ಆಲಯವಾಗಿ ಮಾರ್ಪಡಿಸಿಕೊಂಡು ನಾವು ಒಳಗಡೆ ಸದಾಕಾಲ ನೆಲೆಗೊಳ್ಳಬೇಕೆಂಬುದಾಗಿ ಬಯಸುವಂತಹ ಸರ್ವಶಕ್ತ ದೇವರಾದಂತಹ ಪ್ರಭು ಯೇಸುವನ್ನ ನಾವು ಹೊಂದಿ ಈ ಲೋಕದಲ್ಲಿ ಮುನ್ನಡೀತಾ ಇದ್ದೇವೆ. ಇದಾಗಿ ದೊಡ್ಡ ಕಾರ್ಯ. ಹಾಲೆಲೂಯ. ನಾವು ನಡ್ಕೊಂಡು ಹೋಗುವಾಗ ಸರ್ವಶಕ್ತ ದೇವರು ನಡ್ಕೊಂಡು ಹೋಗ್ತದ. ಸರ್ವಶಕ್ತ ದೇವರ ಮುಂದೆ ಬೇರೆ ಯಾವುದೇ ಭಯ ಅಥವಾ ಯಾವುದೇ ವಿಧವಾದ ವೈರಸ್ಗಳು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಲೋ, ಒಬ್ಬರು ಮಾತ್ರ ಸುಶೀಲ ಶಿಕ್ಷಣ ತಲೆ ನಡೆಸ್ತಾರೆ, ಬಾಕಿಯವರು ನೋಡ್ಬೇಕು ಬ್ರದರ್. ನನ್ನ ಪ್ರಿಯ ಸಹೋದರ ಸಹೋದರರೇ,
ಈ ಭೂಲೋಕದಲ್ಲಿ ಬೇರೆ ಜನರು ವಾಸ ಮಾಡುವಂತ ಅವರ ಮಧ್ಯದಲ್ಲಿ ನಾವು ವಾಸ ಮಾಡಿದ್ರು ಕೂಡ ಅವರ ಜೀವನವೇ ಬೇರೆ, ನಮ್ಮ ಜೀವನವೇ ಬೇರೆ. ಅವರಂತೆ ನಾವು ಜೀವಿಸಬೇಕಾಗಿಲ್ಲ. ಇದರ ಅರ್ಥ ಅವರು ಭಯಭೀತರಾಗಿ ಜೀವಿಸುವಾಗ ಅವರು ಆ ವಿಷಯವನ್ನು ತಂದು ಟಿವಿಲಿ ನೋಡಿದ್ರ ಹೋದ ವರ್ಷ ಆಲಿನ್ ಬದ್ರೆ ಹೇಳಿದ್ರಲ್ಲ, ಈ ಕೋವಿಡ್-19 ಬೇರೆ ಏನೂ ಅಲ್ಲ, ಇದಕ್ಕಿಂತ ದೊಡ್ಡ ಮಾರಾಮಾರಿ ಅಲ್ಲ ಮಹಾಮಾರಿ ಬರ್ತದೆ ಅಂತ ಹೇಳಿದ್ರಲ್ಲ, ಬಂದೇ ಬಿಡ್ತಲ್ಲೇ ಡಿಸೀಸ್ ಎಕ್ಸ್. ಅದು ನೀವೇ ಅವರಿಗೆ ಪ್ರತಿಕ್ರಿಯೆ, ಹೌದಾ ನೋ ಹೌದಲ್ಲ ಬರಲಿ ಬಿಡು, ನಿನ್ನೇನು ಭಯ ಇಲ್ಲ, ಯಾವುದೇ ಭಯ ಇಲ್ಲ. ಯಾಕೆ? ನಾನು ಯಾರನ್ನ ಹೊಂದಿದ್ದೇನೆ, ನಾನು ಈ ಲೋಕದಲ್ಲಿ ನಡ್ಕೊಂಡು ಹೋಗುವಾಗ ನನ್ನ ಜೊತೆಗೆ ಯಾರಿದ್ದಾರೆ, ಗಾಡ್, ಅವರು ನನ್ನನ್ನು ಸದಾಕಾಲ ಕಾಪಾಡುವಂತಹ, ಸಂರಕ್ಷಣೆಯನ್ನು ಕೊಟ್ಟು ನನ್ನನ್ನು ಸುರಕ್ಷಿತ ಕಾಪಾಡುವಂತಹ ರಕ್ಷಕರಾಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಪ್ರಭು ಯೇಸು. ಓ ಮೈ ಗಾಡ್, ಹಲ್ಲೆಲೂಯಾ. ಪ್ರಭು ಯೇಸು ನನ್ನ ಒಳಗಡೆ, ನನ್ನ ಜೊತೆಯಲ್ಲಿ, ನನ್ನಲ್ಲಿಯೂ ನೆಲೆಗೊಂಡಿರುವುದರಿಂದ ಯಾವ ಸಂತಾನಗಳು, ಯಾವುದೇ ವೈರಾಣುಗಳು, ಈವನ್ ಡಿಸೀಸ್ ಎಕ್ಸ್ ವೈ ಝೆಡ್ ಯಾವುದೇ ಒಂದು ಟಚ್ ಮಾಡಿದ್ರು ಕೂಡ ತಕ್ಷಣವೇ ಏನಾಗ್ತದೆ? ತಕ್ಷಣವೇ ಯಾರ ನಾಮದಲ್ಲಿ? ಯೇಸುವಿನ ನಾಮದಲ್ಲಿ ನಿರ್ನಾಮ ಹೋಗ್ಬಿಡ್ತವೆ. ಹಾಗಾದ್ರೆ ವೈರಸ್ ನೋಡಿದ್ರೆ ನಾನು ಹೆದರ್ಬೇಕಾ? ನನ್ನ ನೋಡಿದ್ರೆ ವೈರಸ್ ಹೆದರ್ಬೇಕು? ನಿನಗಿರುವಂಥ ಸಮಸ್ಯೆಗಳು ಈ ಹೊಸ ವರ್ಷದಲ್ಲಿ ಪ್ರಿಯರೇ, ನಿಮಗಿರುವಂಥ ಸಮಸ್ಯೆಗಳನ್ನು ನೀವು ನೋಡುವಾಗ ಆ ಸಮಸ್ಯೆಗಳು ನಿಮ್ಮ ನೋಡಿ ಹೆದರ್ಬೇಕಾ, ಅಥವಾ ನೀವು ಸಮಸ್ಯೆಗಳನ್ನು ನೋಡಿದ್ರೆ ಹೆದರ್ಬೇಕಾ? ಅಲೋ, ನಮ್ಮ ಗುಡ್ ನ್ಯೂಸ್ ಹೇಳ್ತದೆ, ಬ್ಯಾಡ್ ನ್ಯೂಸ್ ಹೇಳ್ತದೆ. ಯಾಕಂದ್ರೆ ನಿಮ್ಮ ಬಾಯಿಗೆ ಬರ್ತಲ್ಲ, ನೀವು ಒಳಗಡೆ ನಂಬಿದ್ರೆ ಬಾಯಿಗೆ ನೋಡಿದ್ದೀರಿ, ನಿಮ್ಮ ಮನಸ್ಸು ಇನ್ನೂ ಕೂಡ ಸೆಟ್ಟಿಂಗ್ ನಡೀತದ. ಹೌದಾ, ಇಷ್ಟು ವರ್ಷ ಇದರಲ್ಲೇ ಓದಾಡ್ತಾ ಇದ್ದೀನಿ, ಅದು ನೋಡಿದ್ರೆ ಮೊದಲು ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಈಗ ನಾವು ಭಯ ಪಡೆದಿರುವಂಥ ಮಕ್ಕಳ, ಎಸ್, ಯಾಕೆಂದ್ರೆ ಪ್ರಭು ಯೇಸು ನಿಮ್ಮೊಂದಿಗಿದ್ದಾನೆ. ನೀವೆಲ್ಲೇ ಹೋದ್ರು ಅಷ್ಟೇ, ಮನೆ ಒಳಗಡೆ ಇರುವಾಗಲೂ, ಹೊರಗಡೆ ಹೋಗುವಾಗಲೂ ಬರುವಾಗಲೂ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಕಾಪಾಡುವಂಥ ಪ್ರಭು ಯೇಸು. ಮೈ ಗಾಡ್, ನೀವು ಅವರ ಮಕ್ಕಳಾಗಿರೋದ್ರಿಂದ ನಿಮ್ಮ ಒಬ್ಬೊಬ್ಬರ ಜೊತೆಲಿ ಕಡಿಮೆ ಅಂದರೆ 6,000 ಮಂದಿ ಮಿಲಿಟರಿ ಮ್ಯಾನ್ಗಳನ್ನ, ಅಂದರೆ ಪರಲೋಕದ ದೇವದೂತರನ್ನ ನಿಮ್ಮನ್ನು ಕಾಪಾಡಲಿಕ್ಕಾಗಿ, ನಿಮ್ಮ ಕಾಲು ಕಲ್ಲಿಗೆ ತಾಗದಂತೆ ಮುಗ್ಗರಿಸಿ ಬೀಳದಂತೆ ಕಾಪಾಡೋದು ಮಾತ್ರವಲ್ಲ, ಯಾವುದು ಕೂಡ ನಿಮ್ಮನ್ನು ಮುಟ್ಟದಂತೆ ಕಾಪಾಡಲಿಕ್ಕಾಗಿ 6,000 ದೇವದೂತರನ್ನ ಹೊಂದಿಕೊಂಡು ನೀವೆಲ್ಲರೂ ಕೂಡ ಈ ಆಲಯದಲ್ಲಿ ಬಂದಿರುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಇಡೀ ಲೋಕ, ಸುತ್ತಮುತ್ತಲ ಲೋಕ ಭಯದಲ್ಲಿರುವಾಗ, ಮೈ ಗಾಡ್, ವಿಶ್ವಾಸಿಗಳಾದಂಥ ನಾವು ನಮ್ಮ ವಿಶ್ವಾಸವನ್ನು ಪ್ರಕಟಪಡಿಸಿ ವಿಶ್ವಾಸದಲ್ಲಿ ಮುನ್ನಡೆಯುವ ಮಕ್ಕಳಾಗಿದ್ದಾರೆ. ಸುತ್ತಮುತ್ತಲೂ ಕೂಡ ಜನರೆಲ್ಲರೂ ಕೂಡ ಸಮಾಧಾನ ಕಳ್ಕೊಂಡು ಗಲಿಬಿಲಿಯಾಗಿರುವಾಗ, ಪ್ರೈಸ್ ಗಾಡ್, ನಾವು ಸಮಾಧಾನ ಜೀವಿಸುವಂತಹ ವಿಶ್ವಾಸಿಗಳಾಗಿದ್ದಾರೆ. ಯಾಕೆ? ಸಮಾಧಾನದ ಪ್ರಭು ನಮ್ಮೊಂದಿಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇಂಥ ಪರಿಸ್ಥಿತಿಯಲ್ಲಿ ಸುತ್ತಮುತ್ತಲು ಈ ಭಯವನ್ನು ತರುವಂಥ ಇಂಥ ಪರಿಸ್ಥಿತಿಯಲ್ಲಿ, ಪ್ರೈಸ್ ಗಾಡ್, ನಾವು ಸುರಕ್ಷತೆಯಿಂದ ನಾವು ಯಾವುದೇ ಕೆಡುಕುಗಳು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಸಂಭವಿಸದಂತೆ ಸಂರಕ್ಷಣೆಯಿಂದ ನಾವು ಕಾಪಾಡಿಕೊಳ್ಳೋಕೆ ಸಾಧ್ಯ ಇಲ್ಲ. ಮೊದಲಾಗಿ ಪ್ರೈಸ್ ಗಾಡ್, ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವಂತಹ ಪ್ರಭು ಯೇಸುವನ್ನು ನಂಬಿ, ಅವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ, ಪ್ರೈಸ್ ಗಾಡ್, ಆ ವಾಕ್ಯದಲ್ಲಿ ಸ್ಥಿರವಾಗಿ ನೆಲೆ ನಿಂತುಕೊಂಡು ಆ ವಾಕ್ಯಗಳನ್ನು ಮಾತು ನುಡಿಯುತ್ತಾ, ಅದು ನಂಬುತ್ತಾ ಆ ಮಾರ್ಗದಲ್ಲಿ ಮುನ್ನಡೆಯಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾಕೆ ಪ್ರಿಯರೇ, ಅಕ್ಕಪಕ್ಕದಲ್ಲಿ ಟಚ್ ಆದರೂ ಕೂಡ ನಮಗೆ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರೈಸ್ ಗಾಡ್, ನಾನು ಮತ್ತು ನೀವು ಸರ್ವಶಕ್ತ ದೇವರನ್ನ ನಂಬಿರೋದು ಮಾತ್ರವಲ್ಲ, ಅವರಲ್ಲಿ ದೃಢ ಭರವಸೆ ಇಟ್ಟಿದ್ದೇವೆ, ಅವರು ನಮ್ಮನ್ನ ಸದಾಕಾಲ ಕಾಪಾಡುವುದು. ಪ್ರಿಯರೇ, ಪ್ರಭು ಯೇಸು ಒಳ್ಳೆಯ ಕುರುಬ, ಕರೆಕ್ಟ್. ನಮ್ಮೆಲ್ಲರಿಗೂ ಒಳ್ಳೆ ಕುರುಬರ? ಹೌದಾ? ಖಂಡಿತ ಅಲ್ಲ, ಎಲ್ರಿಗಲ್ಲ. ನೋ. ಫಾರ್ ಎಕ್ಸಾಂಪಲ್ ಈಗ ನಾನು ಕುರುಬ, ಕುರಿ ಮಂದಿಯನ್ನು ಕಾಯುವಂಥ ಕುರುಬರು ನೋಡಿದ್ದೀರಾ? ಕುರಿ ಮಂದಿಯನ್ನು ಕಾಯುವಂಥ ಚಾಂಪಿಯನ್ ಕುರುಬರು. ಅವ್ರು ಯಾವಾಗ ಕುರಿಗಳ ಹಿಂದೆ ಹೋಗೋದಿಲ್ಲ,
ಕುರಿ ಮುಂದೆ ಹೋಗ್ತದೆ. ನೋಡಿದ್ದೀರಾ? ಜಸ್ಟ್ ಗುಡ್ನೆಸ್ ಏನು ಗೊತ್ತಾ, ಕುರುಬ ಮುಂದೆ ಹೋಗುವಾಗ, ಯಾಕೆಂದ್ರೆ ಮುಂದೆ ಏನೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಕುರಿಗಳಿಗೆ ಏನು ಹಾನಿ ಆಗಬಾರದು ಅಂತೇಳಿ ರಕ್ಷಣೆ ಮಾಡಲಿಕ್ಕೆ ಕುರುಬ ಮುಂದೆ ಹೋಗ್ತಾರೆ. ಕುರುಬ ಮುಂದೆ ಹೋಗುವಾಗ, ಈಗ ನಾವೆಲ್ಲರೂ ಕುರಿಗಳು, ನೀವೆಲ್ಲರೂ ಕೂಡ ಕುರುಬನಿಂದ ಹೋಗ್ತಾ ಇದ್ರಿ. ಬಟ್ ನಾನು ಮೊಂಡು ಸ್ವಭಾವದ ಕುರಿ. ನಾನೇ ಮಾಡ್ತೇನೆ ಅಂದರೆ ಬೆಟ್ಟ ಗುಡ್ಡದ ಮೇಲೆ ಸ್ವಲ್ಪ ಏನೋ ಒಂದು ಮೇವು ಕಾಣಿಸ್ತು, ಬೆಟ್ಟ ಗುಡ್ಡ ಹತ್ಕೊಂಡು ಹೋಗ್ತದಾನೆ. ಬಟ್ ಕುರುಬನ ಗೊತ್ತಾಗ್ತದೆ. ಬಟ್ ಕುರುಬ ನೋಡ್ದ, ಕುರಿಗಳೆಲ್ಲ ಸೇರಿ ಬರ್ತಾ ಇದೆಯಾ, ಕಪ್ಪು ಕಲರ್ ಕುರಿ ಜಸ್ಟ್ ಅಲ್ಲಿ ಹೋಗ್ತಾ ಇದೆಯಲ್ಲ, ಕೊಳಚಲಿ ಬಿದ್ದು ಒದ್ದಾಡಿ ಏನು ಮಾಡ್ತಾನೆ ಕುರುಬ? ಬಿಟ್ಬಿಡ್ತಾನ? ಏನು ಮಾಡ್ತಾನೆ? ಪುನಃ ಬರ್ತಾನೆ, ಬಂದ್ಬಿಟ್ಟು ಸರ್ ಎರಡು ಬಿಟ್ಟಾಯಿಸಿ ಮತ್ತೆ ಮಂದೆಗೆ ಸೇರಿಸ್ತಾನೆ. ಆಗ ನಾನು ನಿಮ್ಮ ಜೊತೆಯಲ್ಲಿ ಕುರುಬ ತಿಂಗಾಲ್ಸ್ಕೊಂಡು ಹೋಗ್ತಾನೆ. ಬಟ್ ಮತ್ತೆ ಇನ್ನೊಂದು ಕಡೆಯಿಂದ ಇನ್ನೇನೋ ಕಾಣಿಸ್ತು, ಹೊಟ್ಟೋದು. ಈಗ ಕುರುಬ ನಿಮ್ಮೆಲ್ಲರನ್ನ ಹಸಿರು ಹುಲ್ಲುಗಾವಲ ಕಡೆ, ತಿಳಿ ಕೊಳಗಳ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತದ. ಹಾಗಾದ್ರೆ ನನಗೆ ಆ ಕುರುಬ ಒಳ್ಳೆ ಕುರುಬನಾಗಿದ್ದಾನ? ಹಾಗಾದ್ರೆ ಯಾರಿಗೂ ಬೇರೆ ಬೇಯಿಸ ಒಳ್ಳೆ ಕುರುಬರು? ಎಲ್ರಿಗೂ ಅಲ್ಲ. ಯಾರು ತನ್ನ ಸ್ವ ಇಚ್ಛೆಯಿಂದ ಸುತ್ತಮುತ್ತ ಏನೇ ಸಂಭವಿಸಿದ್ರು ಕೂಡ ಆ ಕಡೆ ನೋಡೋದಿಲ್ಲ, ಈ ಕಡೆ ನೋಡೋದಿಲ್ಲ, ಕುರುಬನ ಸ್ವರಕ್ಕೆ ಕಿವಿಗೊಟ್ಟು ಮಾತ್ರ ಅವ್ರು ಏನಂತ ಹೇಳ್ತಾರೋ ಆ ವಾಕ್ಯದ ಮಾರ್ಗವನ್ನು ಹಿಂಬಾಲಿಸ್ತಾನೆ ಎಂಬುದಾಗಿ ಯಾರು ನಿರ್ಧಾರ ತೆಗೆದುಕೊಂಡು ಅವರನ್ನು ಹಿಂಬಾಲಿಸ್ತಾರೋ ಅಂಥವ್ರಿಗೆ ಮಾತ್ರ ಪ್ರಭು ಯೇಸು ಸದಾಕಾಲ ರಕ್ಷಿಸುವಂಥ ಕುರುಬರಾಗಿದ್ದಾರೆ. ಎಲ್ರಿಗೂ ಅಲ್ಲ, ಎಲ್ರಿಗೂ ಅಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುತ್ತಮುತ್ತಲು ಇಂಥ ಸಂಗತಿಗಳು, ಇಂಥ ಭಯಾನಕವಾದ ಪರಿಸ್ಥಿತಿಗಳು ಬರುವಾಗ ನೀವು ಯಾರ ಸ್ವರವನ್ನು ನೀವು ಆಲಿಸಿ, ಯಾರ ಸ್ವರಕ್ಕೆ ಅನುಗುಣವಾಗಿ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡು ಯಾರ ಸ್ವರವನ್ನು ಹಿಂಬಾಲಿಸಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಪ್ರಭು ಯೇಸು ಹೇಳ್ತಾರೆ, ಭಯಪಡಬೇಡಿ, ನಾನು ಸದಾಕಾಲ ಮುಂದಿಗಿದ್ದೇನೆ, ನಾನು ಸದಾಕಾಲ ಮುಂದಿಗಿದ್ದೇನೆ. ಏನೇ ಬರಲಿ ಭಯಪಡಬೇಡಿ. ನನ್ನ ಪ್ರಿಯ ಸಹೋದರ ಸಹೋದರರೇ, ವೆರಿ ವೆರಿ ಇಂಪಾರ್ಟೆಂಟ್. ಈ ಲೋಕದಲ್ಲಿ ನಿಮ್ಗೆ ಏನೇ ಕೆಟ್ಟದ್ದು ಸಂಭವಿಸಬೇಕಾದ್ರೆ, ಫಾರ್ ಎಕ್ಸಾಂಪಲ್, ಈ ಲೋಕದಲ್ಲಿ ನೋಡ್ತದೆ ಸಾಂಕ್ರಾಮಿಕ ರೋಗ, ವೈರಸ್ ಎಷ್ಟು ಮಟ್ಟಿಗೆ ಹರಡ್ತದೆ ಕರೆಕ್ಟ್. ಅದು ಕೂಡ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಮರುರೂಪ ತಾಳಿ, ಪುನರ್ಜನ್ಮ ತಾಳಿ ಏನೇನೋ ಆಗ್ತದೆ ಕರೆಕ್ಟ್. ನಿಮ್ಗೆ ಯಾರು ಗೊತ್ತಿಲ್ಲ, ನೀವು ಯಾರು ಟಿವಿ ನೋಡೋಣ. ಗುಡ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಗುಡ್. ಯಾವ ಬರೀ ದೇವರು ವಾಕ್ಯ, ದೇವರು ವಾಕ್ಯ. ಗುಡ್. ಪ್ರಿಯರೇ, ಯೋಚನೆ ಮಾಡಿ ನೋಡಿ, ಈ ರೀತಿಯ ಆ ವೈರಸ್ ಅಂದರೆ ಆ ಸಾಂಕ್ರಾಮಿಕ ರೋಗಗಳು ಮನುಷ್ಯರಲ್ಲಿ ಯಾವ ರೀತಿ ಜಾಸ್ತಿ ಪ್ರತಿಯೊಂದು ರಾಷ್ಟ್ರದಲ್ಲೂ ಹರಡ್ತಾ ಇದೆಯೋ ಅಷ್ಟೇ ವೇಗವಾಗಿ ಜಾಸ್ತಿ ಆ ವೈರಸ್ ಬರೋಕ್ಕೆ ಮುಂಚಿತವಾಗಿಯೇ ಭಯ ಸಾಂಕ್ರಾಮಿಕ ರೋಗದಂತೆ ಎಲ್ಲ ಕಡೆ ಹರಡ್ತಾ ಇದೆ ಕರೆಕ್ಟ್. ಹಲೋ. ಯಾಕೆಂದ್ರೆ ಆ ವೈರಸ್ ಬಂದು ನಿಮಗೆ ಅಟ್ಯಾಕ್ ಮಾಡಬೇಕಾದ್ರೆ ನೀವು ಭಯ ಪಡಬೇಕು. ಯಾಕೆಂದ್ರೆ ಬೇರೆ ಈ ಲೋಕದಲ್ಲಿ ಆ ಭಯ ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಎಲ್ಲ ಕಡೆ ಹರಡುವಾಗ ಅದಕ್ಕೆ ಆ ವೈರಸ್ಗೆ ಯಾವುದು ಆಂಟಿವೈರಸ್? ಈ ಕೋವಿಡ್ಗೆ ಏನೋ ಚುಚ್ಚುಮದ್ದಿದೆ. ಅದೇ ಥರ ಆ ಕೋವಿಡ್ ಅದು ಆ ವೈರಸ್ ಒಂದು ವ್ಯಕ್ತಿನ ಟಚ್ ಮಾಡಲಿಕ್ಕೆ ಮುಂಚಿತವಾಗಿ ಅದೇ ಥರ ನ್ಯೂಸ್ಗಳನ್ನ ಕೇಳಿ ಅವ್ನು ಸ್ವಲ್ಪ ಜ್ವರ ಬಂದರೆ ಸಾಕು ಥರ್ಮೋಮೀಟರ್ ತಗ ಚೆಕ್ ಮಾಡ್ಕೊಳ್ಳೋದು. ಈಗಂತೂ ಥರ್ಮೋಮೀಟರ್ ಇಲ್ಲ, ಯಾವುದು ಅದೆಲ್ಲ ಓಲ್ಡ್ ಫ್ಯಾಷನ್, ಯಾರಿಗೆ ಇಟ್ಬಿಡೋದು ಬೇವ್ರಾಗ್ಬಿಡ್ತದೆ. ಅದ್ರ ಬದಲು ಗನ್ನೆ, ಎಲ್ಲರ ಮನೇಲಿ ಗನ್ನು, ಎಲ್ಲರ ಮನೇಲಿ ಗನ್ನು. ಸ್ವಲ್ಪ ಕೆಮ್ಮಂತ. ಸೊ ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತಂದರೆ, ಮೊದಲು ಕೆಮ್ಮಂದರೆ ಜಸ್ಟ್ ಬಿಸಿಲು ಗಾಗಲ್ ಮಾಡ್ಬಿಟ್ಟು ಸಾಕು ಹೊಟ್ಟೋಗ್ತದೆ ಎಂಬುದಾಗಿ. ಈ ಕೆಮ್ಮಂತ ಟೆಸ್ಟ್ ಮಾಡ್ಕೋಬೇಕು, ಟೆಸ್ಟ್ ಮಾಡಿಸಿ. ಅಂದರೆ ನಮ್ಗೇನೂ ಇಲ್ಲ, ಬಟ್ ಅದು ಬರಲಿಕ್ಕಾಗಿ ನಾವೇ ಭಯದ ಮೂಲಕ ಬಾಗಿಲ ತೆರೆದುಕೊಳ್ತದೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವಾಗ ಈ ಭಯ ಒಂದು ವೈರಸ್ ರೀತಿಯಲ್ಲಿ ಸಾಂಕ್ರಾಮಿಕ ರೋಗದಂತೆ ಎಲ್ಲ ಕಡೆ ಹರಡ್ತಾ ಇದೆಯೋ, ಅದಕ್ಕೆ ಬಂದು ಪ್ರತಿ ವಿಷಯ ಆ ಭಯವನ್ನು ತಡೆಗಟ್ಟುವಂತಹ
ಆಂಟಿಡೋಟ್ ಯಾವುದಂತಂದ್ರೆ ದೇವರ ವಾಕ್ಯವು ಆ ವೈರಸ್ನ ಭಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂತಹ ಆಂಟಿಡೋಟ್ ಪ್ರತಿ ವಿಷಯವಾಗಿದೆ. ಮತ್ತೊಂದು ಕೇಳೋದಾದ್ರೆ ಆ ವೈರಸ್ಗೆ ಆಂಟಿ ವೈರಸ್ ಬಂದ್ಬಿಟ್ಟು ಚುಚ್ಚುವುದು ಒಂದು ದೇವರ ಮಕ್ಕಳಿಗೆ ದೇವರ ವಾಕ್ಯ. ನೀವು ಎಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನು ನಂಬಿ ದೇವರ ವಾಕ್ಯದ ಪ್ರಸನ್ನದಲ್ಲಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದರ ಪ್ರಕಾರ ವರ್ತಿಸುವಾಗ, ಅದರ ಪ್ರಕಾರ ಕಾರ್ಯ ಮಾಡುವಾಗ, ಮೈ ಗಾಡ್, ಯಾವ ಕಾರಣಕ್ಕೂ ಈ ಲೋಕದ ಕಾರ್ಯಗಳು, ಈ ಲೋಕದ ಹಾಡುತ್ತಿರುವಂತಹ ಒಂದೊಂದು ಬಾಹ್ಯದ ಕಾರ್ಯಗಳು ಸುತ್ತಮುತ್ತ ಇರೋರು ಎಲ್ಲರೂ ಬರ್ಬೋದು, ನಿಮ್ಮಲ್ಲಿ ಒಬ್ಬರಿಗೆ ಕೂಡ ಬರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಿಮಗೆ ಗೊತ್ತಿರ್ಬೇಕು ಪ್ರಿಯರೇ, ನೀವು ಯಾರನ್ನ ಹೊಂದ್ಕೊಂಡಿದ್ದೀರಿ, ನೀವು ಮುಂದಿಗೆ ಯಾರಿದ್ದಾರೆ, ಅವ್ರು ಕೊಟ್ಟಿರೋದು ವಾಗ್ದಾನ, ಎಂತ ವಾಗ್ದಾನ, ಆ ವಾಗ್ದಾನ ಕೊಟ್ಟಿರುವಂಥ ಪ್ರಭು ಯೇಸು ಆ ವಾಗ್ದಾನವನ್ನು ಯಾವ ಕಾರಣಕ್ಕೂ ನಿಮ್ಮ ಜೀವನ ನೆರವೇರಿಸಿ ಕೊಡದಂತಿರುವಂಥ ದೇವರಲ್ಲ, ಸದಾಕಾಲ ನೆರವೇರಿಸಿಕೊಡುವಂಥದ್ದು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ನೀವು ದೇವರ ಮಕ್ಕಳಾಗಿರೋದ್ರಿಂದ ಇವತ್ತು ಯಾರೆಲ್ಲ ಜಾಸ್ ಈ ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ, ನೀವು ಆ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತೀರಿ, ಗಾಡ್, ನಾನು ನಿಮಗೂ ಕೂಡ ಹೇಳ್ತಿದ್ದಾರೆ, ಇಡೀ ಲೋಕದಲ್ಲಿ ಜನರು ಯಾವ ರೀತಿ ವರ್ತಿಸ್ತಾರೋ ಅದೇ ರೀತಿ ನೀವು ವರ್ತಿಸ್ಬೇಕೋ ಅಥವಾ ವರ್ತಿಸಬಾರ್ದು ಆಯ್ಕೆ ಬಂದು ನಿಮ್ಮ ಕೈಲಿರುವುದು. ಅದರ ಅರ್ಥ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧು ಮಿತ್ರರು ಅಥವಾ ನಿಮ್ಮ ಸುತ್ತಮುತ್ತಲಿರೋರು ಎಲ್ಲರೂ ಕೂಡ ಭಯಪಡುವಂತಹ ಆ ಸನ್ನಿವೇಶದ ಮಧ್ಯದಲ್ಲಿ ನೀವು ಭಯಪಡಬೇಕಾ ಅಥವಾ ಭಯಪಡದೆ ನೀವು ಯಾರಲ್ಲಿ ವಿಶ್ವಾಸ ಬಿಟ್ಟಿದ್ದೀರಿ, ವಿಶ್ವಾಸವನ್ನ ಬಲಪಡಿಸ್ಕೊಳ್ಬೇಕಾ, ಆಯ್ಕೆ ಬಂದು ನಿಮ್ಮ ಕೈಯಲ್ಲಿ ಮಾತಾಡುವುದು. ಯಾಕೆಂದ್ರೆ ನಿಮಗೆ ಗೊತ್ತಿರಬೇಕು ಬೇರೆ, ದೇವರ ಚಿತ್ತ ಏನಂತಂದ್ರೆ ದೇವರ ಮಕ್ಕಳು ಮಾತ್ರ ಅಲ್ಲ, ಈ ಭೂಲೋಕದಲ್ಲಿರುವಂತಹ ಒಂದೇ ಒಂದು ವ್ಯಕ್ತಿ ಕೂಡ ಭಯದಲ್ಲಿ ಜೀವಿಸಬಾರ್ದು. ಇದು ದೇವರ ಚಿತ್ತ. ಇವತ್ತು ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಿ ಜಾಸ್, ಅದು ಸೈತಾನ ಚಿತ್ತ. ದೇವರ ಚಿತ್ತ ಏನಂತಂದ್ರೆ ಯಾವ ವಿಷಯದಲ್ಲೂ ಕೂಡ ಭಯ ಪಡಬೇಕಾಗಿಲ್ಲ. ಸಪ್ಪೋದು ಒಂದು ವೇಳೆ ನೀವು ಯಾವುದೇ ರೋಗ ಹೊತ್ಕೊಂಡು ಬಂದಿದ್ರೆ, ಥ್ಯಾಂಕ್ ಗಾಡ್, ನೀವು ಬಂದಿರುವಂಥ ಪ್ರಭು ಯೇಸುವಿನ ಬಳಿಗೆ ಪ್ರಭು ಯೇಸು ಈಗಾಗಲೇ ಆ ರೋಗವನ್ನ ಅವರು ಹೊತ್ತುಕೊಂಡು ಈಗಾಗಲೇ ಆ ರೋಗವನ್ನ ಸಂಪೂರ್ಣವಾಗಿ ಗುಣಪಡಿಸುತ್ತಿದ್ದಾರೆ. ಅವರ ಚಿತ್ತ ಏನಂತಂದ್ರೆ ನೀವು ಇಲ್ಲಿಂದ ಹೊರಗಡೆ ಹೋಗುವಷ್ಟರಲ್ಲಿ ಗುಣ ಹೊಂದ್ಕೊಳ್ತೀರಿ, ಅದು ಅವರ ಚಿತ್ತ. ನೀವೇನಾದ್ರೂ ಸಾಲದ ಹೊರೆಯಲ್ಲಿ ಬಂದಿದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಇದುವರು ಕೆಲಸ ಮಾಡ್ತಾ ಇದ್ರಿ, ಕೆಲಸ ಕಳ್ಕೊಂಡಿದ್ರೆ, ಪ್ರೈಸ್ ಗಾಡ್, ಈ ಪ್ರಾರ್ಥನೆ ಕೂಡ ಮುಗಿಯೋಷ್ಟರಲ್ಲಿ ದೇವರ ಚಿತ್ತ ಏನಂತಂದ್ರೆ ನೀವು ಉದ್ಯೋಗನ ಪಡ್ಕೊಂಡು, ದೇವರ ಚಿತ್ತ ಏನಂತಂದ್ರೆ ಆರೋಗ್ಯನ ಪಡ್ಕೊಂಡು ಸಮೃದ್ಧಿನ ಹೊಂದ್ಕೊಂಡು ಹೊರಗಡೆ ಹೋಗ್ತೀರಿ. ಪ್ರಿಯರೇ, ಸಮೃದ್ಧಿ ಎಂಬುದಾಗಿ ಹೇಳುವಾಗ ಹೊರಗಡೆ ನೀವು ಹೊಂದ್ಕೊಳ್ಳುವಂಥದ್ದಲ್ಲ. ಫಾಲ್ಸ್ ಸಮೃದ್ಧಿನಾಗಲಿ, ಆರೋಗ್ಯವನ್ನಾಗಲಿ, ಅಥವಾ ಹಣಕಾಸನ್ನಾಗಲಿ, ಉದ್ಯೋಗವನ್ನಾಗಲಿ, ಫಾಲ್ಸ್ ನಿಮ್ಮ ಒಳಗಡೆ ನಾನು ಹೊಂದ್ಕೊಂಡಿದ್ದೀನಿ ಎಂಬುದನ್ನು ನಂಬಬೇಕು. ನಿಮ್ಮ ಒಳಗಡೆ ಯಾವ ಚೇಂಜ್ ಆಗ್ತದೋ ಆಗ ಹೊರಗಡೆ ಎಲ್ಲ ಕಾರ್ಯಗಳು ಬದಲಾವಣೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇವತ್ತು ನಿಮ್ಮ ಜೊತೆಲಿ ಯಾವುದನ್ನ ಹಂಚಿಕೊಳ್ತೇನೆ ಅಂತಂದ್ರೆ, ಭಯ ಒಂದು ಸಾಂಕ್ರಾಮಿಕವಾದಂತಹ ರೋಗ. ನಾನು ವೈರಸ್ ಬಗ್ಗೆ ಮಾತಾಡ್ತೇನೆ. ಭಯ ಒಂದು ಸಾಂಕ್ರಾಮಿಕವಾದ ರೋಗವನ್ನು ಹರಡುವಂತಹ ವೈರಸ್. ಬಟ್ ಆ ಭಯವನ್ನ, ಆ ವೈರಸ್ ಅನ್ನ ಯಾವ ರೀತಿ ಬುಡ ಸಮೇತ ನೀವು ಕಿತ್ತಾಕ್ಬೇಕೆಂಬುದಾಗಿ, ಯಾವ ರೀತಿ ಕಿತ್ತಾಕಬಹುದು ಎಂಬುದಾಗಿ ಅದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾಕೆಂದ್ರೆ ದುರಾತ್ಮನು ನಿಮ್ಮ ಜೀವಿತದಲ್ಲಿ ಅವನ ಚಿತ್ತವನ್ನ, ಅವನ ಕಾರ್ಯಗಳನ್ನ ಏನೇ ಮಾಡಬೇಕಾದ್ರೂ ಅಷ್ಟೇ ನೀವು ಅವನಿಗೆ ಭಯವನ್ನ ಜಸ್ಟ್ ಕೊಡಬೇಕು. ನೀವು ಯಾವಾಗ ನೀವು ಭಯವನ್ನ ಆತನ ನೀಡ್ತೀರಿ, ಆಗ ಆತನು ನಿಮ್ಮ ಜೀವನದಲ್ಲಿ ಅವನ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಬೇರೆ ಇವತ್ತಿನ ಟಾಪಿಕ್, ನೀವು ಇದನ್ನು ಕಲ್ತ್ಕೊಳ್ಳೋದು ಮಾತ್ರ ಅಲ್ಲ, ಇಲ್ಲಿಂದ ಹೋಗಿ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಸ್ನೇಹಿತರಿಗೆ ಕಲ್ಸ್ಕೊಡುವಾಗ ಅವರು ಕೂಡ ಥ್ಯಾಂಕ್ ಗಾಡ್ ಭಯದ ಮೇಲೆ ದೊರೆತನ ಮಾಡ್ಬೋದು. ಭಯದ ಮೇಲೆ ಥ್ಯಾಂಕ್ ಗಾಡ್ ಯಾವ ಕಾರಣ ಕಿಂಚಿತ್ತು ಕೂಡ ಅಳುಕು ಕೊಡದೆ, ಅಂಜಿಕೆ ಇಡದೆ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಜೊತೆಲಿ ಪ್ರಭು ಯೇಸು ಇದ್ದಾರೆ ಎಂಬುದಾಗಿ ಅವರಲ್ಲಿಟ್ಟಂಥ ವಿಶ್ವಾಸ ಎಲ್ಲವನ್ನು ಜಯಿಸುವಂಥ ವಿಶ್ವಾಸವಾಗಿದೆ. ಎಲ್ಲವನ್ನು ಜಯಿಸಿಕೊಂಡು ಜಯಶಾಲಿಯಾಗಿ ಜೀವಿಸಬಹುದು. ಹಲ್ಲೆಲೂಯಾ. ಓಕೆ, ರೋಮನ್ರಿಗೆ ಬರೆದ ಪತ್ರ, ರೋಮನ್ಸ್ 8ನೇ ಅಧ್ಯಾಯ
ವಾಕ್ಯ 15 ಓದಿ. ರೋಮ 8:15. ಮೈಕಲ್ ಓದಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸತ್ವದ ಆತ್ಮವನ್ನು ಹೊಂದಿದವರಲ್ಲ, ಅದರ ಬದಲಾಗಿ ನೀವು ದೇವರನ್ನು ಅಪ್ಪ ತಂದೆ ಎಂದು ಕರೆಯುವ ಮಕ್ಕಳ ಆತ್ಮವನ್ನ ಹೊಂದಿದ್ದೀರಿ. ಪ್ರಿಯರೇ, ನೀವ್ಯಾರು ಕೂಡ ಮತ್ತೆ ತಿರುಗಿ ಗುಲಾಮರಾಗಿ ಜೀವಿಸುವಂತಹ ಭಯದ ಆತ್ಮವನ್ನ ಹೊಂದಿಲ್ಲ. ಯಾಕೆಂದ್ರೆ ನೀವು ಮತ್ತು ನಾನು ಪ್ರೈಸ್ ದಿ ಗಾಡ್ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡೋದ್ರಿಂದ, ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕಾರ ಮಾಡಿರೋದ್ರಿಂದ, ಪ್ರೈಸ್ ದಿ ಗಾಡ್, ಹಾಲೆಲೂಯ, ಪರಲೋಕದ ದೇವರನ್ನ ಅಪ್ಪ ತಂದೆ ಎಂದು ಕರೆಯುವಂತಹ ದತ್ತು ಸ್ವೀಕಾರದ ಆತ್ಮ ನಾವೆಲ್ಲರೂ ಹೊಂದಿಕೊಂಡಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈ ವಾಕ್ಯದಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕು. ಮೊದಲನೇದಾಗಿ ದೇವರು ಹೇಳ್ತಿರುವಂಥದ್ದು, ನೀವು ಮೊದಲು ಭಯದ ಆತ್ಮನಿಗೆ ಗುಲಾಮರಾಗಿದೆ, ಸೈತಾನಿಗೆ ಗುಲಾಮರಾಗಿದೆ. ಆ ಭಯವನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈಗ ನೀವು ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಬಿಡೋದ್ರಿಂದ ಇವತ್ತು ನೀವು ಪವಿತ್ರ ಆತ್ಮವನ್ನು ಹೊಂದಿಕೊಂಡು ದತ್ತು ಪುತ್ರ ಸ್ವೀಕಾರದ ಆತ್ಮವನ್ನು, ತಂದೆಗೆ ದತ್ತು ಮಕ್ಕಳಾಗಿ ಆ ದತ್ತು ಪುತ್ರ ಸ್ವೀಕಾರವಂತಹ ಆತ್ಮವನ್ನು ನೀವು ಹೊಂದಿರೋದ್ರಿಂದ, ಪ್ರೈಸ್ ದಿ ಗಾಡ್, ಇಲ್ಲಿ ವಾಕ್ಯ ಹೇಳ್ತದೆ, ಥ್ಯಾಂಕ್ ಗಾಡ್, ಇನ್ಮೇಲೆ ನೀವು ಯಾವ ಕಾರಣಕ್ಕೂ ಭಯದ ಆತ್ಮನ ಅಧೀನದಲ್ಲಿ ಇರುವಂಥ ಮಕ್ಕಳಲ್ಲ. ಅದರ ಅರ್ಥ ಏನಂದ್ರೆ ಬೇರೆ, ಭಯ, ಪ್ರೈಸ್ ದಿ ಗಾಡ್, ಯಾವ ಕಾರಣಕ್ಕೂ ನಿಮ್ಮ ಒಳಗಿನಿಂದ ಬರುವಂಥದ್ದಲ್ಲ, ಭಯ ಹೊರಗಡೆಯಿಂದ ಬರುವಂಥದ್ದು. ಹಲೋ, ಭಯ, ಪ್ರೈಸ್ ದಿ ಗಾಡ್, ನಿಮ್ಮ ಒಳಗಡೆ ಯಾವುದೇ ಭಯದ ಆತ್ಮವಿಲ್ಲ, ಬದಲಾಗಿ ದೇವರ ಆತ್ಮರು, ಪವಿತ್ರ ಆತ್ಮರಿದ್ದಾರೆ. ಪವಿತ್ರ ಆತ್ಮರು ನಿಮ್ಮ ಒಳಗಡೆ ಇರೋದ್ರಿಂದ, ಪ್ರೈಸ್ ದಿ ಗಾಡ್, ಪವಿತ್ರ ಆತ್ಮರು ನೀವು ಯಾವ ಏರಿಯಾದಲ್ಲೂ ಕೂಡ ಭಯ ಪಡದಂತೆ ನಿಮ್ಮನ್ನು ಮುನ್ನಡೆಸುವಂತ ಪೋಷಕರಾಗಿದ್ದಾರೆ. ಬಟ್ ಇವತ್ತೇನಾದರೂ ನೀವು ಯಾವುದಾದ್ರೂ ವಿಷಯದಲ್ಲಿ, ಸಣ್ಣ ಪುಟ್ಟ ವಿಷಯದಲ್ಲಿ ನೀವು ಭಯಪಟ್ಟರೂ ಕೂಡ ಆ ಭಯ ನಿಮ್ಮ ಒಳಗಡೆಯಿಂದ ಅದು ಹೊರ ಬಂದಿರುವಂಥದ್ದಲ್ಲ, ಹೊರಗಡೆಯಿಂದ ದೇವರ ವಾಕ್ಯ ವಿರುದ್ಧವಾದದ್ದನ್ನು ಏನೋ ಆಲಿಸಿದಿರಿ, ಇಲ್ಲ ನೋಡಿದ್ದೀರಿ, ಕೇಳಿಸ್ಕೊಂಡಿದ್ದೀರಿ, ಅದು ನಿಮ್ಮ ಒಳಗಡೆ ಭಯವನ್ನು ಉತ್ಪತ್ತಿ ಮಾಡುವಂಥದ್ದು. ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇ ವಿಷಯದಲ್ಲಿ ನಿಮಗೆ ಭಯ ಬಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ಈ ಭಯ ದೇವರ ಚಿತ್ತವಲ್ಲ. ಹಾಗಾಗಿ ದೇವರ ಚಿತ್ತ ಅಲ್ಲದ ಮೇಲೆ ಅದನ್ನು ನಾವು ಸ್ವೀಕಾರ ಮಾಡುವಂಥದ್ದಲ್ಲ, ಬದಲಾಗಿ ಅದನ್ನು ನಿರಾಕರಿಸಬೇಕು. ನೀವೇನಾದರೂ ಅಯ್ಯೋ ನನಗೆ ಭಯ ಆಗ್ತದೆ ಎಂಬುದಾಗಿ ನೀವೇನಾದರೂ ಯಾವುದಾದ್ರೂ ವಿಷಯದಲ್ಲಿ ಭಯ ಪಟ್ಟರೆ, ಪ್ರಿಯರೇ, ಆ ಭಯ ನಿಮ್ಮ ಒಳಗಡೆ ಇದುವರೆಗೂ ವಾಕ್ಯಗಳನ್ನ ಕೇಳಿಸ್ಕೊಂಡು ಯಾವ ವಿಶ್ವಾಸ ಹೊಂದ್ಕೊಂಡಿದ್ದೀರಿ, ಆ ವಿಶ್ವಾಸವನ್ನು ಕಲ್ಮಶ ಮಾಡಕ್ಕೆ, ಆಗ ನಿಮ್ಮ ವಿಶ್ವಾಸದಲ್ಲಿ ಯಾವುದೇ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾತಕ್ಕಾಗಿ ದೇವರು ಭಯವನ್ನು ಸಹಿಸಿಕೊಳ್ಬೇಡಿ, ಅದು ನಿರಾಕರಿಸಿ ಎಂಬುದಾಗಿ ಹೇಳ್ತಾರೆ ಅಂತಂದ್ರೆ, ನೀವು ಯಾವಾಗ ಭಯಕ್ಕೆ ವಿಧೇಯರಾಗ್ತೀರಿ, ಆ ಭಯದ ನುಡಿಗಳನ್ನು ಕೇಳಿಸ್ಕೊಂಡು ನೀವು ಯಾವಾಗ ಭಯ ಪಡ್ತೀರಿ, ಭಯಕ್ಕೆ ವಿಧೇಯರಾಗ್ತೀರಿ, ಆ ಭಯಕ್ಕೆ ವಿಧೇಯರಾಗುವಂಥ ಕಾರ್ಯ ಭೂಮಿಯಲ್ಲಿ, ಈ ಭೂಲೋಕದಲ್ಲಿ ನೀವು ದುರಾತ್ಮನಿಗೆ ನಿಮ್ಮ ಜೀವನದಲ್ಲಿ ಆತನು ಪ್ರವೇಶಿಸಿ ಆತನ ಕೆಟ್ಟ ಕಾರ್ಯ ಮಾಡಲಿಕ್ಕಾಗಿ ನೀವು ಅನುಮತಿಯನ್ನು ಕೊಟ್ಟವರಾಗ್ತೀರಿ. ಯಾಕೆಂದರೆ ದುರಾತ್ಮನು ನಿಮ್ಮ ಜೀವಿತದಲ್ಲಿ ಅವನು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಪರ್ಮಿಷನ್ ಬೇಕೇ ಬೇಕು, ನಿಮ್ಮ ಅಪ್ಪಣೆ ಬೇಕೇ ಬೇಕು. ನಿಮ್ಮ ಅಪ್ಪಣೆ ಇಲ್ಲದೆ ಯಾವ ಕಾರಣಕ್ಕೂ ದುರಾತ್ಮನು ಯಾವ ಕಾರಣಕ್ಕೂ ನಿಮ್ಮನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಜೀವನವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದುರಾತ್ಮನಿಗೆ ನೀವು ಕೊಡುವಂಥ ಅನುಮತಿ ಯಾವ ರೀತಿ ಅಂತಂದ್ರೆ, ಯಾವಾಗ ನೀವು ಭಯ ಪಡ್ತೀರಿ, ಆ ಭಯ ಸೈತಾನಿಗೆ ನೀವು ಲೀಗಲ್ ನೋಟಿಸ್ ಕೊಡ್ತಾ ಇದ್ದೀರಿ, ನಾನು ಭಯ ಪಟ್ಟಿದ್ದೇನೆ, ನೀನು ಬಂದ್ಬಿಟ್ಟು ಏನು ಮಾಡಬೇಕು ಅಂದ್ಕೊಂಡಿದೆಯೋ ಎಲ್ಲ ಮಾಡಬಹುದು. ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಪ್ರಿಯರೇ, ನೀವು ಸೈತಾನಿಗೆ ನಿಮ್ಮ ಜೀವನವನ್ನು ಪ್ರವೇಶ ಮಾಡಲಿಕ್ಕಾಗಿ
ನೀವು ಭಯಪಟ್ಟವರಾಗಿ ಭಯದಿಂದ ಅನುಮತಿಯನ್ನು ಕೊಡಬೇಕಾ ಅಥವಾ ಅವನು ತಡೆಗಟ್ಟುವಂತಹ ವಿಶ್ವಾಸದನ್ನ ದೇವರ ವಾಕ್ಯ ನುಡಿಯೋದ್ರ ಮೂಲಕ ದೇವರ ವಾಕ್ಯ ಸ್ಥಿರವಾಗಿ ನಿಂತ್ಕೊಳ್ಬೇಕಾ? ನಿರ್ಧಾರ ಬಂದು ನಿಮ್ಮ ಕೈಲಿದೆ. ಮತ್ತೊಂದು ಕೇಳೋದಾದ್ರೆ, ಹೊರಗಡೆ ಇರುವಂತಹ ಭಯದ ಪರಿಸ್ಥಿತಿಗಳು ಅದು ಹೊರಗಡೆ ಇರುವಂತಹ ಜನಗಳಿಗೆ ತೊಂದರೆ ಕೊಡ್ತಿರುವಂತಹ ದುರಾತ್ಮನು ನಿಮ್ಮನ್ನು ನಾಶ ಮಾಡಬೇಕಾ ಅಥವಾ ಅವನು ನಾಶ ಮಾಡುತ್ತಿರುವಂತಹ ವ್ಯಕ್ತಿಗಳ ಜೀವಿತವನ್ನ ನೀವು ಹೋಗಿ ಬದಲಾಯಿಸಬೇಕಾ? ಆಯ್ಕೆ ಬಂದು ನಿಮ್ಮ ಕೈಗೆ. Praise God. Hallelujah. Hallelujah. Thank you Jesus. ಅಂದ್ರೆ ಪ್ರಿಯರೇ, ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ಅವರಿಗೆ ಬೇಕಾಗಿರುವಂಥದ್ದು ವಿಶ್ವಾಸ. ಅದಕ್ಕೆ ನಾನು ಹೇಳ್ತೇನೆ ಅನೇಕ ಸಂದರ್ಭದಲ್ಲಿ, ದಯವಿಟ್ಟು ಬ್ರದರ್ ನಿಮ್ಮನ್ನು ಭೇಟಿ ಮಾಡಬೇಕು, ಬ್ರದರ್ ನೀವು ಫ್ರೀ ಇದ್ದೀರಾ? ಹಲೋ, ನನಗಂತೂ ಫ್ರೀ ಇಲ್ಲ. ಬದಲಾಗಿ ನೀವು ಏನು ಸಮಸ್ಯೆ ಇದೆ ಹೇಳಿ, ಬ್ರದರ್ ಈ ಥರ ಸಮಸ್ಯೆ ಇದೆ, ನನಗೆ ಈ ಥರ ಭಯ ಆಗ್ತದೆ ಅಥವಾ ನನಗೆ ಈ ಥರ ರೋಗ ಇದೆ. ಸಿಂಪಲ್. ಜಾಸ್ ದೇವರ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರೆ ದೇವರಿಗೆ ಬೇಕಾಗಿರುವಂಥದ್ದು ಬ್ರದರ್ ಅಲ್ಲ, ದೇವರಿಗೆ ಬೇಕಾಗಿರುವಂಥದ್ದು ನಿಮ್ಮ ವಿಶ್ವಾಸ. ವಿಶ್ವಾಸವು ಗಾಡ್ ದೇವರ ಅದ್ಭುತ ಕಾರ್ಯಕ್ಕೆ ಬಾಗಿಲ ತೆರೆದುಕೊಡ್ತದೆ. ಅದಕ್ಕೋಸ್ಕರ ನೀವು ಮನೇಲಿ ಕುಳಿತಂಥ ಸ್ಥಳದಲ್ಲೇ ದೇವರ ವಾಕ್ಯವನ್ನ ಯೂಟ್ಯೂಬ್ ಹೋಗಿ ಯಾವುದೋ ಒಂದು ಟೀಚಿಂಗ್ ಹಾಕೊಳ್ಳಿ, ಗಂಟೆ ಕೇಳಿ ಆ ವಾಕ್ಯ ನುಡಿರಿ. ನಿಮ್ಮ ಮನೆಯಲ್ಲಿ ಇದ್ದುಕೊಂಡೆ ನನ್ನನ್ನು ಭೇಟಿ ಆಗದೆ ಪರಿಸ್ಥಿತಿ ಗಾಡ್ ನಾನು ಹೇಳುವಂಥ ಸಲಹೆಗಳನ್ನ ನೀವು ಅನುಸರಿಸಿ ನಡೆಯೋದಾದ್ರೆ ವಿಶ್ವಾಸ ಪಡ್ಕೊಳ್ತೀರಿ. ಯಾಕೆಂದ್ರೆ ವಿಶ್ವಾಸ ಬರೋದು ಹೇಗೆ? ದೇವರ ವಾಕ್ಯವನ್ನ ದೇವರ ವಾಕ್ಯ ಪದೇ ಪದೇ ಆಲಿಸೋದ್ರಿಂದ ಅಥವಾ ಬ್ರದರ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋದ್ರಿಂದ. ಬಟ್ ನಾವು ಯಾವುದಕ್ಕೆ ಇಷ್ಟಪಡ್ತೀವಿ? ಬ್ರದರ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀವ? ಫಾರ್ ಎಕ್ಸಾಂಪಲ್, ನೀವು ನನಗೆ ಫೋನ್ ಮಾಡಿದ್ರಿ, ಪ್ರೇಯರ್ ಬುಕ್ ತೆಗೆದುಕೊಂಡ್ರಿ, ಪ್ರೇಯರ್ ಬುಕ್ ತೆಗೆದುಕೊಂಡು ಜಸ್ಟ್ ನನ್ನ ನಂಬರ್ಗೆ ಫೋನ್ ಮಾಡಿದ್ರಿ, ನಾನು ಸಿಗಲಿಲ್ಲ. ಬ್ರದರ್ ಸಿಗದೆ ಬೇಡ ಬಿಡಿ, ಅವ್ರು ಏನು ವಾಕ್ಯ ಹೇಳ್ಕೊಟ್ಟಿದಾರೋ ಆ ಪ್ರೇಯರ್ ಬುಕ್ ಮೊದಲನೇ ಪೇಜ್ ಉಪಯೋಗಿಸೋದೇ ಬೇಡ, ಅದು ಬರೀ ನಂಬರ್ಗಳಲ್ಲಿ ಎರಡನೇ ಪೇಜ್ ತೆಗೆಯೋಣ ಅಂತೇಳಿ ಚಿಂತೆ ಮತ್ತು ಬಾಯಲ್ಲಿ ಬಿಡುಗಡೆ. ಆ ವಾಕ್ಯನ ಕೂತ್ಕೊಂಡು ಅದನ್ನೇ ಬಾಯ್ಪಾಠ ಮಾಡೋಣ, ಅದನ್ನೇ ಬಾಯಿ ತುಂಬಿಯೋಣ ಎಂಬುದಾಗಿ ನೀವು ನಿರ್ಧಾರ ತೆಗೆದುಕೊಳ್ತೀರಾ? ಅಥವಾ ಒಂದು ನಂಬರ್ ಸಿಗದೇ ಇರುವಾಗ ಇನ್ನೊಂದು ನಂಬರ್ ಎಲ್ಲಕ್ಕೂ ಟ್ರೈ ಮಾಡಿ ಜಾಸ್ತಿ. ಆಕ್ಚುಲಿ ನೀವು ನೋಡೋಕೆ ಹೋದ್ರೆ ಪ್ರಿಯರೇ, ಜಸ್ಟ್ ನಿಮಗೆ ಆ ಸಮಸ್ಯೆನ ಯಾವ ದುರಾತ್ಮ ತಂದಿದಾನೋ ನೀವು ಎರಡನೇ ಪೇಜ್ ತೆಗೆದ್ರಿ, ಆ ವಾಕ್ಯ ಹೇಳುವಾಗ ನೀವು ಸಮಸ್ಯೆ ತಂದಿರುವಂಥ ಸೈತನ್ ತಲೆ ತಿಂತೀರಿ. ಮೊದಲನೇ ಪೇಜ್ ಉಪಯೋಗಿಸಿದ್ರಿ, ಬ್ರದರ್ ತಲೆ ತಿಂತೀರಿ. ಬಟ್ ಯಾರು ತಲೆ ತಿಂತಿದ್ರಿ? ನೀವು ಯಾರು ನಮ್ಗೆ ಫೋನ್ ಮಾಡಬೇಕು? ನಾನು ಹೇಳ್ತಿರೋ ಹೊರಗಡೆ ಇರೋರು. ನನ್ನ ಉದ್ದೇಶ ಏನಾದ್ರು ಪ್ರಿಯರೇ, ಪ್ರೈಸ್ ಗಾಡ್, ಫಸ್ಟ್ ಪೇಜ್ ಇರಲಿ, ಫಸ್ಟ್ ಪೇಜಲ್ಲಿ 6 ನಂಬರ್ ಇದೆಯಾ? ಏ ಬ್ರದರ್, ನನ್ನ ನಂಬರ್ ಕೂಡ ಅಲ್ಲಿ ಸೇರಿಸ್ಕೊಳ್ಳಿ, 7ನೇ ನಂಬರ್ ಪ್ರಿಂಟ್ ಹಾಕ್ಸಿ, ನಾನು ಕೂಡ ರೆಡಿ ಇದ್ದೇನೆ ದೇವರ ಸಾಮ್ರಾಜ್ಯ ಕಟ್ಟಲಿಕ್ಕಾಗಿ. ಅದು ನನ್ನ ಬಯಕೆ. ಬ್ರದರ್, ಪ್ರೈಸ್ ಬಿಡಿ ಗಾಡ್, ಹೇಗೆ ನಾನು 1ನೇ ಪೇಜಲ್ಲಿರುವಂತಹ ಫೋನ್ ನಂಬರ್ ಉಪಯೋಗಿಸಿದೆ ನನ್ನ ನಂಬರ್ನ ಸೇರಿಸ್ಕೊಳ್ಳಿ ಎಂಬುದಾಗಿ ಹೇಳ್ತಿದ್ದೇನೆ ಅಂತಂದ್ರೆ, 2ನೇ ಪೇಜಲ್ಲಿರುವಂತಹ ಚಿಂತೆ ಮತ್ತು ಭಯದ ಪ್ರಾರ್ಥನೆಯಲ್ಲಿರುವಂತಹ ವಾಕ್ಯಗಳನ್ನ ನಾನು ಧ್ಯಾನಿಸಿದ್ದರಿಂದ ನನ್ನ ಸಮಸ್ಯೆ ಯಾವ ಥರ ಪರಿಹಾರ ಮಾಡ್ಕೊಂಡಿದ್ದೇನೆ ನಾನು ಇವತ್ತು ಅರ್ಥ ಮಾಡ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಅದೇ ಸಮಸ್ಯೆ ಯಾರಾದ್ರೂ ಇದ್ರೆ ನನಗೆ ತಿಳಿಸಿ, ನಾನು ಆ ಸಮಸ್ಯೆಗಳನ್ನು ಹೋಗಿ ಯೇಸು ನಾಮದಲ್ಲಿ ಕೊಲ್ಲುವಂತಹ ಕೊಲೆಗಾರನಾಗಿ ಹೊಸ ವರ್ಷದಲ್ಲಿ ಜೀವಿಸ್ತೇನೆ. ಇದಾಗಿದೆ ಪ್ರಿಯರೇ ದೇವರ ಚಿತ್ತ. Praise God. Hallelujah. Hallelujah. Thank you Jesus. Praise you Jesus. For example, just ನಂದಿನಿ ಲೇಔಟಿಂದ ಗಿರಿದರ್ಶನ್ ಲೇಔಟಿಂದ ಬಂದಿದ್ದೀರಾ? ಎಸ್ ಬ್ರದರ್, ಗುಡ್. ಅಮ್ಮ ಎಲ್ಲ ಬಂದಿದ್ದಾರಾ? ಬರ್ತಾ ಇದ್ದಾರ? ವಾಕಿಂಗ್ ಬರಬೇಕಿತ್ತು, ಪರವಾಗಿಲ್ಲ, ಕೂತ್ಕೊಳ್ತೀವಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ನಾನು ನೋಡಿ ಪ್ರಿಯರೇ, ಥ್ಯಾಂಕ್ ಗಾಡ್. ಅವರ ತಾಯಿಗೆ ಏನು ಶರೀರದಲ್ಲಿ ವ್ಯತ್ಯಾಸ ಆದಾಗ ನನಗೆ ಅನ್ಯ ಭಾಷೆ ಪ್ರಾರ್ಥನೆ ನಡೆಯುವಾಗ ಪ್ರೈಸ್ ಬಿಡಿ ಗಾಡ್ 20 ನಿಮಿಷ ಫೋನ್ ಬರ್ತಾನೆ ಇದೆ. ನನ್ನ ಬ್ರದರ್ಸ್ಗೆ ಅರ್ಥ ಆಗಿರ್ತದೆ, ಯಾಕಂದ್ರೆ ಫೋನ್ ಬಂದ ತಕ್ಷಣ ನಾನು ರಿಸೀವ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಝೂಮ್ ಮ್ಯೂಟ್ ಆಗ್ತದೆ. 2-3 ಸಲ ನೋಡಿದ್ರೆ ಪುನಃ ಇಲ್ಲ ಬ್ರದರ್ ಇಲ್ಲ ಎಲ್ಲರೂ ಹೇಳ್ತಾರೆ. ನಾನು ಬ್ರದರ್ ನೀವು ಬ್ರದರ್ ನಮ್ಮ ಅಮ್ಮನಿಗೆ ಆಗಿದೆ, ಬ್ರದರ್ ನಿಮಗೆ ಆಲ್ರೆಡಿ ನಾನು ಮಾತ್ರ ಕೊಟ್ಟಿದ್ದೆ. ಇಲ್ಲ ಬ್ರದರ್ ಪ್ಲೀಸ್. ನಾನು ಹೇಳ್ತಿದ್ದಾನೆ ಸೈತಾನನ್ನು ಅಮ್ಮನ ಮೂಲಕ ಯಾವುದೋ ಒಂದು ಸಮಸ್ಯೆ ಬಂದಿದ್ಬಿಟ್ಟು ನಿಮ್ಮೆಲ್ಲರೂ ತಲೆ ಕೆಡಿಸಿರ್ಬೋದು. ಬಟ್ ನಾನು ನಿಮ್ಗೆ ಏನು ವಾಕ್ಯ ಕೊಟ್ಟಿದ್ದೀನಿ
ಆ ವಾಕ್ಯ ನೀವು ಬಾಯಿಗೆ ಹೇಳಿದ್ರೆ ಸಾಯ್ತನ್ ತಲೆ ಕೆಡಿಸ್ಬಿಟ್ಟು ಅವ್ನು ಹುಚ್ಚನಾಗಿ ನಿಮ್ಮ ಅಮ್ಮನ ಬಿಟ್ಟು ಓಡೋಗ್ತಾನೆ. ಈಗ ಅಮ್ಮ ಹೇಗಿದ್ದಾರೆ ಬ್ರದರ್? ನನ್ನ ರಾತ್ರಿ ಇದ್ದಂಥ ಪರಿಸ್ಥಿತಿಗೆ ಓದಿವು ಚೆನ್ನಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅವರ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಅಮ್ಮನ್ನ ರಾತ್ರಿ ಉಳಿಸ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಸರಿ ಬ್ರದರ್? ಅಮ್ಮನ ಉಳಿಸ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಾನು ಅವ್ರಿಗೆ ಹೇಳಿದ ಒಂದು ಬ್ರದರ್, ಜಸ್ಟ್ ನೀವು ಆ ಪರಿಸ್ಥಿತಿ ನೋಡ್ಬಿಟ್ಟು ಭಯ ಪಡಬೇಡಿ. ನೀವು ಭಯ ಪಟ್ಟರೆ ಖಂಡಿತ ಭಯ ಸೈತಾನಿಗೆ ನಿಮ್ಮ ಅಮ್ಮನ ಶರೀರದಲ್ಲಿ ಉಪದ್ರವ ಕೊಟ್ಟು ನಿಮ್ಮ ಅಮ್ಮನ ಕಥೆ ಮುಗಿಸ್ತದೆ. ಬಟ್ ಪ್ರೈಸ್ ಬಿಡಿ ಗಾಡ್, ವಿಶ್ವಾಸವನ್ನ ಬಲಪಡಿಸಿಕೊಳ್ಳುವಂತಹ ವಾಕ್ಯ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ ವಾಕ್ಯನ ಉಪಯೋಗಿಸಿ. ಎಷ್ಟೊಂದು ಹೇಳಿದ್ರಿ ಬ್ರದರ್ ಆ ವಾಕ್ಯನ? ಅರ್ಧ ಗಂಟೆ ಹೇಳಿದ್ರಿ. ಅರ್ಧ ಗಂಟೆ ಆದ್ಮೇಲೆ ಏನಾಯ್ತು ಅಮ್ಮಗೆ? ಆಮೇಲೆ ಎಚ್ಚರ ಆದ್ರು. ಪ್ರಜ್ಞೆ ಇರಲಿಲ್ಲ, ಕತೆ ಮುಗಿತು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಬಟ್ ಪ್ರೈಸ್ ಬಿಡಿ ಗಾಡ್, ಅಮ್ಮ ಅದಾದ್ಮೇಲೆ ಎಚ್ಚರ ಆದ್ರು. ಆದ್ಮೇಲೆ ಆರೋಗ್ಯವಾಗಿ ಪ್ರೈಸ್ ಬಿಡಿ ಗಾಡ್ ಈಗ ಆದ್ಮೇಲೆ ಬರ್ತಾ ಇದ್ದಾರೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಗುಡ್ ನ್ಯೂಸ್ ಏನು ಗೊತ್ತಾ? ಯಾವ ಬ್ರದರ್ ಕುಳ್ಕೊಳ್ತದ ಬ್ರದರ್ ಹೋಗಿ ಅಮ್ಮ ತಲೆ ಮೇಲೆ ಕೈ ಬಿಡಲಿಲ್ಲ, ಏನು ಮಾಡಲಿಲ್ಲ. ದೇವರ ವಾಕ್ಯ, ಆ ವಾಕ್ಯದ ಮೂಲಕ ಯಾವಾಗ ವಿಶ್ವಾಸ ಬಲಗೊಳ್ತು, ಆ ವಾಕ್ಯ ನಂಬಿದ್ರು. ಪ್ರೈಸ್ ಬಿಡಿ ಗಾಡ್, ಆ ವಾಕ್ಯವೇ ಯಾವ ಉದ್ದೇಶಕ್ಕಾಗಿ ಪ್ರಭು ಯೇಸು ಆ ವಾಕ್ಯವನ್ನು ವಾಗ್ದಾನ ಮಾಡಿದಾರೋ ಆ ವಾಗ್ದಾನ ಎಲ್ಲರೂ ಸಂಪೂರ್ಣಗೊಳಿಸಿತು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಪರಿಸ್ಥಿತಿ ಬರುವಾಗ ಭಯ ಪಡಬೇಕಾ ಅಥವಾ ಭಯ ಪಡದೆ ವಿಶ್ವಾಸವನ್ನು ಬಿಡುಗಡೆ ಮಾಡಬೇಕಾ? ನಿರ್ಧಾರ ಮಾಡೋದು ಯಾರು? ಹಲೋ, ಯಾರು ನಿರ್ಧಾರ ಮಾಡೋದು? ಹಾಗಾದ್ರೆ ಈ ಹೊಸ ವರ್ಷದಲ್ಲಿ ಹೊಸ XYZ ಈ ಲೋಕಕ್ಕೆ ಬರುವಾಗ ಅದರ ಮಧ್ಯದಲ್ಲಿ ನೀವು ಕೂಡ ಅವರಂತೆ ಮನೆ ಒಳ ಹೊತ್ತು ಕೂತ್ಕೊಳ್ಬೇಕಾ? ಸೂಸು ಮಾಡಿಕೊಂಡು ಬೆಡ್ಡೆಲ್ಲ ಒದ್ದೆ ಮಾಡಿಕೊಂಡು, ಯಾಕಂದ್ರೆ ನಿಮ್ಮ ಬೆಡ್ ಎಲ್ಲ ಒದ್ದೆ ಮಾಡುವಂಥ ವೈರಸ್ಗಳು ಬರ್ತಾವೆ. ಹಲೋ, ಬರೆದಿಟ್ಕೊಳ್ಳಿ, ಬರ್ತದೆ. ಪ್ರವಾದನೆ ಅಲ್ಲ, ಯೇಸು ಪ್ರವಾದನೆ ಮಾಡಿದ್ದಾರೆ ಬೈಬಲ್ ಮೊದಲು. ಈಗೇನು ಕೋವಿಡ್ ಬಂದಿದೆಯೋ, ಯೇಸು ಪ್ರೈಸ್ ಬಿಡಿ ಗಾಡ್ ಅವ್ರಿಗೆ ಭೂಲೋಕದ 2020 ವರ್ಷದಲ್ಲಿ ಇದ್ರಲ್ಲ, ಆವಾಗ ನೋಡಿದ್ರು ಇಂಥ ಪ್ಯಾಂಡಮಿಕ್ ಡಿಸೀಸಸ್, ಸಾಂಕ್ರಾಮಿಕ ರೋಗಗಳು ಈ ರೀತಿ ಬರ್ತವೆ ಎಂಬುದಾಗಿ ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದೆಲ್ಲ ಈ ರೀತಿ ಬರ್ತದೆ ಎಂಬುದಾಗಿ. ಪ್ರೈಸ್ ಗಾಡ್. ಬಟ್ ಆ ಸಂದರ್ಭದಲ್ಲಿ ನೀವು ಅವತ್ತು ಮನೇಲಿ ಕೂತ್ಕೊಳ್ಳಿ ಎಂಬುದಾಗಿ ಹೇಳಿಲ್ಲ. ತಲೆ ಎತ್ತಿ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಒಳಗಡೆ ಏನಿದೆಯೋ ಮೈ ಗಾಡ್, ನಿಮ್ಮ ಒಳಗಡೆ ಇರುವಂತಹ ಆಂಟಿ ವೈರಸ್ ಅನ್ನ, ನಿಮ್ಮ ಒಳಗಡೆ ಇರುವಂತಹ ಥ್ಯಾಂಕ್ ಗಾಡ್ ರೋಗ ನಿರೋಧಕ ಶಕ್ತಿಯನ್ನ ರಿಲೀಸ್ ಮಾಡಿ ಪರವನ್ನು ಕೂಡ ನೀವು ಹೋಗಿ ಗುಣಪಡಿಸಬೇಕೆಂಬುದಾಗಿ. ಯಾರು ಕೈ ಚಪ್ಪಳೆ ಹೊಡೆಯಲ್ಲ ಬರಬೇಡಿ. ನೋಡಿ, ಅವ್ರಿಗೋಗಿ ನಾವು ಗುಣಪಡಿಸೋದ್ರೆ ಅಲ್ಲಿಂದ ಅವ್ರು ಅಕ್ಸಿಡೆಂಟ್ ಬಿಟ್ಟು ನಮಗೆ ಬಂದುಬಿಟ್ರೆ, ಆಗ ನಿಮ್ಮ ದೇವರು ಅಕ್ಸಿ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಬರುವಂತಹ ಅಕ್ಸಿಯಿಂದ ಬರುವಂತಹ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಗಿಂತ ನಿಮ್ಮ ದೇವರು ಚಿಕ್ಕವ? ಹಲೋ, ಅದಕ್ಕೆ ಪ್ರೇಮ ನಾವು ಹೇಳ್ತೇನೆ, ಕ್ರೈಸ್ತ ಮಕ್ಕಳು ಅಂದ್ರೆ 24 ಗಂಟೆ ಪ್ರಾರ್ಥನೆ ಮಾಡೋರಲ್ಲ. ಕ್ರೈಸ್ತ ಮಕ್ಕಳು ಅಂದ್ರೆ ಪ್ರಾರ್ಥನೆ ಮಾಡಿ ಆದ್ಮೇಲೆ ತಮ್ಮಂತ ಬಲಪಡಿಸ್ಕೊಂಡು ಆದ್ಮೇಲೆ ಎಷ್ಟು ಮಟ್ಟಿಗೆ ಇಂಥ ಪರಿಸ್ಥಿತಿ ಬರುವಾಗ ಧೈರ್ಯವಾಗಿ ವಿಶ್ವಾಸದೊಂದಿಗೆ ತಮ್ಮ ವಿಶ್ವಾಸ ಚಲಾಯಿಸ್ತಾರೋ ಅಂತ ಗಟ್ಸನೆ ಯಾರು ಹೊಂದಿದಾರೋ ಅವರು ನಿಜವಾದ ಕ್ರೈಸ್ತ ಮಕ್ಕಳು. ನಾನು ಕಂಕರದೊಂದು ಬೈಬಲ್ ಹಿಡ್ಕೊಂಡು ಕುತ್ತಿಗೆ ಹಾಕೊಂಡು ನಾನು ಕ್ರಿಶ್ಚಿಯನ್, ಆಲ್ ವಿನ್, ನಾನು ಆಲ್ ವಿನ್. ಒಂದು ವೈರಸ್ ಬಂದ ತಕ್ಷಣ ವಿನ್ನಲ್ಲ ಟೂಸ್ಪಟಾಕಿ. ಪ್ರೈಸ್ ಗಾಡ್. 2 ತಿಮೋತಿ 1:6, ಸಾರಿ 2 ತಿಮೋತಿ 1:7. ಪ್ರೈಸ್ ಗಾಡ್. ಎಷ್ಟು ಮಂದಿ ದೇವರ ಮಕ್ಕಳಿದ್ದೀರಿ? ಇನ್ನೂ ಡೌಟಾ? ಎಷ್ಟು ಮಂದಿ ದೇವರ ಮಕ್ಕಳಿದ್ದೀರಿ? ಕುಂತಿರೋ ಯಾವುದು ಗೊತ್ತಾಗಿಲ್ಲ, ಯಾವ ಕ್ಯಾಟಗರಿ ಸೇರಿದವರು? ಪ್ರಿಯರೇ, ನೀವು ದೇವರ ಮಕ್ಕಳು ಎಂಬುದಾಗಿ ನೀವು ನಂಬದೇ ಅದರಲ್ಲಿ ಯಾವ ಡೌಟ್ ಪಡ್ತೀರಿ? ಈ ಲೋಕದಲ್ಲಿ ಯಾವುದನ್ನು ಕೂಡ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವಾಗ ನಾನು ದೇವ್ರ ಮಕ್ಕಳು ಅಂತ ಹೇಳಿದ ತಕ್ಷಣ ಮೈ ಗಾಡ್ ಜಸ್ಟ್ ನಿಮ್ಮ ಬೆಂಚ್ ಮೇಲೆ ಎತ್ಕೊಂಡು ಎಸ್ ಬ್ರದರ್ ಅಂತ ಹೇಳಿ ಹೇಳಿಕೆ ಹೇಳ್ತೀವಿ. ಮೈ ಗಾಡ್, ಹಾಲೆಲೂಯಾ. ಯಾಕಂದ್ರೆ ಅದೇ ಸಪೋಸ್ ಜಸ್ಟ್ ನೀವು ನಿಮ್ಮ ತಂದೆ ತಾಯಿಗೆ ಸೇರಿಬಿಟ್ಟು
ನಿಮ್ಮ ಮಗನಿಗೆ ಅಥವಾ ನಿಮಗೆ ನಿಮ್ಮ ತಂದೆ ತಾಯಿ ಮಕ್ಕಳು ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮನ ಖುಷಿ ಮಾಡ್ಲಿಕ್ಕಾಗಿ ಎಸ್ ಬ್ರದರ್ ನಾವು ನಮ್ಮ ಮಮ್ಮಿ ಮಗ ನಮ್ಮ ಅಪ್ಪನ ಮಗ ಅಂತ ಹೇಳ್ತೇವೆ. ಯಾಕಂದ್ರೆ ಯಾಕೆ ಆ ಮಗ ಆ ರೀತಿ ಕಾರ್ಯ ಮಾಡ್ತಾನೆ ಅಂತಂದ್ರೆ, ಮಕ್ಕಳು ಕಾರ್ಯ ಮಾಡ್ತಾರೆ ಅಂತಂದ್ರೆ, ಬ್ರದರ್ ನಮ್ಮ ತಾಯಿ 9 ತಿಂಗಳು ಹೆತ್ತು ಹೊತ್ತು ಆ ನೋವು ನಾನು ನೋಡಿದ್ದೀನಿ ಬ್ರದರ್, ಅದಕ್ಕೋಸ್ಕರ ಈಗ ನಾನೇ ಮದುವೆ ಆಗಿದ್ರು ಕೂಡ ನೀವು ಇಂಥವ್ರ ಮಗನ ಅಂತ ಹೇಳಿದ ತಕ್ಷಣ ನಾನು ಎದ್ದು ಬ್ರದರ್. ಹಲೋ, ಅದೇ ಥರ ಪ್ರಿಯರೇ, ನೀವು ಸುಮ್ಮನೆ ಜಸ್ಟ್ ಪುಕ್ಕಟೆಯಾಗಿ ನಿಮಗೆ ಪುಕ್ಕಟೆಯಾಗಿ ಸಿಕ್ಕಿರ್ಬೋದು, ಬಟ್ ಅದಕ್ಕೆ ದೊಡ್ಡ ಬೆಲೆ ಇದೆ ದೇವರ ಮಗುವಾಗಲಿಕ್ಕಾಗಿ. ನಿಮಗೆ ಮತ್ತು ನನಗೆ ಪ್ರಿಯ ಸಿಕ್ಕಿದೆ, ಬಟ್ ಆದರೆ ಪ್ರೈಸ್ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಾನು ಮತ್ತು ನೀವು ದೇವರ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಲಿಕ್ಕಾಗಿ ಯೇಸು ನಮಗೋಸ್ಕರ ಸ್ವರ್ಗ ಲೋಕವನ್ನು ಎಲ್ಲ ಚೆನ್ನಾಗಿರುವಂತಹ ಸಮೃದ್ಧಿಯಾದಂತಹ ಅಂತ ಪರಿಶುದ್ಧವಾದ ಸ್ಥಳವನ್ನು ತೊರೆದು ಪಾಪಿಗಳು ತುಂಬಿರುವ ಮತ್ತು ಈ ಲೋಕಕ್ಕೆ ಬಂದು ನನ್ನ ಪಾಪಗಳನ್ನ ನಿಮ್ಮ ಪಾಪಗಳು ಹೊತ್ಕೊಂಡು ರಕ್ತವನ್ನು ಸುರಿಸಿ ತಮ್ಮ ಪ್ರಾಣವನ್ನು ಕೊಟ್ಟು ನನ್ನನ್ನು ಮತ್ತು ನಿಮ್ಮನ್ನು ತನ್ನ ಮಕ್ಕಳಾಗಿ ಮಾರ್ಪಡಿಸಿಕೊಂಡು ಬಂದದ್ದು ದೊಡ್ಡ ಬೆಲೆ ಇದೆ, ಫ್ರೀಯಲ್ಲ. ಓಕೆ, 2 ತಿಮೋಥೆ 1:6. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವು ಹೊರತು ಭಯದ ಆತ್ಮವಲ್ಲ. 1:7 ಕರೆಕ್ಟ್. 2 ತಿಮೋಥೆ 1:7. ಓದಿ ಬನ್ನಿ ಇನ್ನೊಂದ್ಸಲ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ದೇವರು ನಮಗೆ ಅಂದ್ರೆ ಯಾರಿಗೆ? ತನ್ನ ಮಕ್ಕಳಿಗೆ ಕೊಟ್ಟಿರುವಂತ ಆತ್ಮ ಭಯದ ಆತ್ಮವಲ್ಲ. ಹಾಗಾದ್ರೆ ದೇವರ ಚಿತ್ತ ಏನು? ದೇವರು ಯಾವುದನ್ನು ಕೊಟ್ಟಿದ್ದಾರೋ ಅದನ್ನು ಉಪಯೋಗಿಸಿಕೊಂಡು ಅದಕ್ಕನುಗುಣವಾಗಿ ಜೀವಿಸಬೇಕೆಂಬುದೇ ದೇವರ ಚಿತ್ತ. ದೇವರು ಭಯದ ಆತ್ಮವನ್ನು ಕೊಟ್ಟಿಲ್ಲ ಅಂತಂದ್ರೆ ದೇವರು ನನ್ನ ಮಕ್ಕಳು ಭಯ ಪಡಬೇಕು ಇಷ್ಟಪಡ್ತಾರ? ಹಲೋ, ಹಾಗಾಗಿ ಯೋಚನೆ ಮಾಡಿ ಪ್ರಿಯರೇ, ನೀವು ಯಾವ ಏರಿಯಾದಲ್ಲಿ ಇವತ್ತು ಭಯ ಪಡ್ತಾ ಇದ್ದೀರಿ, ಆ ಭಯ ನಿಮ್ಮ ತಂದೆಯಿಂದ ಬಂದಿರುವಂಥ ಭಯ ಅಲ್ಲ. ನೋ, ಇದು ವಾಕ್ಯ ಹೇಳ್ತದೆ, ಈ ಭೂಲೋಕವನ್ನು ಮತ್ತು ಪರಲೋಕವನ್ನು ಸೃಷ್ಟಿ ಮಾಡುವಂತಹ ಸರ್ವಶಕ್ತ ದೇವರಾಗಿರುವಂತಹ ಸರ್ವ ಈಶ್ವರ ಸ್ವಾಮಿ, ಸರ್ವೇಶ್ವರ ಸ್ವಾಮಿ ಯಾರಿಗೂ ಕೂಡ ಪ್ರೈಸ್ಬಿಡಿ ಗಾಡ್ ಭಯವನ್ನ ಕೊಟ್ಟಿಲ್ಲ ಎಂಬುದಾಗಿ ಹೇಳಿದ್ಮೇಲೆ ಪ್ರಿಯರೇ, ಆದರೂ ಕೂಡ ದೇವರು ಸೃಷ್ಟಿ ಮಾಡುವಂತಹ ಭೂಮಿ ಮೇಲೆ ಜೀವಿಸುವಂತಹ ನರಮನುಷ್ಯರು, ಅದರಲ್ಲೂ ಕೂಡ ಕ್ರೈಸ್ತ ಮಕ್ಕಳು ಇವತ್ತು ಅನೇಕ ಏರಿಯಾಗಳಲ್ಲಿ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಕರೆಕ್ಟಾ? ಆ ಭಯ ಮನುಷ್ಯನ ಸೃಷ್ಟಿ ಮಾಡುವಂತಹ, ಮನುಷ್ಯನ ತಿರುಗುಟ್ಟಿಸಿರುವಂತಹ, ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡುವಂತಹ ದೇವರಿಗೆ ಬರದೆ ಹೋಗಿದ್ರು ಕೂಡ ಸೈತಾನ್ನಿಂದ ಬಂದಿರುವಂತಹ, ಹೊರಗಡೆಯಿಂದ ಬಂದಿರುವಂತಹ, ಸೈತಾನ್ನಿಂದ ಬಂದಿರುವಂತಹ ಆ ಭಯ ದೇವರು ಸೃಷ್ಟಿ ಮಾಡುವಂಥ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ನೋಡಿ. ಯಾವುದು ನಿಮಗೆ ಭಯ ತರ್ತದೋ ಅದು ದೇವರಿಂದ ಬಂದಿಲ್ಲ. ಸೊ ದೇವರಿಂದ ಬಂದಿಲ್ಲ ಅಂತ ಹೇಳಿದ್ಮೇಲೆ ನೀವು ಅದನ್ನು ಎದುರಿಸ್ಬೇಕಾ, ಸ್ವೀಕರಿಸ್ಕೊಳ್ಬೇಕಾ? ಹಲೋ, ಭಯ ನಿಮ್ಮ ತಂದೆಯಿಂದ ಬಂದಿಲ್ಲ ಅಂತ ಹೇಳಿದ್ಮೇಲೆ ನಿಮ್ಮ ತಂದೆಯಿಂದ ಬಾರದೆ ಇದ್ದುದನ್ನ ನಿಮ್ಮ ಬಳಿಗೆ ಬರಲಿಕ್ಕೆ ಪ್ರಯತ್ನ ಪಡುವಾಗ ನೀವು ಅದನ್ನು ಎದುರಿಸಿ ಓಡಿಸ್ಬೇಕಾ, ಅಥವಾ ಅದು ಬಾಗಿಲು ತಿಳ್ಕೊಂಡು ಅಯ್ಯೋ ಪಕ್ಕ ಮನೆಗೆ ಹೋಗಿ ಬಂದಿದೆಯಾ, ಬಾ ನಮ್ಮ ಮನೆಗೆ ಬಾ ಅಂತೇಳಿ ನೀವು ಆಹ್ವಾನ ಮಾಡಬೇಕಾ? ಎದುರಿಸ್ಬೇಕು. ಪಡ್ಪಡಿಸ್ಬಿಡಿ ಗೋ ಎದುರಿಸ್ತಾ ಇದೀವ, ಅದು ಪಕ್ಕದವ್ರು ಬಂದ್ಬಿಟ್ಟು ಪಕ್ಕ ಮನೆ ಬಂದ್ಬಿಟ್ಟು ಕುಸು ನನಗೆ ಟಿ ವಿ ನೋಡ್ದ, ಈಗ ಯಾವುದು ದೊಡ್ಡದು ಬಂದ್ಬಿಟ್ಟಿದೆಯಂತೆ, ಮೊದಲು ಚೈನಾದಿಂದ ಬಂತಲ್ಲ, ಈಗ ಬ್ರಿಟನ್ನಿಂದ ಬಂದ್ಬಿಟ್ಟಿದೆಯಂತೆ, ಮೊದಲು ಮೈಸೂರಲ್ಲಿ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಅಂತೆ. ಕುಸು ಪ್ರೇಯರ್ ಹೋಗ್ತೀಯಾ? ಯಾಕೆ ಪ್ರೇಯರ್? ಯಾವ ಉದ್ದೇಶಗಳು ಕೇಳ್ತಾ ಬಂದದ್ದು? ದೇವರ ವಾಕ್ಯ ನಂಬಿಟ್ಟ ಅಥವಾ ಟಿವಿ ಮಾಧ್ಯಮದಲ್ಲಿ ಬರುವಂತಹ ಸುದ್ದಿ ನಂಬಿಟ್ಟ ಕೇಳ್ತಾ ಇರುವಂಥದ್ದು? ಪ್ರಿಯರ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವುದನ್ನು ಯಾವಾಗ ಕೇಳಿಸ್ಕೊಳ್ತೀರಿ, ಅದು ನೋಡ್ತೀರಿ, ಅದು ಕೇಳಿಸ್ಕೊಳ್ತೀರಿ, ಆ ನುಡಿಗಳು ನಿಮ್ಮ ಒಳಗಡೆ ಹೋಗುವಾಗ ಪ್ರಿಯರೇ, ಅವುಗಳು
ಕಲುಷಿತವಾದಂತಹ ವಿಶ್ವಾಸವನ್ನು ಹೊಂದಿರುವಂತ ನುಡಿಗಳು. ಯಾಕೆಂದ್ರೆ ನೀವು ಸೈತಾನನ ಕಾರ್ಯ ನಿಮ್ಮ ಜೊತೆ ನೆರವೇರಬೇಕಾದ್ರೆ ನೀವು ಆತ ನುಡಿಗಳಲ್ಲಿ ವಿಶ್ವಾಸ ಇಡಬೇಕು, ನಂಬಬೇಕು. ಅದಂದ್ರೆ ದೇವರ ವಾಕ್ಯಗಳು, ದೇವರ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಾದ್ರೆ ದೇವರ ವಾಕ್ಯದಲ್ಲಿ ವಿಶ್ವಾಸ ಇಡಬೇಕು. ಇಬ್ಬರಿಗೂ ಕೂಡ ಬೇಕಾಗಿರೋ ವಿಶ್ವಾಸ, ಬಟ್ ದೇವರಿಗೆ ಬೇಕಾಗಿರುವುದು ದೇವರ ವಾಕ್ಯದ ವಿಶ್ವಾಸ, ಸೈತಾನಿಗೆ ಬೇಕಾಗಿರುವಂಥದ್ದು ಅವನ ನುಡಿಗಳಲ್ಲಿ ವಿಶ್ವಾಸ. ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ನುಡಿಗಳನ್ನು ಪದೇ ಪದೇ ಆಲಿಸುವುದರಿಂದ ವಿಶ್ವಾಸ ಬರ್ತದೆ. ಬಟ್ ಯಾವ ವಿಶ್ವಾಸ ಅಂದ್ರೆ ನೆಗೆಟಿವ್ ಫೈತ್, ನಕಾರಾತ್ಮಕವಾದ ವಿಶ್ವಾಸ ಅಂದ್ರೆ ಭಯ. ಬಟ್ ನೀವು ದೇವರ ವಾಕ್ಯವನ್ನು ಪದೇ ಪದೇ ಆಲಿಸೋದ್ರಿಂದ ಪ್ರೈಸ್ ದಿ ಗಾಡ್, ಅದು ನಿಮ್ಮಲ್ಲಿ ಪಾಸಿಟಿವ್ ಫೈತ್ ಅಂದ್ರೆ ದೇವರ ಚಿತ್ತಾನುಸಾರವಂತಹ ಫಲಿತಾಂಶಗಳನ್ನು ತಂದುಕೊಡುವಂತಹ ವಿಶ್ವಾಸವನ್ನ ನೀವು ಹೊಂದಿಕೊಳ್ತೀರಿ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಭಯವು ದೇವರಿಂದ ಬರುವುದಲ್ಲ. ಹಾಗಾದ್ರೆ ದೇವರಿಂದ ಬಂದಿಲ್ಲ ಅಂತ ಹೇಳಿದ್ಮೇಲೆ ಯಾರಿಂದ ಬಂದಿರುವಂಥದ್ದು? ಮತ್ತೊಂದು ತಿಳಿದ್ರೆ ಪ್ರೈಸ್ ದಿ ಗಾಡ್, ಸೈತಾನನು ಭಯದ ಮೂಲ ಪುರುಷ. ಅದಕ್ಕೆ ಈಗ ಏನು ಹೇಳ್ತಾರಂಥದ್ದು, ನಾನು ನಿಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಇನ್ಯಾವುದನ್ನು ಕೊಟ್ಟಿದ್ದಾರಂತೆ? ಯಾವುದು? ಫಸ್ಟ್ ಒನ್ ಬಲ, ಪವರ್. ಪವರ್ ಪ್ರಿಯರೇ, ಸೈತಾನನ ಶಕ್ತಿ ನಮ್ಮಲ್ಲಿ ಭಯವನ್ನು ಉತ್ಪತ್ತಿ ಮಾಡ್ತದೆ. ಬಟ್ ಪ್ರೈಸ್ ದಿ ಗಾಡ್, ದೇವರು ನಮ್ಮ ಒಳಗಡೆ ಇಟ್ಟಿರುವಂಥ ಅವರ ಶಕ್ತಿ ಭಯವನ್ನ ಒದ್ದೋಡಿಸುವ ಶಕ್ತಿ ಸಾಮರ್ಥ್ಯ ಹೊಂದಿರುವುದು. ದೇವರು ನಮ್ಗೆ ಕೊಟ್ಟಿರುವಂಥದ್ದು ಬಲ, ಪವರ್, ಆಮೇಲೆ ಲವ್, ಪ್ರೀತಿ, ಮತ್ತು ಮೂರನೇದು ಸೌಂಡ್ ಮೈಂಡ್. ಸೌಂಡ್ ಮೈಂಡ್, ಸ್ವಸ್ಥ ಮನಸ್ಸು. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಳಗಡೆ ಎಲ್ಲಿಯ ತನಕ ದೇವರ ಶಕ್ತಿ ಇದೆ ಎಂಬುದಾಗಿ ನಂಬ್ತೀರಿ, ದೇವರ ಬಲ ಮತ್ತು ದೇವರ ಪ್ರೀತಿ ನಿಮ್ಮ ಹೃದಯದಲ್ಲಿ ದೇವರು ಈಗಾಗಲೇ ಧಾರಾಳವಾಗಿ ತುಂಬಿಸಿದ. ಬೈಬಲ್ ಹೇಳ್ತದೆ, ರೋಮ 5:5, ನೀವು ಯಾವಾಗ ನನ್ನ ಒಳಗಡೆ ದೇವರ ಶಕ್ತಿ ಸಾಮರ್ಥ್ಯ ಇದೆ, ನನ್ನ ಒಳಗಡೆ ದೇವರ ಪ್ರೀತಿ ಇದೆ, ನನ್ನ ಒಳಗಡೆ ನೆಲೆಗೊಂಡಿರುವಂಥ ದೇವರು ನನ್ನನ್ನು ಪ್ರೀತಿಸುವಂಥ ದೇವರು ಎಂಬುದಾಗಿ ಪ್ರೈಸ್ ದಿ ಗಾಡ್, ಆ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರಿ. ಅದು ನಿಮ್ಮ ಮನಸ್ಸನ್ನ ಸ್ವಸ್ಥ ಮನಸ್ಸನ್ನು ಮಾರ್ಪಡಿಸಿದೆ. ನಿಮ್ಮ ಮನಸ್ಸು ಯಾವಾಗ ಸ್ವಸ್ಥ ಮನಸ್ಸಾಗ್ತದೋ ಪ್ರೈಸ್ ದಿ ಗಾಡ್, ಆಗ ನಿಮ್ಮ ಒಳಗಡೆ ಇರುವಂಥ ಶಕ್ತಿ ಸಾಮರ್ಥ್ಯ ರಿಲೀಸ್ ಆಗಿ ಹೊರಗಡೆ ಯಾವುದೇ ವೈರಸ್ಗಳು ನಿಮ್ಮ ಟಚ್ ಮಾಡದಂತೆ, ಯಾವುದೇ ಭಯ ನಿಮ್ಮನ್ನು ಮುಟ್ಟದಂತೆ ತಡೆಗಟ್ಟುತ್ತದೆ. ನಿಮ್ಮ ಮನಸ್ಸು ಎಲ್ಲಿಯ ತನಕ ಸ್ವಸ್ಥ ಮನಸ್ಸಾಗಿರ್ತದೋ ಹೊರಗಡೆಯಿಂದ ಬರುವಂಥ ಯಾವುದೇ ಕಾರ್ಯಗಳಿಗೆ ನೀವು ಅನುಮತಿ ಕೊಡೋದಿಲ್ಲ. ಯಾಕೆಂದ್ರೆ ಹೊರಗಡೆ ಬರುವಂಥ ಕಾರ್ಯಗಳು ನಿಮ್ಮ ಮನಸ್ಸನ್ನು ಅಸ್ವಸ್ಥಗೊಳಿಸುವಂಥದ್ದು. ನಿಮ್ಮ ಮನಸ್ಸು ಯಾವಾಗ ಅಸ್ವಸ್ಥ ಆಗ್ತದೋ ನಿಮ್ಮ ಶರೀರ ಆಟೋಮೆಟಿಕ್ ಆಗಿ ಅಸ್ವಸ್ಥ ಆಗ್ತದೆ, ರೋಗಕ್ಕೆ ತುತ್ತಾಗ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರೈಸ್ ದಿ ಗಾಡ್ ಅವರ ಶಕ್ತಿಯನ್ನ, ಅವರ ಪ್ರೀತಿಯನ್ನ, ಅವರ ಸ್ವಸ್ಥ ಮನಸ್ಸನ್ನ ನಮ್ಗೆ ಕೊಟ್ಟಿರುವಾಗ ದೇವರು ಕೊಟ್ಟಿರೋದನ್ನು ಉಪಯೋಗಿಸ್ಕೊಳ್ಬೇಕಾ? ದೇವರು ಕೊಡದೇ ಇರೋದನ್ನ ಅದರ ಕಡೆ ಗಮನ ಕೊಟ್ಟು ಅದಕ್ಕೆ ಅನುಮತಿ ಕೊಡಬೇಕಾ? ಯಾಕೆಂದ್ರೆ ಬೇರೆ ಭಯ ಅದಕ್ಕೊಂದು ಶಕ್ತಿ ಇದೆ, ನಮ್ಮನ್ನ ಬಂಧನಕ್ಕೆ ಒಳಪಡಿಸುವ ಶಕ್ತಿ. ಬಟ್ ಅದೇ ರೀತಿ ವಿಶ್ವಾಸ, ಪ್ರೈಸ್ ದಿ ಗಾಡ್, ನೀವು ಯಾವ ಏರಿಯಾದಲ್ಲಿ ಬಂಧನಕ್ಕೆ ಒಳಗಾಗಿದ್ದೀರಿ, ಬಂಧನದಿಂದ ಬಿಡುಗಡೆ ಮಾಡುವ ಶಕ್ತಿಯಾಗಿದೆ. ಜಸ್ಟ್ ನಿಮ್ಮಲ್ಲಿ ಏನಾದರೂ ಯಾವುದೋ ವಿಷಯ ಸಣ್ಣ ಭಯ ಬಂದ ತಿಳ್ಕೊಳ್ಳಿ ಪ್ರಿಯರೇ, ಈಗಾಗಲೇ ನೀವು ಬಂಧನಕ್ಕೆ ಒಳಗಾಗಿದ್ದೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಅದಕ್ಕೆ ಅದು ವಾಕ್ಯ ಹೇಳ್ತಾರೆ. ಇನ್ನೊಂದು ಓದಿ ಬರೋದೇ ವಾಕ್ಯನ ಓದಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಯಾಕೆಂದ್ರೆ ಭಯ ಎನ್ನುವಂಥದ್ದು ಒಂದು ಆತ್ಮ, ಭಯ ಎನ್ನುವಂಥದ್ದು ಒಂದು ಆತ್ಮ. ಯಾವ ರೀತಿ ಪವಿತ್ರ ಆತ್ಮನು ಪ್ರೈಸ್ ದಿ ಗಾಡ್ ನಿಮ್ಮ ಜೀವಿತದಲ್ಲಿ ಬೆಳಕಿನ ಕಾರ್ಯಗಳನ್ನು ತರಲಿಕ್ಕಾಗಿ
ಹಾತೊರಿತಾರೋ ಅದೇ ಥರ ಭಯ ನಿಮ್ಮ ಆತ್ಮ ನಿಮ್ಮ ಹೊರಡ ಪ್ರವೇಶ ಆದಾಗ ನೀವು ಭಯಪಟ್ಟಾಗ ಆತನು ಕತ್ತಲಿನ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸುವಂತಹ ಆತ್ಮವಾಗಿದೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಹೋಗುವುದು, ಭಯ ಆ ಆತ್ಮ ನಿಮ್ಮನ್ನು ಬಂಧಿಸ್ಬಿಡ್ತದೆ. ಕೆಲವು ಹೇಳ್ಬೋದು, ಅಲ್ಪ ಸ್ವಲ್ಪ ಭಯ ಇದ್ರೆ ಏನೂ ಆಗಲ್ಲ. ಕೇಳಿಸ್ಕೊಂಡಿದ್ದೀನ? ಏನು ಜಸ್ಟ್ ನಾವು ಅವ್ರ ಥರ ಭಯ ಪಡಲ್ಲಪ್ಪ, ಅದಕ್ಕೆ ಅದು ಸ್ವಲ್ಪ ಭಯ ಇರಬೇಕು. ಜನಗಳಿಗೆ ಏನು ಭಯನೇ ಇಲ್ವಲ್ಲಪ್ಪ, ಓಡಾಡ್ತದ್ರಲ್ಲ ಹೇಳಲ್ಲ. ಮುಸ್ಲಿಂ ಬುಟ್ಟಿ ಕಟ್ಕೊಳ್ತಾರೆ, ಮನೆ ಒಳಗಿದ್ದಲ್ಲ, ಭಯನೇ ಇರೋಲ್ಲಪ್ಪ. ಬೈಬಲ್ ಕ್ಲಿಯರ್ ಹೇಳ್ತದೆ, ಸಣ್ಣ ಭಯ ನಿಮ್ಮನ್ನ ಗಂಧಕದಿಂದ ಉರಿಯುವಂತಹ ದೊಡ್ಡ ಬೆಂಕಿಯ ಸರೋವರಕ್ಕೆ ಕರ್ಕೊಂಡು ಹೋಗ್ತದೆ. ಅಂದರೆ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಆ ಯಾತನೆ ಇಲ್ಲೇ ಅನುಭವಿಸ್ತೀರಿ, ಸಣ್ಣ ಭಯ. ಯಾಕೆಂದ್ರೆ ಅದಕ್ಕೆ ದೇವರ ವಾಕ್ಯ ಕ್ಲಿಯರ್ ಹೇಳುವಂಥದ್ದು, ಸ್ವಲ್ಪ ಭಯ ಇದ್ರೆ ಪರವಾಗಿಲ್ಲ. ಓಕೆ, ಅದಿದ್ರೆ ಬೇರೆ ದೇವರಿಂದ ಯಾವುದೇ ಕಾರಣಕ್ಕೂ ಭಯ ಬಂದಿಲ್ಲ ಅಂತ ಹೇಳಿದ್ಮೇಲೆ ನೀವು ದೇವರಿಂದ ಬಾರಬೇಕಿದ್ದುದನ್ನ, ಅಂದ್ರೆ ದುರಾತ್ಮನ ಮೂಲಕ ಬರುವಂತಹ ಭಯವನ್ನ ನೀವು ಯಾವಾಗ ಸ್ವಲ್ಪ ಇಟ್ಕೊಳ್ತೀರಿ, ಖಂಡಿತವಾಗಿ ಬೇರೆ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಸ್ವಲ್ಪ ಭಯ ಇದ್ರೆ ಪರವಾಗಿಲ್ಲ ಅಂತ ಹೇಳೋ ವ್ಯಕ್ತಿಗಳು ಸ್ವಲ್ಪ ವ್ಯಭಿಚಾರ ಮಾಡೋದು ಪರವಾಗಿಲ್ಲ, ಏನು ಸ್ವಲ್ಪ ಕಳ್ತನ ಮಾಡೋದು ಪರವಾಗಿಲ್ಲ, ನಾವೇನು ಚಿನ್ನ ಬೆಳಿ ಬೇಡ, ದುಡ್ಡು ಕದ್ರಿಂದ ತೊಂದರೆ ಇಲ್ಲ. ಹಲೋ, ಸಹಿಸ್ಕೊಳ್ತೀರಾ? ಸ್ವಲ್ಪ ವ್ಯಭಿಚಾರ, ಸ್ವಲ್ಪ ಕಳ್ತನ, ಸ್ವಲ್ಪ ಪಾಪ, ಇನ್ ದ ಸೇಮ್ ವೇ ಇವುಗಳೆಲ್ಲವೂ ಯಾವ ರೀತಿ ದುರಾತ್ಮನ ಆಯುಧಗಳಾಗಿದೆಯೋ ಅದೇ ಥರ ಭಯನೂ ಕೂಡ ದುರಾತ್ಮನ ಆಯುಧ. ಅಯ್ಯೋ, ಅವನೇ ನಮ್ಮ ಬೆಡ್ರೂಮ್ ಬಂದಿದ್ದಾನೆ, ಹಾಲಲ್ಲಿ ಕೂತಿದ್ದಾನೆ, ಅಜಾರದಲ್ಲಿ ಕೂತಿದ್ದಾನೆ, ವ್ಯಾರಂಡದಲ್ಲಿ ಕೂತಿದ್ದಾನೆ, ಕುಳಿತುಕೊಳ್ಳಿ ಕಳ್ಳ ಬಿಡಿ ಪರವಾಗಿಲ್ಲ ಹೇಳ್ತೀರಾ? ನಿಮಗೆ ಗೊತ್ತು ಅವ್ನು ಏನಾದ್ರು ಸ್ವಲ್ಪ ಇವತ್ತು ನಮ್ಮ ಮನೆ ಒಳಗಡೆ ಹೆಜ್ಜೆ ಕಾಲಿಟ್ಟಿರ್ಬೋದು, ಬಟ್ ನಿಮ್ಗೆ ಗೊತ್ತು ನೀವೇನಾದ್ರೂ ಈಗ ಒಂದು ದೃಢ ನಿರ್ಧಾರ ಕೂಡ ಕದರಿಸಿ ಓಡಿಸದೆ ಹೋದ್ರೆ ನೆಕ್ಸ್ಟು ಜಸ್ಟ್ ಹಾಲ್ಗೂ ಬರ್ತಾನೆ, ಬೆಡ್ರೂಮ್ ಬರ್ತಾನೆ, ಅಡಿಗೆ ಮನೆ ಬರ್ತಾನೆ, ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾನೆ. ಇನ್ ದ ಸೇಮ್ ವೇ ಸಣ್ಣ ಭಯ ಪ್ರಿಯರೇ ಪರವಾಗಿಲ್ಲಲ್ಲ, ಸಣ್ಣ ಭಯ ಜಸ್ಟ್ ಒಂದು ಮೊಟ್ಟೆ, ಅದು ಮೊಟ್ಟೆಗಳನ್ನು ಹಾಕಿ ಎಲ್ಲ ಏರಿಯಾಗಳಲ್ಲೂ ಕೂಡ ಜಸ್ಟ್ ನಿಮ್ಮ ವಿಶ್ವಾಸ ಎಲ್ಲೆಲ್ಲಿ ಕಾರ್ಯ ಮಾಡ್ತಾ ಇದೆಯೋ ಅದೆಲ್ಲವನ್ನ ತಡೆಗಟ್ಟುವಂತಹ ಶಕ್ತಿಯಾಗಿದೆ. ಹಾಲೆಲೂಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರರೇ, ನೀವು ಯಾವ ಕಾರಣಕ್ಕೂ ಭಯವನ್ನು ಸಹಿಸಿಕೊಳ್ಬಾರ್ದು, ಬದಲಾಗಿ ಭಯವನ್ನು ನಿರಾಕರಿಸಿ. ಅದು ಸಣ್ಣ ಮಟ್ಟದಲ್ಲಾಗಿರ್ಬೋದು, ದೊಡ್ಡದ ಮಟ್ಟದಲ್ಲಿ ಬಂದಿರ್ಬೋದು, ಬಟ್ ಯಾವುದನ್ನು ಕೂಡ ನೀವು ಸಹಿಸಿಕೊಳ್ಬಾರ್ದು. ಅದಕ್ಕಾಗಿ ದೇವರು ಹೇಳ್ತಿರುವಂಥದ್ದು, ನಾನು ನಿಮಗೆ ಕೊಟ್ಟಿಲ್ಲ. ಒಂದು ವೇಳೆ ನೀವೇನಾದರೂ ನಿಮ್ಮ ಒಳಗಡೆ ಭಯವನ್ನು ಹೊಂದಿದ್ರೆ ಅದು ನನ್ನಿಂದ ಬಂದಿದ್ದಲ್ಲ. ಅದಕ್ಕಾಗಿ ಯಾವ ಕಾರಣಕ್ಕೂ ನಾನು ಯೇಸಪ್ಪನ ಬಳಿಗೆ ಹೋದ್ರೂ ಕೂಡ ನನ್ನ ಭಯನೇ ಬಿಟ್ಟು ಹೋಗಿಲ್ಲ, ಯೇಸಪ್ಪ ಭಯದಿಂದ ಬಿಡುಗಡೆ ಕೊಡಲಿಲ್ಲ. ಅದಕ್ಕೆ ಈ ರೀತಿ ಪ್ರಿಯರೇ ಯಾವ ಕಾರಣಕ್ಕೂ ಯೇಸುವಿನ ಮೇಲೆ ದೂಷಣೆ ಮಾಡಬೇಡಿ. ಯಾಕೆ ದೇವರು ಹೇಳಿದ್ದಾರೆ, ನಿನಗೆ ಭಯದ ಪರಿಸ್ಥಿತಿಗಳು ಬಂದಾಗ ಅದನ್ನ ನಿರಾಕರಿಸಲಿಕ್ಕಾಗಿ ನಾನು ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದೇನೆ, ನಾನು ನಿನಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೇನೆ, ನನ್ನ ನಾಮದಲ್ಲಿ ಆ ಭಯಕ್ಕೆ ಆ ಪರಿಸ್ಥಿತಿಗೆ ಆಜ್ಞೆ ಮಾಡೋದು ಹಕ್ಕನ್ನು ಕೊಟ್ಟಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, ನಿನ್ನ ಮನಸ್ಸು ಯಾವ ಕಾರಣಕ್ಕೂ ಅಸ್ವಸ್ಥ ಮನಸ್ಸಾಗದಂತೆ ನಿನ್ನ ಮನಸ್ಸನ್ನ ಸ್ವಸ್ಥ ಮನಸ್ಸಾಗಿ ಇಟ್ಕೊಂಡು ಮುನ್ನಡೆಯಲಿಕ್ಕಾಗಿ ಬೇಕಾದಂತಹ ನನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ. ಆ ವಾಕ್ಯವನ್ನು ಬಾಯಿಗೆ ಪದೇ ಪದೇ ನುಡಿಯೋದಾದ್ರೆ ಪ್ರೈಸ್ ಬಿಡಿ ಗಾಡ್, ಆ ಭಯ ಬಂದ ದಾರಿಗೆ ಸುಂಕಲ್ಲ ಅಂತೇಳಿ ಅಲ್ಲಿಂದ ಆ ಏರಿಯಾವನ್ನು ಬಿಟ್ಟು ಓಡಿ ಹೋಗ್ತದೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ಬೇರೆ ಭಯ ಇನ್ನು ಮುಂದೆ ಲೋಕಕ್ಕೆ ಎಂತಹ ಪರಿಸ್ಥಿತಿ ತಂದರೂ ಕೂಡ, ಭಯ ಜನಗಳ ಜೀವಿತವನ್ನ ಕಂಟ್ರೋಲ್ ಮಾಡಿದ್ರು ಕೂಡ ನನ್ನ ಮತ್ತು ನಿಮ್ಮ ಜೀವಿತವನ್ನ, ದೇವರ ಮಕ್ಕಳ ಜೀವಿತವನ್ನ ಭಯ ಯಾವತ್ತಿಗೂ ಕೂಡ ಕಂಟ್ರೋಲ್ ಮಾಡಬಾರ್ದು. ಬದಲಾಗಿ ದೇವರ ಶಕ್ತಿ ಸಾಮರ್ಥ್ಯ, ದೇವರ ಪ್ರೀತಿ, ಪ್ರೈಸ್ ಟು ಗಾಡ್ ನಮ್ಮ ಜೀವನವನ್ನು ಆಳಬೇಕು ಹೊರತು ಭಯ ಯಾವ ಕಾರಣಕ್ಕೂ ನಮ್ಮನ್ನ ಆಳಬೇಕಾಗಿಲ್ಲ. ಭಯವನ್ನ ಆಳುವಂತ ವ್ಯಕ್ತಿಗಳು ನಾವಾಗಿದ್ದಾರೆ. ಅಲ್ಲಿ ಆ ಪರಿಸ್ಥಿತಿ ನೋಡ್ಬಿಟ್ಟು ಎಲ್ಲರೂ ಕೂಡ ಭಯ ಪಡ್ಬೋದು, ಬಟ್ ಪ್ರೈಸ್ ಟು ಗಾಡ್ ನೀವೊಬ್ಬರು ಸಾಕು ಪ್ರಿಯರೇ.
ಆ ಭಯವನ್ನು ಹತೋಟಿಗೆ ಇಟ್ಕೊಳ್ಳುವಂತಹ ದಮ್ಮಿರುವಂತಹ ಗಟ್ಸಿರುವಂತಹ ಒಬ್ಬ ವಿಶ್ವಾಸ ಸಾಕು ಆ ಪರಿಸ್ಥಿತಿಯನ್ನ ಪರಿಸ್ಥಿತಿ ಗಾಡ್ ಅದ್ಭುತಕರವಾದ ಪರಿಸ್ಥಿತಿಗೆ ಮಾರ್ಪಡಿಸಿದ್ರು. ಅವ್ರು ಬೇರೆ ಯಾರೂ ಅಲ್ಲ, ನೀವಾಗಿದ್ದೀರಿ. ನೀನು 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 ನೀನಾಗಿ. ಹಲೋ, ಒಬ್ರು ಮಾತ್ರ ಕೈ ಮೇಲೆ ಮಾಡ್ಕೊಂತದ್ದು. ಎಸ್, ಗುಡ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಪ್ರೈಸ್ ಗಾಡ್. ಎಸ್ ಬ್ರದರ್, ಎಸ್ ಅಂಕಲ್, ಎಸ್ ಅಂಕಲ್, ನಾನಿದ್ದೇನೆ, ಎಸ್. Hallelujah. Thank you, Jesus. Praise you, Jesus. Hallelujah. ನನ್ನ ಪ್ರಿಯ ಸಹೋದರ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಥ್ಯಾಂಕ್ ಗಾಡ್, ನನ್ನ ಜೀವಿತವನ್ನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ನನ್ನ ಜೀವಿತವನ್ನು ನಿಯಂತ್ರಿಸುವಂಥದ್ದು ದೇವರ ಪ್ರೀತಿಯಾಗಿರಬೇಕು. ಫಾಸ್ಟ್ ಅಡಿಪಾಯ ಗೊತ್ತಾ? ದೇವರು ನನ್ನನ್ನು ಸದಾಕಾಲ ಪ್ರೀತಿಸುವುದು ದೇವರಾಗಿದೆ. ಇದು ಯಾವಾಗ ನೀವು ಇದನ್ನು ಅರ್ಥ ಮಾಡ್ಕೊಳ್ತೀರಿ? ಪ್ರೈಸ್ ದಿ ಗಾಡ್. ಪ್ರಿಯರೇ, ನನ್ನ ದೇವರು, ಓ ಮೈ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನನ್ನ ದೇವರು, ನನ್ನ ತಂದೆ ನನ್ನನ್ನು ಪ್ರೈಸ್ ದಿ ಗಾಡ್ ನರಕದಿಂದ ಬಿಡುಗಡೆ ಮಾಡಲಿಕ್ಕಾಗಿ ತನ್ನ ಮಗನನ್ನ ಬಲಿ ಕೊಟ್ಟು ನನ್ನನ್ನು ನರಕದಿಂದ, ಬೆಂಕಿಯಿಂದ, ಹತ್ತು ಉರಿಯುವಂಥ ಬೆಂಕಿಯಿಂದ ನನ್ನನ್ನು ಕಾಪಾಡಿದಂಥ ದೇವರಿಗೆ ವೈರಸ್ಸಿನ ಕಾಪಾಡುವಂತಹ ಶಕ್ತಿ ಇಲ್ವಾ? ಹಲೋ 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 ಹಲೋ. ಬಟ್ ಆದರೆ ನಾವು ಯಾರು ನರಕಕ್ಕೆ ಬರೋದಿಲ್ಲ. ಆಫ್ಟರ್ ಆಲ್ ಕುನ್ನಿ ಸೈಟನ್ ವೈರಸ್ಗೆ ಎಲ್ಲರೂ ಇದಿರ್ತಾರೆ. ಅಂತ ಎಷ್ಟೋ ವೈರಸ್ಗಳ ಒಡೆಯ ಸೈತಾನನು, ಅದು ನರಕದ ಒಡೆಯ, ಅವನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬೆಂಕಿ ಸದಾಕಾಲ ಬೀಸಬೇಕಾಗಿತ್ತು. ಒಂದು ವೇಳೆ ಅದು ಬಂದರೂ ಕೂಡ 14 ದಿನ ಬಿಟ್ಟು ಹೋಗ್ತದೆ. ಒಂದು ವೇಳೆ ಈ ವೈರಸ್ ಬಂದರೂ ಕೂಡ 14 ದಿನ ತನ್ನಷ್ಟಾನ ಹೊಟ್ಟೋಗ್ತದೆ. ಬಂದ ದಾರಿಗೆ ನೋಡೋಣ, ಇನ್ನು ಬಲಿ ತಗೊಳ್ಳೋಣ, ಸಮಾಧಿ ಮಾಡೋಣ ಅಂತ ಬಂದು ನರಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದು, ಹಾಲೆಲೂಯಾ, ಯೇಸುವಿನ ಗಾಯಗಳನ್ನು ಕೂಡ ಹೊಂದಿದ್ದೇನೆ, ಹಾಲೆಲೂಯಾ ಹಾಲೆಲೂಯಾ. ಬಂದ ದಾರಿಗೆ ಸುಂಕಲ ಅಂತೇಳಿ ಬೇರೆಯವ್ರಿಗಾದ್ರೆ 14 ದಿನ ಹೋಗ್ತದೆ. ಪ್ರವೇಶಿಸ್ಬಿಡಿ, ಇದು 14 ನಿಮಿಷ ಹೊಟ್ಟೋಗ್ತದೆ. ಸೊ ಯೋಚನೆ ಮಾಡಿ, ಯಾವುದು ದೊಡ್ಡ ಯಾವುದು ದೊಡ್ಡ ಬಿಡುಗಡೆ? ನರಕದಿಂದ ಬಿಡುಗಡೆ ಆಗುವಂಥದ್ದು ದೊಡ್ಡದ, ವೈರಸ್ನಿಂದ ಬಿಡುಗಡೆ ಆಗುವಂಥದ್ದು ದೊಡ್ಡದ? ಹಲೋ, ದಯವಿಟ್ಟು ಮಾತನಾಡಿ. ಯಾವುದರಿಂದ? ನರಕದಿಂದ. ನನ್ನನ್ನು ಮತ್ತು ನಿಮ್ಮನ್ನ ಅಂತ ದೊಡ್ಡ ಕಾರ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಅಂತ ದೊಡ್ಡ ಕಾರ್ಯವಾಗಿರುವಂಥ ನರಕದಿಂದ ಬಿಡುಗಡೆ ಮಾಡಿದಂತಹ ದೇವರು ನನ್ನನ್ನು ಮತ್ತು ನಿಮ್ಮನ್ನ ಪ್ರೀತಿ ಮಾಡಿದ್ದರಿಂದ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಆಫ್ಟರ್ ಆಲ್ ಕುನ್ನಿ ವೈರಸ್ ಬಿಡುಗಡೆ ಕೊಡೋದಿಲ್ವಾ? ಎಷ್ಟು ಕಟ್ಟಿದೆ. ನರಕದಿಂದ ಬಿಡುಗಡೆ ಮಾಡಿದ ದೇವರು ನನ್ನನ್ನು ಯಾವ ರೀತಿ ಪ್ರೀತಿ ಮಾಡಿದ್ರು, ಇವತ್ತು ಕೂಡ ಈ ವೈರಸ್ ಕೂಡ ಟಚ್ ಮಾಡುವಂತೆ ನಾನು ಕಾಪಾಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಎಷ್ಟು ಮಂದಿ ಪ್ರಿಯ ನಂಬಲಿಕ್ಕೆ ಗಟ್ಸಿದೆ. ಗಟ್ಸಿರೋ ಮಾತ್ರ ಚಪ್ಪಳೆ ಹೊಡೆದು ದೇವರ ಕನಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆ ಭಯ ಏನಿಲ್ಲ, ಬುಡ ಸಮೇತ ಅದು ಬೇರೆ ಸಮೇತ ಬಿಸಾಕ್ಬೇಕು. ವಿಶೇಷವಾಗಿ ನಿಮ್ಮ ಮನೆ ಮುಂದೆ ಹುಲ್ಲೇನಾದ್ರೂ ಬೆಳೆದ್ರೆ ನೀವು ಅದನ್ನ ಹಿಡ್ಕೊಂಡು ಜೊಟ್ಟು ಹಿಡ್ಕೊಂಡು ಎಳಿತೀರಿ. ಭೂಮಿ ಒದ್ದೆಯಾಗಿದ್ದ ಬೇರೆ ಸಮೇತ ಬಂದ್ಬಿಟ್ರೆ ಅಲ್ಲಿ ಇನ್ನೊಂದ್ಸರಿ ಹುಲ್ಲು ಬರೋದಿಲ್ಲ. ಬಟ್ ನೀವು ಅದು ಹಿಡ್ಕೊಂಡು ಎಳಿವಾಗ ಮೇಲ್ಗಡೆ ಎಲ್ಲ ನೆಲ ಸಮಯಕ್ಕೆ ಎಲ್ಲ ಕಿತ್ತೋಯ್ತು, ಏನು ಇಲ್ಲ ತರ ಕಾಣಿಸ್ತದೆ. ಬಟ್ ಬೇರೆ ಒಳಗಡೆ ಇದ್ರೆ ಮತ್ತೆ ಬರ್ತದೆ. ಬಟ್ ಪಡಿಸ್ಬಿಡಿ. ಅದೇ ಥರ ಇವತ್ತು ಯಾಕೆ ನಾನು ಇಷ್ಟು ಉತ್ಸುಕತೆಯಿಂದ ನಾನು ನಿಮ್ಮ ಜೊತೆಲಿ ದೇವರ ವಾಕ್ಯ ಹಂಚಿಕೊಳ್ತದೆ ಅಂತಂದ್ರೆ, ಓ ಮೈ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಪ್ರಿಯರೇ, ನಿಮ್ಮ ಜೀವನದಲ್ಲೂ ಅಷ್ಟೇ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಪ್ರೈಸ್ ಬಿಡಿ ಗಾಡ್, ಹಿಂಗಾಗೋಯ್ತಲ್ಲ ಅಂತೇಳಿ ಆ ಕಡೆ ನೋಡೋದಾಗ್ಲಿ ಈ ಕಡೆ ನೋಡೋದಾಗ್ಲಿ ಯಾವ ಕಾರಣಕ್ಕಿಲ್ಲ. ಆಫ್ಟರ್ ಆಲ್ ಈ ವಿದ್ಯುತ್ ಶಕ್ತಿ ಹೋದ ತಕ್ಷಣ ಮೈ ಗಾಡ್ ಇನ್ವರ್ಟರ್ UPS ಬೈ ಡಿಫಾಲ್ಟ್ ಯಾರು ಈ ಸ್ವಿಚ್ ಆನ್ ಮಾಡ್ತಿದ್ರು ಕೂಡ ಬೈ ಡಿಫಾಲ್ಟ್ ಯಾವ ರೀತಿ ಬೆಳಕನ್ನು ಕೊಡ್ತಾ ಇದೆಯೋ, ಇನ್ ದ ಸೇಮ್ ವೇ ಲೋಕದ ಶಕ್ತಿಗಳು, ಲೋಕದ ವೈರಸ್ಗಳು ಬಂದು ಸುತ್ತಮುತ್ತ ಇರುವಂತಹ ಜನರಿಗೆ, ಸುತ್ತಮುತ್ತ ನೋಡಿ ಅಲ್ಲಿ ಯಾವ ತರ ಕತ್ತಲಿದೆಯೋ ಅದೇ ತರ ಕತ್ತಲಿನ ತಂದ್ರು ಕೂಡ ಪ್ರೈಸ್ ಬಿಡಿ ಗಾಡ್, ಹಾಲೆಲೂಯಾ, ನಮ್ಮ ಒಳಗಡೆ ಪ್ರೈಸ್ ಬಿಡಿ ಗಾಡ್ ನೀವೇ ಲೋಕಕ್ಕೆ ಬೆಳಕಿರುವುದಾಗಿ ಹೇಳಿರುವಂತಹ ಪ್ರಭು ಯೇಸು ಅಂತ ಸಾಮರ್ಥ್ಯವನ್ನ, ಅಂತ ಶಕ್ತಿಯನ್ನ, ಪ್ರೈಸ್ ಬಿಡಿ ಗಾಡ್ ಅಂತ ವಿಶ್ವಾಸವನ್ನ, ಅಂತ ಪ್ರೀತಿ ನೆಲೆಗೊಳಿಸಿರೋದ್ರಿಂದ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮನಸ್ಸು ಯಾವಾಗಲೂ
ದೇವರನ್ನು ಪ್ರೀತಿಸ್ತಾರೆ, ದೇವರನ್ನು ಪ್ರೀತಿಸ್ತಾರೆ, ದೇವರನ್ನು ಪ್ರೀತಿಸ್ತಾರೆ. ನನ್ನನ್ನು ಪ್ರೀತಿ ಮಾಡಿದ ದೇವರು ನರಕದಿಂದ ಯಾವ ರೀತಿ ಬಿಡುಗಡೆ ಮಾಡಿದ್ರು, ಪ್ರೈಸ್ ಬಿ ಗಾಡ್, ನಾಳೆ ಎಂತ ಪರಿಸ್ಥಿತಿ ಬರ್ತದೋ ಅದರಿಂದಲೂ ಕೂಡ ಬಿಡುಗಡೆ ಮಾಡಲಿಕ್ಕಾಗಿ ನನಗಂತ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೀವು ಪ್ರೀತಿಯನ್ನ ಧ್ಯಾನಿಸುವುದಾದ್ರೆ, ಈವನ್ ನೀವು ಪ್ರಾರ್ಥನೆ ಮಾಡಕ್ಕೆ ಮುಂಚಿತವಾಗಿಯೇ ಬೆಳಕು ನಿಮ್ಮ ಜೀವನದಲ್ಲಿ ಆವರಿಸಿಕೊಂಡು ಆ ವೈರಸ್ ಎಂಬ ಕತ್ತಲು ನಿಮ್ಮನ್ನು ಮುಟ್ಟಂತೆ ಕಾಪಾಡ್ತದೆ. ಸುತ್ತಮುತ್ತ ಎಲ್ಲ ಕತ್ಲ ಇದೆ. ಹಿಂದ್ಗಡೆ ನೋಡಿ, ಈಗ ನಾನು ಹೇಳ್ತೀನಿ ನೋಡಿ, ಹೊರಗಡೆ ಕತ್ಲೆ ಇಲ್ಲ, ಬಟ್ ಕತ್ಲೇ ಇಲ್ಲ. ಯಾಕೆ ನಾವು ಬೆಳಕಿದೆ, ಯಾಕೆ ಇನ್ವರ್ಟರ್. ಬಟ್ ಯಾರಾದರೂ ಸ್ವಿಚ್ ಆನ್ ಮಾಡಿದ್ರ? ನೋ. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರರೇ, ಕೆಲವು ಸಂದರ್ಭ ನೋಡಿ, ಕೆಲವು ಸಂದರ್ಭದಲ್ಲಿ ಕೆಲವು ಕಡೆ ಕರೆಂಟ್ ಹೋದ ತಕ್ಷಣ ಮೊಬೈಲ್ ಬ್ಯಾಟ್ರಿ ಹೋಗಿ ಅದು ಸ್ವಿಚ್ ಹಾಕಬೇಕು, ಅವು UPS ಆನ್ ಆಗ್ತದೆ. ವೈರಿಂಗ್ ಮಾಡಿರ್ತಾರೆ, ಯಾಕಂದರೆ ಅವ್ರ ಮನೇಲಿ ಕಡಿಮೆ ಕೆಪಾಸಿಟಿದು UPS ಇರುವಾಗ 1 ಲೈಟು 2 ಲೈಟ್ ಉರಿಯುವಂಥದ್ದು. ಹಾಗಾಗಿ ಸ್ವಿಚ್ ಆಫ್ ಮಾಡ್ಕೋಬೇಕು, ಆನ್ ಮಾಡ್ಕೋಬೇಕು. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲೂ ಅಷ್ಟೇ, ನೀವೆಲ್ಲಿ ತನಕ ದೇವರ ವಾಕ್ಯದ ಮೇಲೆ ಅವಲಂಬಿಸಿಕೊಳ್ಳದೆ ಬೋಧಕರ ಮೇಲೆ ಅವಲಂಬಿಸ್ಕೊಳ್ತೀರಿ, ವ್ಯಕ್ತಿಗಳ ಮೇಲೆ ಅವಲಂಬಿಸ್ಕೊಳ್ತೀರಿ, ವ್ಯಕ್ತಿ ಹತ್ರ ಬಂದಾಗ ಅವರು ನಿಮ್ಮ ಮನಸ್ಸಿನ ಸ್ವಿಚನ್ನು ಆನ್ ಮಾಡಿ ನಿಮ್ಗೆ ಬೆಳಕನ್ನು ಕೊಡ್ತಾರೆ. ಎಷ್ಟೊತ್ತು ಉರಿಬೋದು ಈ ಲೈಟ್ಗಳು? ಅಬ್ಬಬ್ಬ 2 ಗಂಟೆ 3 ಗಂಟೆ ಉರಿಬೋದು ಅಷ್ಟೇ, ಆಮೇಲೆ ಆಫ್ ಆಗಿಬಿಡ್ತಾರೆ. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರರೇ, ನೀವು ಮತ್ತೊಬ್ಬರ ವಿಶ್ವಾಸದ ಮೇಲೆ ಎಲ್ಲಿ ತನಕ ಅವಲಂಬಿಸ್ಕೊಂಡಿರ್ತೀರಿ ಅಲ್ಲಿ ತನಕ ನಿಮ್ಮ ಜೀವನಕ್ಕೆ ಅಲ್ಪ ಸ್ವಲ್ಪ ಬೆಳಕು ಬರ್ಬೋದು. ಬಟ್ ನೀವ್ಯಾವುದು ಪ್ರತಿದಿನ ನಿಮ್ಮ ಸ್ವಿಚ್ಚನ್ನು, ಇವತ್ತು ಬುಧವಾರ ಬಂದಿದ್ದೀರಿ, ನಾನು ಯಾವ ಏರಿಯಲ್ಲೂ ಕೂಡ ಭಯ ಪಡದಂತೆ ದೇವರು ನನ್ನನ್ನು ಪ್ರೀತಿ ಮಾಡುವಂಥ ದೇವರು ಎಂಬುದಾಗಿ ಅದನ್ನು ನೀವು ಪದೇ ಪದೇ ಧ್ಯಾನಿಸುವುದಾದರೆ, ಪರಿಸ್ಥಿತಿ ಗಾಡ್ ನಿಮ್ಮ ಸ್ವಿಚ್ಚನ್ನು ಎಂಥ ಪರಿಸ್ಥಿತಿ ಬಂದು ಆಫ್ ಮಾಡಲಿಕ್ಕೆ ಬಂದರೂ ಕೂಡ ನೀವು ಅದಕ್ಕೆ ಅನುಮತಿ ಕೊಡದೆ ನೀವು ಸದಾಕಾಲ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೇವರನ್ನು ಪ್ರೀತಿ ಮಾಡ್ತಾರೆ. ದೇವರು ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ಮೇಲೆ ಇನ್ನೇನು ತಾನೇ ಆರೋಗ್ಯ ಚಿಕ್ಕದು, ಸಮಾಧಾನ ಚಿಕ್ಕದು, ಬಿಡುಗಡೆ ಅನ್ನುವಂಥ ಚಿಕ್ಕದು, ಅಂತ ದೊಡ್ಡ ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ಪ್ರೈಸ್ ಬಿ ಗಾಡ್ ನಾಳೆ ಏನೇ ಸಂಭವಿಸಿದ್ರು ಕೂಡ ಅದರಿಂದ ಬಿಡುಗಡೆ ಮಾಡೋದು ದೇವರಿಗೆ ದೊಡ್ಡ ಕೆಲಸ ಅಲ್ಲ. ಎಲ್ಲಿ ತನಕ ನೀವು ದೇವರ ಪ್ರೀತಿಯನ್ನು ಪ್ರತಿದಿನ ಅವರ ವಾಕ್ಯದ ಮೂಲಕ ಪ್ರೈಸ್ ಬಿ ಗಾಡ್ ನೀವು ಧ್ಯಾನಿಸ್ತಾ ಇರ್ತೀರಿ, ಆಗ ನಿಮ್ಮ ಸ್ವಿಚ್ ಯಾವ ಕಾರಣಕ್ಕೂ ಆಫ್ ಆಗೋದಿಲ್ಲ, ಆನಲ್ಲಿ ಇರ್ತದೆ. ಕರೆಂಟ್ ಹೋದ್ರೂ ಗೊತ್ತಾಗೋದಿಲ್ಲ, ಬಂದರೂ ಕೂಡ ಗೊತ್ತಾಗೋದಿಲ್ಲ. ಸದಾಕಾಲ ಬೆಳಕಿನ ಮಕ್ಕಳಾಗಿ ಬೆಳಕಿನ ಕಾರ್ಯಗಳನ್ನು ಅನುಭವಿಸ್ತಾ ಇರ್ತೀರಿ. Thank you, Jesus. Praise Jesus. Hallelujah. ಈ ಕತ್ತಲಿನ ಮಧ್ಯದಲ್ಲಿ ಪ್ರಿಯರೇ, ಸುತ್ತಮುತ್ತ ಇರೋ ಮಕ್ಕಳಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಬಟ್ ಪ್ರೈಸ್ ಬಿ ಗಾಡ್, ಗುಡ್ ನ್ಯೂಸ್ ಏನಂತಂದ್ರೆ, ಥ್ಯಾಂಕ್ ಗಾಡ್, ಅದೇ ಕತ್ತಲು ಅಲ್ಲಿಗೆ ಹೋದ್ರೆ ನಮ್ಮ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಕರೆಕ್ಟ್, ಅಲ್ಲೂ ಕತ್ತಲಿದೆ, ನಾವು ಅಲ್ಲಿಗೆ ಹೋದ್ರೆ ಆ ಕತ್ತಲು ನಮ್ಮ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಬಟ್ ಗುಡ್ ನ್ಯೂಸ್ ಏನಂತಂದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುತ್ತಮುತ್ತ ಎಂತೆ ಕತ್ತಲಿನ ಕಾರ್ಯಗಳು ಸಂಭವಿಸಿದ್ರು ಕೂಡ ಆ ಕತ್ತಲಿನ ಜಾಗದಲ್ಲಿ ನಾವು ಇದ್ರೂ ಕೂಡ, ಈ ಲೋಕದಲ್ಲಿ ನಾವು ಜೀವಿಸಿದ್ರು ಕೂಡ ನಮ್ಗೆ ಯಾವ ಕಾರಣಕ್ಕೂ ಅಲ್ಲಿರುವಂಥದ್ದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರದಂತೆ ನಮ್ಮಲ್ಲಿರುವಂತಹ ಕ್ರಿಸ್ತ ಯೇಸುವಿನ ಬೆಳಕು ಅವರ ಜೀವನದಲ್ಲಿ ಪರಿಣಾಮ ಬೀರುವಂತೆ ಅಂತ ಬೆಳಕನ್ನು ನಾವು ಹೊಂದಿಕೊಂಡು ನಾವು ಈ ಲೋಕಕ್ಕೆ ಬೆಳಕಾಗಿದ್ದೇವೆ, ಈ ದಾರಿಗೆ ಉಪ್ಪಾಗಿದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೇನಾದರೂ ಸೈತನ ಬಂಧನಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಏರಿಯಾದಲ್ಲಿ ನೀವೇನಾದರೂ ಯಾವುದಾದ್ರೂ ಸಮಸ್ಯೆಗಳಿಗೆ ಬಂಧನಕ್ಕೆ ಒಳಗಾಗಿದ್ರೆ, ಕಾಣಪ್ರಿಯರೇ, ನಿಮ್ಮ ಸ್ವಂತ ಇಚ್ಛೆಯಿಂದ ಆ ಏರಿಯಾದಲ್ಲಿ ಭಯಪಟ್ಟು ಬಾಗಿಲು ತೆರೆದುಕೊಟ್ಟಿರೋದ್ರಿಂದ ಆತ ನಿಮ್ಮನ್ನ ಬಂಧಿಸಿರುವಂಥದ್ದು. ಚೆಕ್ ಮಾಡಿಬೇಕಾದ್ರೆ ಯಾವುದೇ ಆಗಿರ್ಬೋದು. ಬ್ರದರ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಬ್ರದರ್ ಪ್ರೇಯರ್ ಮಾಡಿ ಬ್ರದರ್, ರಿಪೋರ್ಟ್ ಎಲ್ಲ ಚೇಂಜ್ ಆಗ್ಬಿಡಿ ಬ್ರದರ್. ಯಾಕೆ ಅವ್ರು ನಡೀತಾ ಇರುವಂಥದ್ದು? ಬ್ರದರ್ ಪ್ರೇಯರ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಅರ್ಥ ನಾನು ರೋಗ ಇದೆ, ರಿಪೋರ್ಟ್ ಚೇಂಜ್ ಆಗಬೇಕು. ನಾನು ಗುಣ ಆಗಿದ್ದೀನಿ ಅಂತ ನಂಬಿದ್ರೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೀನಿ ಅಂತ ನಂಬಿದ್ರೆ, ಆ ವಾಕ್ಯವನ್ನು ಅನುದಿನವೂ ಧ್ಯಾನಿಸುವಂತ ಮಕ್ಕಳಾಗಿದ್ರೆ, ಪ್ರೈಸ್ ಬಿ ಗಾಡ್, ದೇವರು ನನ್ನನ್ನು ಪ್ರೀತಿ ಮಾಡಿದ್ದರಿಂದ ಅವರು ಪರಲೋಕದಿಂದ ಈ ಭೂಲೋಕಕ್ಕೆ ಬಂದು ನನ್ನ ಪಾಪಗಳನ್ನು ಶಾಪಗಳನ್ನು ಹೊತ್ತುಕೊಂಡಿದ್ದು ಮಾತ್ರವಲ್ಲ, ನನ್ನ ಆಗಿನ ರೋಗಗಳನ್ನು, ಇವತ್ತಿರುವಂಥ ರೋಗವನ್ನು, ಇನ್ನು ಮುಂದೆ ಬರುವಂಥ ಎಲ್ಲ ರೋಗಗಳನ್ನು ಒಂದೇ ಸ್ಥಳಕ್ಕೆ ಅವರು ಹೊತ್ತುಕೊಂಡು ಈಗಾಗಲೇ ಅವರ ಶರೀರವನ್ನು ಗಾಯ ಮಾಡಿಕೊಂಡು ಅವರು ನನ್ನನ್ನು
ಗುಣಪಡಿಸಿದರಂತೆ ಆ ವ್ಯಕ್ತಿ ಧ್ಯಾನಿಸಿದ್ರೆ, ಆ ವ್ಯಕ್ತಿ ಅದ್ರ ಕಡೆ ಗಮನ ಕೊಟ್ಟಿದ್ರೆ, ಯಾವ ಕಾರಣಕ್ಕೂ ಬ್ರದರ್ ನಾಳೆ ರಿಪೋರ್ಟ್ ಚೇಂಜ್ ಆಗಲಿ, ಜಸ್ಟ್ ಬ್ರದರ್ ನಾಳೆ ಯಾವ ಕಾರಣಕ್ಕೂ ಡಾಕ್ಟರ್ ಈ ರೀತಿ ಹೇಳಿದ್ದಾರೆ, ಆ ಥರ ಆಗಬಾರ್ದು, ರಿಪೋರ್ಟ್ ಎಲ್ಲ ಚೇಂಜ್ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿ ಅಂತ ಕೇಳ್ಕೊಳ್ಳೋದಿಲ್ಲ. ಕರೆಕ್ಟ್ ಅರ್ಥ ಆಗ್ತದೆ ಪ್ರಿಯರೇ? ವ್ಯತ್ಯಾಸ ಏನಂತೀವಿ? ನಿಮ್ಮ ರಿಪೋರ್ಟ್ ಒಂದೇ ಒಂದು ಪ್ರಿಯರೇ, ಪರಲೋಕ ರಿಪೋರ್ಟ್, ಬೈಬಲ್. ನೀವು ಯಾವಾಗ ಈ ಅನುದಿನವೂ ಈ ರಿಪೋರ್ಟ್ ಕಡೆ ಗಮನ ಕೊಟ್ಟು ಸುತ್ತಮುತ್ತ ಏನೇ ಸಂಭವಿಸಲಿ ಅದರ ಕಡೆ ಗಮನ ಕೊಡದೆ, ಪ್ರೈಸ್ ಬಿ ಗಾಡ್, ದೇವರು ನನಗೆ ಭಯದ ಆತ್ಮನು ಕೊಟ್ಟಿಲ್ಲ, ಬದಲಿಗೆ ಪ್ರೈಸ್ ಬಿ ಗಾಡ್ ಬಲ, ಪ್ರೀತಿ ಮತ್ತು ಸ್ವಸ್ಥ ಮನಸ್ಸಿನ ಆತ್ಮನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನೀವು ನನಗೆ ಭಯದ ಆತ್ಮನು ಕೊಡದೆ ಬಲ, ಪ್ರೀತಿ ಮತ್ತು ಸ್ವಸ್ಥ ಮನಸ್ಸಿನ ಆತ್ಮನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ನೀವು ಯಾವಾಗ ಆ ವಾಕ್ಯವನ್ನು ಅನುದಿನವೂ ಕೂಡ ಪ್ರೈಸ್ ಬಿ ಗಾಡ್ ನಿಮ್ಮ ಹೃದಯದಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಉಪ್ಪಿನಕಾಯಿ ಅಂತ ಉಣಿ ಹಾಕ್ತೀರಿ. ಮೈ ಗಾಡ್, ಹಲ್ಲೆಲೂಯಾ. ಸುತ್ತಮುತ್ತ ಇರುವ ಭಯಪಟ್ಟದ ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದು, ನೀವು ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದೀರಿ, ಭಯಪಡ್ತಾರಲ್ಲ, ವಾ ನನಗೂ ಅದು ಬೇಕು, ನನಗೆ ಕಲ್ಸ್ಕೊಡಿ ಎಂಬುದಾಗಿ ಉಪ್ಪಿನಕಾಯಿಯಲ್ಲಿ ಯಾವ ರೀತಿ ಎಲ್ಲರೂ ಇಷ್ಟಪಡ್ತಾರೋ ಆ ಥರ ನಿಮ್ಮ ಸಾವಾಸ ಅವರು ಕೂಡ ಮಾಡ್ತಾರೆ. ಇಲ್ಲ ನೀವು ಕೂಡ ಅವ್ರ ಮಧ್ಯದಲ್ಲಿ ಭಯ ಪಟ್ಟುಬಿಟ್ಟು, ಬನ್ನಿ ಬುಧವಾರ ಪ್ರೇಯರ್ ಹೋಗೋಣ, ಬನ್ನಿ, ಯಾಕೆ ನಾನು ಪ್ರೇಯರ್ ಕೊಡಬೇಕು, ಬನ್ನಿ ಅಲ್ಲಿ ಹೋದ್ರೆ ಎಲ್ಲ ಒಳ್ಳೇದಾಗ್ತದೆ, ಎಲ್ಲ ಏಸಪ್ಪ ಇದ್ದಾರೆ. ನೀವು ಎಷ್ಟು ವರ್ಷ ಆಯಿತು ಏಸು ನಂಬಿ? ನಾನು 10 ವರ್ಷ ಆಯಿತು. 10 ವರ್ಷ ನಂಬಿದ್ರು ಕೂಡ ನೀನು ಯಾವ ಥರ ಇದೆಯೋ ಅದೇ ಥರ ನಾನು ಕೂಡ ಪ್ರೇಯರ್ಗೆ ಬರೆದಿದ್ರು ಕೂಡ ಅದೇ ಥರ ಇದ್ದೀನಿ. ಪಕ್ಕ ಮನೆ ಜ್ವರ ಬಂತು, ನಾನು ಅದಕ್ಕೆ ಅವ್ರ ಜೊತೆ ಸಹವಾಸ ಮಾಡೋದು, ನಾನು ಅಯ್ಯೋ ಭಯಪ್ಪ. ನೀನು ಅದೇ ಥರ ಇದೆಯಾ? ನೀನು ಚರ್ಚ್ಗೆ ಏನು ಕಲ್ತಿದೀಯ? ಮತ್ತೆ ನೀನು ಕಲ್ತಿರೋದನ್ನ ಈ ಭಯ ಪಡುವಂಥ ಕಾರ್ಯ ಕಲ್ತ್ಕೊಳ್ಳಿಕ್ಕೆ ಚರ್ಚ್ ಬರ್ಬೇಕಾ? ನೀನು ಚರ್ಚ್ಗೆ ಹೋಗಿ ಏನು ಕಲ್ತಿದೆಯೋ ಅದು ಚರ್ಚ್ಗೆ ಹೋಗೋದನ್ನು ಕಲ್ತಿದ್ದೀನಿ. ಹಲೋ, ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಪ್ರಿಯರೇ, ಯಾವಾಗ ಭಯ, ಫಸ್ಟ್ ಭಯ ನಿಮಗೆ ಏನು ಭಯ ಕಾಣಿಸ್ಕೊಳ್ತದೋ, ತನ್ನನ್ನು ತಾನು ತೋರ್ಪಡಿಸ್ಕೊಳ್ತದೋ, ನೀವು ಅದಕ್ಕೆ ಹೌದು ಅಂತೇಳಿ ಅನುಮತಿ ಕೊಟ್ರಿ. ತದನಂತರ ಪ್ರಿಯರೇ, ನೀವು ಯಾವಾಗ ಆ ಭಯಕ್ಕೆ, ಅದು ಭಯದ ನುಡಿಗಳಿಗೆ, ಭಯದ ದೃಶ್ಯಗಳಿಗೆ ನೀವು ಯಾವಾಗ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ತೀರಿ, ಆಗ ಖಂಡಿತ ಪ್ರಿಯರೇ ಅದು ನಿಮ್ಮನ್ನು ಬಂಧನಕ್ಕೆ ಒಳಪಡಿಸ್ತದೆ. ನೀವೆಲ್ಲಿ ತನಕ ಭಯ ಪಡೋಲ್ವೋ ಅಲ್ಲಿ ತನಕ ಎಂಥ ಶಕ್ತಿ ಇದ್ರೂ ಕೂಡ ಅದು ನಿಮ್ಮನ್ನು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೆಯಾ? ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಥ್ಯಾಂಕ್ ಗಾಡ್, ನಮ್ಮ ಜೀವಿತವನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ, ನಿಯಂತ್ರಿಸಲಿಕ್ಕಾಗಿ ನಾವು ಯಾವ ಕಾರಣಕ್ಕೂ ಭಯಕ್ಕೆ ಯಾವುದೇ ಏರಿಯಲ್ಲೂ ಕೂಡ ಅನುಮತಿ ಕೊಡಬಾರ್ದು. ಬದಲಾಗಿ ದೇವರ ಪ್ರೀತಿ ಮಾತ್ರ ಅನುಮತಿ ಕೊಡಬೇಕು. ಎಲ್ಲಿ ತನಕ ದೇವರ ಪ್ರೀತಿ ನಿಮ್ಮನ್ನು ಆಳ್ತಾ ಇರ್ತದೋ, ಮೈ ಗಾಡ್, ದೇವರ ಪ್ರೀತಿಯನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀರಿ, ಪ್ರೈಸ್ ಬಿ ಗಾಡ್, ಅಲ್ಲಿ ಯಾವುದೇ ಭಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಮುಂದೆ ಮಗು ಕೊಡ್ತಿದ್ದ, ಬ್ರದರ್ ನಿಮ್ಮ ಹೆಸರು ಸತೀಶ್, ಮಗು ಹೆಸರು ಧನುಷ್. ಪ್ರಿಯರೇ, ಹಿಂದ್ಗಡೆ ತಿರುಗಿ ನೋಡಿ ಎಂಬುದಾಗಿ ಹೇಳುವಾಗ ಮಗುನ ಕೂಡ ಹಿಂದೆ ತಿರುಗಿ ನೋಡ್ತೀವಿ. ಕತ್ಲಿದೆ, ಅಯ್ಯೋ ಕತ್ಲೆ, ಹೆಂಗಪ್ಪ ಮನೆಗೆ ಹೋಗೋದು, ಏನು ಮಾಡಲಿ, ನಾನು ಬರೀ ಚಿಕ್ಕ ಹುಡುಗ, ಏನು ಮಾಡೋದು, ಏನು ಮಳೆ ಬೇರೆ ಬರ್ತಾರೆ. ಮಗು ಏನಾದರೂ ಭಯದಲ್ಲಿದೆಯಾ? ಭಯ ಪಡ್ತದನ? ಯಾಕೆ ನೀವು ಒಂದು ಸ್ವಲ್ಪ ಮಗು ಬಗ್ಗೆ ಯೋಚನೆ ಮಾಡ್ತೀರಿ. ಮಳೆ ಬಂದಿದೆ, ನಾನು ಛತ್ರಿ ಬೇರೆ ತರಲಿ, ಹೆಂಗಪ್ಪ ಕರ್ಕೊಂಡು ಹೋಗೋದು, ನೀವು ಯೋಚನೆ ಮಾಡ್ತೀರಿ ಹೊತ್ತು ಮಗು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಮಗು ಗೊತ್ತು, ನಮ್ಮ ಅಪ್ಪ ಜೊತೆಲಿದ್ದಾರೆ, ನಮ್ಮಪ್ಪ ನನ್ನನ್ನು ಪ್ರೀತಿ ಮಾಡೋದ್ರಿಂದ ಈವನ್ ನಮ್ಮ ಅಪ್ಪ ಒಂದು ವೇಳೆ ನನ್ನ ನೆನ್ಕೊಳ್ಳೋದ್ರು ಕೂಡ ಜರ್ಕಿನ ನನ್ನ ಮೇಲೆ ಹಾಕ್ಬಿಟ್ಟು ನನಗೆ ಯಾವ ಕಾರಣಕ್ಕೂ ಶೀತ ಆಗದಂತೆ, ಮಳೆ ಬೀಳದೆ ಕಾಪಾಡ್ಕೊಂಡು ಹೋಗ್ತಾರೆ ಎಂಬ ಗಟ್ಸಿರೋದ್ರಿಂದ ಆ ಮಗು ಜಸ್ಟ್ ಬುಕ್ ಇಟ್ಕೊಂಡು ಆಟ ಆಡ್ತಿದೆ ಹೊರತು ಯಾವ ಕಾರಣಕ್ಕೂ ಮಳೆ ಬರ್ತದಲ್ಲಿ ಡ್ಯಾಡಿ ಏನು ಮಾಡೋದು ಅಂತೇಳಿ ಚಿಂತೆ ಮಾಡ್ತಾಯಿಲ್ಲ. ಇನ್ ದ ಸೇಮ್ ವೇ, ನೀವು ಯಾವಾಗ ದೇವರ ಪ್ರೀತಿ ನಿಮ್ಮ ಜೀವನವನ್ನು ನಿಯಂತ್ರಿಸಲಿಕ್ಕಾಗಿ ನೀವು ಯಾವಾಗ ಪ್ರೈಸ್ ದಿ ಗಾಡ್ ಅಪ್ಪಣೆ ಕೊಡ್ತೀರಿ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತೀರಿ, ಅವ್ರ ವಾಕ್ಯದ ಮೂಲಕ ಯಾವ ಏರಿಯದಲ್ಲೂ ಕೂಡ ಚಿಂತೆ ಮಾಡೋದಿಲ್ಲ. ಸಪೋಸ್ ಇವತ್ತು ಲೋಕದ ರೀತಿಯಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಉದ್ಯೋಗ ಕಳ್ಕೊಂಡಿರ್ಬೋದು. ಉದ್ಯೋಗ ಕಳ್ಕೊಂಡ್ರೂ ಕೂಡ ಅಪ್ಪ ಬಾಡಿಗೆ ಹೆಂಗೆ ಕಟ್ಟೋದು, ಹೆಂಗೆ ನಮ್ಮ ಸಾಲ ತೀರಿಸೋದು, ಹೆಂಗೆ ಮಕ್ಕಳ ಫೀಸ್ ಕಟ್ಟೋದು. ಪ್ರಿಯರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗುಡ್ ನ್ಯೂಸ್ ಏನು ಗೊತ್ತಾ? ನಿಮ್ಮ ಕೆಲಸ ಅಲ್ಲ, ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಡುವಂಥದ್ದು. ಬದಲಾಗಿ ಪ್ರೈಸ್ ದಿ ಗಾಡ್ ನಿಮ್ಮನ್ನು ಪ್ರೀತಿಸುವಂತ ನಿಮ್ಮ ತಂದೆ ಹೇಳಿದ್ದಾರೆ, ನೀವು ನನ್ನ ಮಕ್ಕಳಾಗಿರೋದ್ರಿಂದ ಪ್ರೈಸ್ ದಿ ಗಾಡ್ ಊಟಕ್ಕೇನು, ಬಟ್ಟೆಗೇನು, ಬಾಡಿಗೆನು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ. ಯಾಕೆಂದ್ರೆ ನಿಮ್ಮ
ನಿಮಗೆ ಅವುಗಳೆಲ್ಲವೂ ಕೂಡ ಅಗತ್ಯವಾದವು ಎಂಬುದಾಗಿ ತಿಳಿದು ಮೊದಲೇ ನಿಮಗೋಸ್ಕರ ಅವುಗಳೆಲ್ಲವೂ ನಿಗದಿ ಮಾಡಿಟ್ಟಿದ್ದಾರೆ. ಅದರ ಅರ್ಥ ನಾಳೆ ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಡಿ, ಆರಾಮ್ ಕೆಲಸಕ್ಕೆ ರಿಸೈನ್ ಮಾಡ್ಬಿಟ್ಟು ಮನೇಲಿ ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಲಿ ಗಂಡ ಜೊತೆ ಕಾಲ ಕಳ್ಕೊಂಡಿರಿ ಎಂಬುದಾಗಿ. ಹೌದಾ? ಅದೇ ಬೈಬಲ್ ಹೇಳ್ತು, ದುಡಿಯದಿರೋನು ಉಡಲಬಾರದು. ಹಾಗಾದ್ರೆ ನೀವು ದುಡಿಯುವಂಥದ್ದು ಅದರ ಅರ್ಥ ಬೇರೆ, ದುಡಿಬೇಕು. ಬಟ್ ನೀವೇನು ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಸಂಬಳ ಪಡ್ಕೊಳ್ತಿದ್ರಿ, ಸಂಬಳವನ್ನು ನೀವು ದೇವರ ಮಾಡ್ಕೋಬಾರ್ದು, ಅದನ್ನೆಲ್ಲ ಅವಲಂಬಿಸ್ಕೊಳ್ಳುವಂಥದ್ದಲ್ಲ. ನೋ, ಬಟ್ ನೀವು ಅವಲಂಬಿಸ್ಕೊಳ್ಬೇಕಾಗಿರುವಂಥದ್ದು ಪ್ರಭು ಯೇಸುವಿನ ಮೇಲೆ, ಅವರ ವಾಕ್ಯದ ಮೇಲೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರತಿಯೊಬ್ಬರಿಗೆ ಬಾಯಿ ಹೇಳೋಣ, ಯೇಸುವೇ ನೀವು ನನಗೆ ಭಯದ ಆತ್ಮವನ್ನು ಕೊಡದೆ ನನಗೆ ಬಲ, ಪ್ರೀತಿ ಮತ್ತು ಸ್ವಸ್ಥ ಮನಸ್ಸಿನ ಆತ್ಮವನ್ನು ನನಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರ ವಾಕ್ಯವನ್ನು ಹೇಳಿ ನಿಮ್ಮ ಮನಸ್ಸನ್ನು ಸ್ವಸ್ಥ ಮನಸ್ಸಾಗಿ ಮಾಡ್ಕೊಳ್ಬೇಕಾ ಬೇಡವಾ? ಬೇಕಾಗಿಲ್ಲ. ಹಲೋ, ದೇವರು ಈಗ ಸ್ವಸ್ಥ ಮನಸ್ಸನ್ನು ಕೊಟ್ಟಿದ್ದಾರೆ. ಹೊರಗಡೆ ವಿಷಯಗಳು ನಿಮ್ಮ ಒಳಗಡೆ ಪ್ರವೇಶ ಮಾಡಲಿಕ್ಕಾಗಿ ಫಸ್ಟ್ ನಿಮ್ಮ ಮನಸ್ಸನ್ನು ಗಲಿಬಿಲಿ ಮಾಡುವಾಗ ನಿಮ್ಮ ಮನಸ್ಸು ಅಸ್ವಸ್ಥ ಆಗದಂತೆ ಆ ಸ್ವಸ್ಥ ಮನಸ್ಸನ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿ ನೀವು ವಾಕ್ಯ ಹೇಳಬೇಕು ಹೊರತು ಸ್ವಸ್ಥ ಮನಸ್ಸನ್ನು ಹೊಂದ್ಕೊಳ್ಳಿಕ್ಕಾಗಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀವು ಸ್ವಸ್ಥ ಮನಸ್ಸನ್ನು ಈಗಲೂ ಹೊಂದ್ಕೊಂಡಿದ್ದೀರಿ. ಓ ಮೈ ಗಾಡ್, ಹಾಲೆಲೂಯಾ. ದೇವರು ಈಗಾಗಲೇ ನಿಮಗೆ ಸ್ವಸ್ಥ ಮನಸ್ಸನ್ನು ಕೊಟ್ಟಿದ್ದಾರೆ. ಆ ಸ್ವಸ್ಥ ಮನಸ್ಸನ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ಹೆಚ್ಚಿಗೆ ಸಮಯ ಕಾಲ ಕಳೆಯಬೇಕು. ಹಾಲೆಲೂಯಾ. ಓಕೆ, ಯಾರು ಶರೀರದಲ್ಲಿ ಏನಾದ್ರು ನೋವುಗಳಿದ್ರೆ ಅಥವಾ ಏನಾದರೂ ಕೂತಿಗೆ ನೋವು, ಕಾಲು ನೋವು ಅಥವಾ ಭಯ ಆ ಥರ ಯಾರು ಇದ್ರೆ ಎದ್ದಿದ್ಕೊಳ್ಳಿ. ಅಲ್ಲೇ ರೀ ಎದ್ದಿದ್ಕೊಳ್ಳಿ. ಗುಡ್, ಗಾಡ್ ಬ್ಲೆಸ್ ಯು. ದಟ್ ಇನ್ಯಾರು? ಪ್ರೈಸ್ ಗಾಡ್. ಅಲ್ಲೇ ಇರಿ. ಶರೀರದಲ್ಲಿ ಯಾವುದೇ ರೋಗಗಳಾಗಿರ್ಬೋದು, ಯಾವುದೇ ರೋಗಗಳು ಯಾವುದೇ ಆಗಿರ್ಬೋದು, ಬಟ್ ಪ್ರೈಸ್ ಬಿಡಿ ಗಾಡ್. ಜಾಸ್ತಿ ಖಂಡಿತವಾಗಿ ಬೇರೆ ಜಾಸ್ತಿ 2 ನಿಮಿಷದಲ್ಲಿ ಅದರಿಂದ ಹೊರಡ ಬರ್ತೀರಿ. ಯಾವುದೇ ವಿಷಯದ ಭಯ ಆಗಿರ್ಬೋದು. ಕೆಲವರಿಗೆ ಬೇರೆ ನಿಮ್ಮ ಕುಟುಂಬದಲ್ಲಿ ಹಣಕಾಸಿನ ಕೊರತೆ, ಸಾಲ, ಅದರಲ್ಲೂ ಕೂಡ ಅನೇಕ ಮಕ್ಕಳು ಭಯದಲ್ಲಿದ್ದೀರಿ. ಭಯ ಎನ್ನುವುದು ಒಂದು ಆತ್ಮ. ಪ್ರೈಸ್ ಬಿಡಿ ಗಾಡ್. ಪವಿತ್ರ ಬಿಡುಗಡೆಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಜನ ಎದ್ದಿದ್ಕೊಳ್ಳಿ. ಯಾವುದೆಲ್ಲ ಏರಿದ್ರೆ ಭಯ ಪಡ್ತಾ ಇದ್ದೀರಿ. ಪ್ರೈಸ್ ಗಾಡ್. ಎಸ್ ಇನ್ನೂ ಇದ್ದೀರಿ. ನೀವು ನನ್ನ ಹತ್ರ ಏನು ಹೇಳಬೇಕು ಅಂದ್ಕೊಂಡಿದ್ದೀರಿ? ಹೊರಗಡೆ ಹೋದಾಗ ಬ್ರದರ್ ಅಂತ ಹೇಳಬೇಕು. ಪವಿತ್ರಾತ್ಮ ಹೇಳ್ತಿದ್ದಾರೆ, ಈಗ ನಾನು ಬ್ರದರ್ ಅಂತ ಹೇಳಕ್ಕೆ ಮುಂಚಿತವಾಗಿಯೇ ನೀನು ಬಿಡುಗಡೆಕೊಳ್ಳಿಕ್ಕೆ ರೆಡಿ ಇದ್ದೇನೆ. ನೀನು ಎದ್ದು ನಿಂತ್ಕೊಳ್ಳೋದಾದ್ರೆ ನಿನ್ನ ಸ್ವ ಇಚ್ಛೆಯಿಂದ. ಪ್ರೈಸ್ ಗಾಡ್. ಓಕೆ ಸಿಸ್ಟರ್, ಏನು ಸಮಸ್ಯೆ ಇದೆ? ನೋವಿದೆ, ಎದೆ ಉರಿ ಕೇಳಿಸ್ತಾನೆ? ಊದಿರೋದ? ಓಕೆ. ನಿಮಗೆ ದೆನ್ ನಿಮಗೆ ಕಣ್ಣು ಕಾಣೋದಿಲ್ಲ. ಓಕೆ, ಗುಡ್, ಗಾಡ್ ಬ್ಲೆಸ್ ಯು. ಆಪರೇಷನ್ ಈಗ ಆಗ್ತದೆ ಬ್ರದರ್. ಕಾಲು ನೋವು ನಿಮಗೆ ಬ್ರದರ್? ಕೈ ನೋವು ನಿಮಗೆ? ಹಾಂ, ಓಕೆ, ಬಿಟ್ಬಿಡಿ. ಓಕೆ, ಕಣ್ಮುಚ್ಚಿ. ಎಲ್ಲರೂ ಕಣ್ಮುಚ್ಚಿ. ನಿಮಗೆ ಜನ ಬಿಟ್ಟು ಬರ್ತದೆ. ಪ್ರೈಸ್ ಗಾಡ್. ಗುಡ್. ಓಕೆ, ಕಣ್ಮುಚ್ಚಿ. ಯಾರು ಇದ್ದಿದ್ದೀರಿ? ಕಣ್ಮುಚ್ಚಿ. ಪ್ರೈಸ್ ಗಾಡ್. ಕಣ್ಮುಚ್ಚಿ. ಫಸ್ಟ್ ಈಗ ತನ್ನ ನಾವು ವಾಕ್ಯ ಕೇಳಿಸ್ಕೊಂಡಿದ್ದೇವೆ. ನೀವೇನೆಲ್ಲ ಹೇಳಿದ್ರಿ ಇವುಗಳೆಲ್ಲವೂ ಕೂಡ ನಿಮಗೆ ಭಯವನ್ನು ತಂದಿರುವಂಥದ್ದು. ನಾಳೆ ಏನಾಗ್ತದೆ ಗೊತ್ತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಈಗ ತಾನೇ ದೇವರ ವಾಕ್ಯವನ್ನು ಆಲಿಸಿದ್ದೀರಿ. ದೇವರ ವಾಕ್ಯ ಹೇಳ್ತದೆ, ನೀವು ಆ ಭಯದ ಕಾರಣದ ಕಡೆ ನೀವು ಗಮನ ಕೊಡಬೇಡಿ, ಬದಲಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನನ್ನ ಪ್ರೀತಿ ಕಡೆ ಗಮನ ಕೊಡಿ. ದೇವರು ನಿಮ್ಮ ಒಬ್ಬೊಬ್ಬರನ್ನ ಪ್ರೀತಿಸುವಂಥ ದೇವರಾಗಿದ್ದಾರೆ.
ಅವ್ರು ಯಾರು ಅಂದರೆ ಪ್ರಭು ಯೇಸು ಕ್ರಿಸ್ತರು. ಆ ಪ್ರಭು ಯೇಸು ಪ್ರೈಸ್ ದಿ ಗಾಡ್ ನಿಮ್ಮನ್ನು ಪ್ರೀತಿ ಮಾಡಿದ್ದರಿಂದ, ಪ್ರೈಸ್ ದಿ ಗಾಡ್ ನಿಮ್ಮ ಶರೀರದಲ್ಲಿರುವಂತಹ ರೋಗಗಳನ್ನು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಶಾಪಗ್ರಸ್ತ ಕಾರ್ಯಗಳನ್ನು, ಬಡತನ, ಅನಾರೋಗ್ಯ, ಅಶಾಂತಿ, ಅಸಮಾಧಾನ, ಕೊರತೆಗಳು, ಇವುಗಳೆಲ್ಲವನ್ನ ಪ್ರಭು ಯೇಸು ಈಗಾಗಲೇ ಶಿಲುಬೆಗೆ ಹೊತ್ತುಕೊಂಡು ಅವರು ಈಗಾಗಲೇ ಅವುಗಳೆಲ್ಲವನ್ನ ಪರಿಹಾರ ಮಾಡಲಿಕ್ಕಾಗಿ, ನಿಮ್ಮನ್ನು ಈಗಾಗಲೇ ರಕ್ಷಿಸಲಿಕ್ಕಾಗಿ ಶಿಲುಬೆಗೆ ಪ್ರಾಣತ್ಯಾಗ ಮಾಡಿದ್ದಾರೆ. ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಯೇಸು ಪ್ರೀತಿಯನ್ನ ಜ್ಞಾಪಿಸಿಕೊಳ್ಳಿ. ಅವ್ರು ನಿಮ್ಮನ್ನ ಕೇಳದೆ ನಿಮ್ಮನ್ನ ಹೆಚ್ಚು ಪ್ರೀತಿ ಮಾಡ್ತಾರೋದ್ರಿಂದ ಅವ್ರು ಈಗಾಗಲೇ ಪ್ರಾಣತ್ಯಾಗ ಮಾಡಿದ್ದಾರೆ. ಅಷ್ಟು ಅಮೂಲ್ಯವಾದವರು ನೀವು. ನಿಮ್ಮ ಮನಸ್ಸಿನಲ್ಲಿ ಯಾವುದು ಭಾರ ಇದೆಯೋ, ನಿಮ್ಮ ಶರೀರದ ರೋಗದ ಭಾರ ಆಗಿರ್ಬೋದು, ಅದು ಹೊರಗಿನ ಪರಿಸ್ಥಿತಿಯ ಭಾರ ಆಗಿರ್ಬೋದು, ಸಾಲದ ಭಾರ, ಯಾವುದೆಲ್ಲ ಭಾರಗಳಿದೆಯೋ, ಯೇಸು ಹೇಳ್ತಿದ್ರೆ ಆ ಚಿಂತೆ ಭಾರಗಳನ್ನು ನನ್ನ ಮೇಲೆ ಬಿಸಾಕಿ, ಏಕೆಂದರೆ ನಾನು ನಿಮ್ಮೊಂದಿಗಿದ್ದೇನೆ. ನಾನು ನಿಮ್ಮೊಂದಿಗಿದ್ದೇನೆ. ನಿಮ್ಮೊಂದಿಗಿದ್ದು ನಾನು ನಿಮ್ಮನ್ನು ಪ್ರೀತಿ ಮಾಡುವ ದೇವನಾಗಿದ್ದೇನೆ. ಪ್ರಭು ಯೇಸುವಿನ ಪ್ರೀತಿ ಒಂದೇ ಪ್ರಿಯರೇ, ನಿಮಗೆ ಸಂರಕ್ಷಣೆ. ಪ್ರಭು ಯೇಸುವಿನ ಪ್ರೀತಿ, ಪ್ರೈಸ್ ದಿ ಗಾಡ್, ಪ್ರಾಣವನ್ನು ಕೊಟ್ಟಂತಹ, ಜೀವನ ಕೊಟ್ಟಂತಹ ಪ್ರೀತಿ. ತಮ್ಮ ಪ್ರಾಣವನ್ನು ಕೊಟ್ಟ ಮೇಲೆ, ಪ್ರೈಸ್ ದಿ ಗಾಡ್, ತಮ್ಮ ಪ್ರಾಣವನ್ನು, ತಮ್ಮ ರಕ್ತವನ್ನು ಸುರಿಸಿ ನಿಮ್ಮ ನರಕದಿಂದ ಬಿಡುಗಡೆ ಮಾಡಿದ ಮೇಲೆ ಈಗ ನೀವೇನನ್ನ ಅನುಭವಿಸ್ತಿದ್ದೀರಿ. ಆದ್ದರಿಂದ ಈಗಾಗಲೇ ಅವ್ರು ಏನು ಬಿಡುಗಡೆ ಮಾಡಿದಾರೋ ಅದನ್ನ ಈ ನಿಮಿಷದಲ್ಲಿ ನಿಮ್ಮ ಶರೀರ ನೆರವೇರಿಸಲಿಕ್ಕೆ ಅವರಿಗೆ ಮಹಾ ದೊಡ್ಡ ಕಷ್ಟ ಅಲ್ಲ. ಬಟ್ ನೀವು ನಿಮ್ಮ ಆಲೋಚನೆ ಮಾಡ್ಕೊಳ್ಳಿ, ಯೇಸು ನನ್ನ ಪ್ರೀತಿ ಮಾಡ್ತಾರೆ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡುವಂತ ತಂದೆಯಾಗಿದ್ದಾರೆ. ಆ ಕಡೆ ಗಮನ ಕೊಡಬೇಡಿ. ಯೇಸು ಶಿಲುಬೆ ನೇತಾಡ್ತಿರೋ ಚಿತ್ರವನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ, ಭಯ ಪಡಬೇಡ. ಯಾಕಂದ್ರೆ ಭಯ ನಾನು ಕೊಟ್ಟದಲ್ಲ, ಬದಲಾಗಿ ಅದು ಹೊರಗಡೆಯಿಂದ, ಪರಿಸ್ಥಿತಿಯಿಂದ, ಸನ್ನಿವೇಶದಿಂದ, ಅದು ಹೊರಗಿರುವಂತಹ ಸಮಸ್ಯೆಗಳಿಂದ ಬಂದಿರುವಂಥದ್ದು, ಅದು ದುರಾತ್ಮನಿಂದ ಬಂದಿರುವಂಥದ್ದು. ಅದು ನಾನು ಹೇಳಿದರೆ ಭಯ ಪಡಬೇಡ. ನಿನ್ನ ಶರೀರದಲ್ಲಿ ಏನಿರ್ಬೋದು, ಭಯ ಪಡಬೇಡ. ಯಾಕೆಂದ್ರೆ ನಾನು ನಿನ್ನ ಒಳಗಡೆ ನನ್ನ ಸಾಮರ್ಥ್ಯ ಇಟ್ಟಿದ್ದೇನೆ, ನನ್ನ ಪ್ರೀತಿ ಇಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, ಇದುವರೆಗೂ ನನ್ನ ವಾಕ್ಯವನ್ನು ತಿಳಿಸಿದ್ದಾನೆ. ಅದೇನಂತಂದ್ರೆ, ಭಯ ಅದು ಒಂದು ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಇದುವರೆಗೂ ಏನು ವಿಶ್ವಾಸವನ್ನ ಬಲಪಡಿಸುವಂತಹ, ವಿಶ್ವಾಸವನ್ನು ತುಂಬಿಸುವಂತಹ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಪ್ರೈಸ್ ದಿ ಗಾಡ್. ಈ ನಿಮಿಷದಲ್ಲಿ ಪ್ರಿಯರೇ, ಯಾವ ಏರಿಯಲ್ಲಿ ಭಯ ಇದೆಯೋ ಆ ಭಯ ಸಂಪೂರ್ಣವಾಗಿ ನಾಶವಾದ ಸಮಯ. ನಿಮ್ಮ ಶರೀರ ನೋಡ್ಕೊಳ್ಳಿ. ನಿಮ್ಮ ಶರೀರದಲ್ಲಿ ಒಂದೊಂದು ರೋಗಗಳನ್ನು ಅವರು ಬೇಯಿಸಿ ಹೊತ್ತುಕೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿರುವಂಥ ಒಂದೊಂದು ಸಮಸ್ಯೆಗಳನ್ನು ಅವರು ಬೇಯಿಸಿ ಹೊತ್ತುಕೊಂಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಾನು ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ. ಯಾಕೆಂದ್ರೆ ನಾನು ನಿನ್ನ ಪ್ರೀತಿ ಮಾಡುವಂಥ ತಂದೆಯಾಗಿರೋದ್ರಿಂದ ಅವರ ಪ್ರೀತಿ ಈ ನಿಮಿಷದಲ್ಲಿ ಪ್ರಿಯರೇ, ಆಲ್ರೆಡಿ ನಿಮ್ಮ ಶರೀರದಲ್ಲಿ ಅವರು ನಿಮ್ಮಲ್ಲಿ ಹೆಚ್ಚು ಪ್ರೀತಿ ಮಾಡಿದರು. ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು, ತಮ್ಮ ರಕ್ತವನ್ನು ಸುರಿಸಿ, ತಮ್ಮ ಜೀವವನ್ನು ಕೊಟ್ಟಿದ್ದಾರೆ. ಅಂತ ಅಷ್ಟರ ಮಟ್ಟಿಗೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಯೇಸುವಿನ ಚಿತ್ರವನ್ನು, ಸಿಲುಬೆಯಲ್ಲಿ ನೇತಾಡ್ತಿರುವಂಥ ಚಿತ್ರವನ್ನು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಸಿಂಪಲ್ ಜಸ್ಟ್ ಬಾಯ್ ತುಂಬಿರಿ, ಯೇಸುವೇ. ಯಾರು ನಿಂತಿದ್ದೀರಿ? ಬಾಯ್ ಹೇಳಿ, ಯೇಸುವೇ, ನೀವು ನನ್ನನ್ನು ಯಥೇಚ್ಛವಾಗಿ ಪ್ರೀತಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯೇಸುವೇ, ನೀವು ನನ್ನನ್ನು ಯಥೇಚ್ಛವಾಗಿ ಪ್ರೀತಿ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಯೇಸುವೇ, ನೀವು ನನ್ನನ್ನು ಪ್ರೀತಿಸಿ ನನಗೆ ಪ್ರಾಣವನ್ನು ಕೊಟ್ಟು ನಿಮ್ಮ ರಕ್ತವನ್ನು ಸುರಿಸಿ ನನಗೆ ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ, ನನಗೆ ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಂತ ನಿಮ್ಮನ್ನು, ನನಗೆ ಬಿಡುಗಡೆ ಕೊಟ್ಟಂತ ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಬಾಯಿ ತುಂಬಿದ್ದಾರೆ, ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ.
ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಬಾಯ್ತಿಕೊಂಡಿರಿ. ಕಣ್ಮುಚ್ಚಿಕೊಂಡಿರಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಎಲ್ಲ ಬಾಯ್ತಿಕೊಳ್ಳಿ. ಕುಳಿತಿರೋರು ಕೂಡ ಬಾಯ್ತಿಕೊಂಡಿರಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಆ ಪ್ರೀತಿ ಪ್ರಿಯರ ಇನ್ನು ಮುಂದೆ ಯಾವ ವಿಷಯದಲ್ಲೂ ಕೂಡ ಭಯಪಡುವಂತೆ ತಡೆಗಟ್ಟುವಂತ ತಡೆಗೋಡೆಯಾಗಿದೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಪ್ರತಿಯೊಬ್ಬರು ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರತಿಯೊಬ್ಬರು ಪ್ರಿಯರೇ, ಆ ಯೇಸುವಿನ ಪ್ರೀತಿಯಾಗಿದೆ ಪ್ರಿಯರೇ. ನಿಮ್ಮನ್ನು ಈಗಾಗಲೇ ಬಿಡುಗಡೆ ಮಾಡುವಂಥದ್ದು, ಆ ಬಿಡುಗಡೆಯಿಂದ ಅನುಭವಿಸಲಿಕ್ಕೆ ಬಾಯಿಗೆ ತೆಗೆದುಕೊಡುವಂಥದ್ದು. ಬಾಯ್ತಿದ್ದೀರಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಬಾಯ್ತಿದ್ದೀರಿ. Thank you, Jesus. Hallelujah. Thank you, Lord Jesus. Praise you, Jesus. Hallelujah. Thank you, Lord Jesus. Praise you, Jesus. Hallelujah. Hallelujah. ಕಣ್ಮುಚ್ಚಿ ಬಾಯ್ತಿ ಕೇಳಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಜೋರಿಗೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ವೆರಿ ಗುಡ್. ದೇವರು ಪ್ರೀತಿಯಾಗಿದ್ದಾರೆ. ಆ ಪ್ರೀತಿ ನೀವು ಬಾಯ್ತಿದ್ದೀವಾಗ ಪ್ರೈಸ್ ಬಿಡಿಕೋ. ಆ ಪ್ರೀತಿಯ ದೇವರ ಶಕ್ತಿಯಾಗಿದೆ. ಆ ದೇವರ ಶಕ್ತಿ ನಿಮ್ಮನ್ನು ಆವರಿಸಿರುವಾಗ, ಆ ಪ್ರೀತಿ ನಿಮ್ಮನ್ನು ಆವರಿಸಿರುವಾಗ ಪ್ರೈಸ್ ಬಿಡಿಕೋ. ದೇವರ ಶಕ್ತಿ ಬಿಡುಗಡೆ ಆಗುವ ಸಮಯ. ಬಾಯ್ತಿದ್ದೀರಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಯೇಸುವೇ ನಿಮ್ಮನ್ನು ಪ್ರೀತಿಸ್ತೇನೆ. ಬಾಯ್ತಿದ್ದೀರಿ. ಥ್ಯಾಂಕ್ ಗಾಡ್. ನಿಮ್ಮ ಶರೀರದಲ್ಲಿ ಏನೆಲ್ಲ ಹೊಟ್ಟೆಲ್ಲ ಸಂಪೂರ್ಣವಾಗಿ ಊದಿದೆಯೋ ಯೇಸು ನಾಮದ ಅದೆಲ್ಲ ಯೇಸುವಿನ ಪ್ರೀತಿ ಕರಗಿ ಹೋಗ್ತದೆ ಸಿಸ್ಟರ್. ಬಾಯ್ತಿದ್ದೀರಿ. ಯೇಸುವಿನ ನಿಮ್ಮನ್ನು ಪ್ರೀತಿಸ್ತಾನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಕಣ್ಬಿಡಿ. ಬರೋ ಚೆಕ್ ಮಾಡಿ. ನಿಮಗೆ ಶರೀರ ನೋವಿದ್ದು ನಿಮಗೆ ಚೆಕ್ ಮಾಡಿ. ಮಧ್ಯೆ ಬನ್ನಿ. ಚೆಕ್ ಮಾಡಿ. ಕಾಲು ಚೆಕ್ ಮಾಡಿ. ಕಡೆ ನೋಡಿ ನೋವಿಗೆ. ಓಡಿ ಬಲದಿಂದ ಓಡಿ ಜೋರಾಗಿ. ಎಲ್ಲಿದೆ ನಾವು ನೋಡೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಆ ಕಡೆ ಬನ್ನಿ. ಫಾಸ್ಟ್. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಲ್ಲ ಇದು ಎರಡು ಕೈ ಮೇಲೆ ಇಳಿಸಿ. ಕಾಲಿದ್ದು ಚೆಕ್ ಮಾಡಿ. ನೋಡಿ ನೋವಿದ್ಯಾ ಇಲ್ಲ. ಚಪ್ಪಳ ದೇವಸ್ಥಾನ ಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೂತ್ಕೊಳ್ಳಿ. ಬ್ರದರ್ ನಿಮ್ಮ ಕೈ ಎರಡು ಕೈ ಮೇಲೆ. ಎಸ್ ಗುಡ್. ಎರಡು ಕೈ. ವಾವ್. ಹಾಲೆಲೂಯಾ. ಎಸ್ ಬ್ರದರ್. ಥ್ಯಾಂಕ್ ಯು ಜೀಸಸ್. ಎಸ್ ಬ್ರದರ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಗ್ಲೋರಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಏನು ಅನಿಸ್ತದೆ ಬ್ರದರ್? ವಾವ್. ಏನಾಗಿದೆ ಕೈಗೆ? ಅಲ್ಲಿದ್ದೇನೆ ಪರವಾಗಿಲ್ಲ. ಏನಾಗಿದ್ದು? ಸ್ಟ್ರೋಕ್ ಆಗಿತ್ತು. ಪ್ರೈಸ್ ಬಿಡಿ ಗಾಡ್. ಈಗ ಅನಿಸ್ತದೆ. ಪ್ರೈಸ್ ಗಾಡ್. ಎಸ್ ಎರಡು ಕೈ ಒಟ್ಟಿಗೆ. ಪ್ರೈಸ್ ಗಾಡ್. ಹಾಲೆಲೂಯಾ. ಇಳಿಸಿಗಳ ಎದ್ದಿ ಮೇಲೆ ಇಳಿಸಿಗಳ. ಹೇಗನಿಸ್ತದೆ ಮೊದಲಿಗಿಂತ ಈಗ ಅನಿಸ್ತದೆ? ಚಪ್ಪಳ ದೇವಸ್ಥಾನ ಗಣಪಡಿಸೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಿಮಗೆ ಕೇಳಿಸಲ್ಲ? ಸ್ಟ್ರೆಂತ್ ಏನಾಗ್ತಿತ್ತು? ಬೈಕ್ ನಡೆಸಿ. ಬಿಟ್ಬಿಡಿ. ಅಡಿಯಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಕಮ್ ಫಾಸ್ಟ್. ಎಸ್. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಜಸ್ಟ್ ಅಲ್ಲಿ ತನಕ ಬಾಯಿ ತನಕ ಜೋರಾಗಿ ಫಾಸ್ಟ್ ಆಗಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ವೆರಿ ಗುಡ್. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಓಡು ಫಾಸ್ಟ್ ಆಗಿ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಬ್ರದರ್ ಯಾವ ಕಾಣಿಸ್ತಾರಿಲ್ಲ. ಎರಡು ಮುಚ್ಚಿ. ಕೈ ಮುಚ್ಚಿ. ಎರಡು ಇಳಿಸಿ ಕೆಳಗಡೆ. ಓಡ್ಬ ಬರಗಡೆ ಮುಚ್ಚಿ. ಎಷ್ಟು?
ಕೈ ಇರಿಸಿ. ಈ ಕಡೆ ಮುಚ್ಚು. ಈ ಕೈಯಿಂದ ಮುಚ್ಕೊಳ್ಳಿ ಎಡಗಡೆ. ವಾ, ಏನ್ ಕಾಣಿಸ್ತದೆ? ಏನ್ ಕಾಣಿಸ್ತದೆ? ಹತ್ರ ಬನ್ನಿ ಬ್ರದರ್. ಜಸ್ಟ್ ತಗೊಳ್ಳಿ ಬ್ರದರ್ಸ್. ಬೇಗ ಆಪರೇಷನ್ ಮಾಡಿ, ಟೈಮ್ ಆಯ್ತು. ಸೈಡಿಗೆ ಕರ್ಕೊಂಡು ಹೋಗಿ. ಜಸ್ಟ್ ಅಮ್ಮ, ನಿಮಗೇನು ಸಮಸ್ಯೆ ಇದೆ? ಇನ್ಮೇಲೆ ಯಾವುದು ಬರೋದಿಲ್ಲ. ಆ ವಾಕ್ಯ ರಿಪೀಟ್ ಮಾಡಿ. ಈಗ ಹೆಂಗಿದೆ ನೋವಿಲ್ಲ? ಹಾಂ, ಕಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ಬರುವಾಗ ಪ್ರೈಸ್ ಬಿಟ್ಟು ಗಾಡ್ ಈ ರೀತಿ ಯಾವ್ದಾದ್ರು ಬರೋದಿಲ್ಲ. ಸ್ಲಿಪ್ ಆಗಿ ಬರ್ತೀರಿ. ಚಪ್ಪಳ ತಟ್ಟದ ಹೆಸರು ಜನಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಿಮಗೆ ಭಯ ಬರ್ಬೇಕಾ? ಯಾರಿದ್ದಾರೆ? ನಿಮ್ಮ ಜೊತೆಲಿ ಯಾರಿದ್ದಾರೆ? ಯೇಸು ಇರುವಾಗ ಭಯ ಪಡ್ಬೇಕಾ? ಗುಡ್, ಗಾಡ್ ಬ್ಲೆಸ್ ಯು. ಇನ್ನೇನಾದ್ರು ಭಯ ಇದೆಯಾ? ಚಪ್ಪಳ ತಟ್ಟದ ಹೆಸರು ಜನಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಮ್ಮ, ನಿಮಗೆ ಈಗ ನೋವಿಲ್ಲ. ಚಪ್ಪಳ ತಟ್ಟದ ಹೆಸರು ಜನಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಬ್ರದರ್, ಇನ್ಮೇಲೆ ಯಾವ ವಿಷಯದಲ್ಲೂ ಭಯ ಪಡ್ಬೇಕಾ? ನಿಮ್ಮ ಜೊತೆ ಯಾರಿದ್ದಾರೆ? ಏಸಪ್ಪ ಇದ್ದಾರೆ. ಗುಡ್, ಥ್ಯಾಂಕ್ ಗಾಡ್. ಅನುದಿನ ಕೂಡ ಅವ್ರ ವಾಕ್ಯದಲ್ಲಿ ಕಾಲ ಕಳೀಲಿ. ಯಾವುದೆಲ್ಲ ಏರಿದಲ್ಲಿ ಭಯದಿಂದ ಬಿಡುಗಡಾಗಿರೋದು ಇನ್ಮೇಲೆ ಯಾವ ಕಡೆ ಬರೋದಿಲ್ಲ. ಹಾಲೆಲೂಯಾ. ಅಮ್ಮ, ಹೇಗಿದ್ದೀನಿ ಈಗ? ಹುಷಾರಾಗಿದ್ದೀರಿ? ಈಗ ಯಾವ ನೋವಿಲ್ಲ. ಚಪ್ಪಳ ತಟ್ಟದ ಹೆಸರು ಪಡಿಸೋಣ. ಹಾಲೆಲೂಯಾ. ಎಲ್ಲರೂ ನೋಡ. ಹಲೋ, ಈಗ ಅನಿಸ್ತದೆ? ಗುರುತಿಸಿರುತ್ತಾ ನೀವು ದೇಶದಲ್ಲಿ ನೀವು ಕೂತ್ಕೊಂಡು ಬಾಯಿ ತೆಗೆದು ಎಸ್ ಎಸ್ ಗುಡ್ ಗುಡ್ ಗುಡ್. ಅದನ್ನು ಕಂಟಿನ್ಯೂ ಮಾಡಿ ಮಾತಾಡ್ತೀನಿ ಮಾತ್ರ. ಓಕೆ, ಎಲ್ಲರೂ ಇದ್ದಿರೋಣ. ಸಂಪೂರ್ಣ ಕಣ್ಣು ಮುಚ್ಚೋಣ. ಹೌದು, ಥ್ಯಾಂಕ್ ಯು. ವಿಶೇಷವಾಗಿ ನಿಮ್ಮ ಕೃಪೆಗೆ, ನಿಮ್ಮ ಕರುಣೆಗೆ ಎಲ್ಲರೂ ಕಣ್ಣು ಮುಚ್ಚೋಣ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಯಾರಲ್ಲಿ ನಿಂತಿದ್ರು ಅವರಿಗೆ ಪ್ರವೇಶಿಸಿ ಇವತ್ತು ನೀವು ಬಿಡುಗಡೆ ಕೊಟ್ಟಿದ್ದು ಮಾತ್ರವಲ್ಲ, ಆ ಬಿಡುಗಡೆಯನ್ನು ಯಾವ ರೀತಿ ಅನುಭವಿಸಬೇಕು ಎಂಬುದನ್ನು ನೀವು ಕಲಿಸ್ಕೊಟ್ಟಿದ್ದೀರಿ. ಅದೇ ರೀತಿ ಈ ಆಲಯದಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳಿಗೆ ಅವರು ಯಾವ್ಯಾವ ಏರಿಯಾದಲ್ಲಿ ಇದು ಭಯ ಪಡ್ತಾ ಇದ್ರು, ಆ ಭಯವನ್ನು ಸಂಪೂರ್ಣವಾಗಿ ಪವಿತ್ರಾತ್ಮ ಅಭಿಷೇಕದಡಿಯಲ್ಲಿ, ಆತ್ಮೀಯ ಅಭಿಷೇಕದಡಿಯಲ್ಲಿ ಅದು ಸಂಪೂರ್ಣವಾಗಿ ನಾಶವಾಗಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಇವರಿಗೆ ನೀವು ಕೊಟ್ಟಿರುವುದು ಆತ್ಮ, ಬಲ, ಪ್ರೀತಿ ಮತ್ತು ಸ್ವಸ್ಥ ಮನಸ್ಸಿನ ಆತ್ಮವನ್ನು ಉಪಯೋಗಿಸಿಕೊಂಡು ಯಾವ ಏರಿಯಲ್ಲೂ ಕೂಡ ನಿಮ್ಮಿಂದ ಬಾರದೇ ಇರುವಂತಹ ಭಯವನ್ನ ಯಾವಕ್ಕೂ ಯಾವ ಕಾರಣಕ್ಕೂ ಅನುಮತಿ ಕೊಡದಂತೆ ಸದಾಕಾಲ ಬಿಡುಗಡೆ ಹೊಂದಿರುವ ಮಕ್ಕಳಾಗಿ ಸದಾಕಾಲ ಜೀವಿಸುವಂತಾಗಲಿ. ಥ್ಯಾಂಕ್ ಯು. ಎಲ್ಲರೂ ಕೈಗಳ ಮೇಲಿಂದ ಸುತ್ತೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್. ಕೈ ಎತ್ತಿರುವಂಥ ಕೈಗಳು ಸದಾಕಾಲ ಸದಾಕಾಲ ನಡಿ. ಈ ಮಕ್ಕಳ ಕೈಗಳು ಥ್ಯಾಂಕ್ ಗಾಡ್ ಜಯದ ಕೈಗಳಾಗಿ ಸದಾಕಾಲ ನಿಮ್ಮ ಪ್ರೀತಿಯನ್ನ ಅನುಭವಿಸುವಂತಹ ಮಕ್ಕಳಾಗಿ, ಇವರ ಕುಟುಂಬದಲ್ಲೂ ಕೂಡ ಯಾವ ಏರಿಯಲ್ಲೂ ಕೂಡ ಸೋಲನ್ನು ಕಾಣದೆ ಜಯಪ್ರದ ಮಕ್ಕಳಾಗಿ ಜಯಶಾಲೆಗೆ ಸದಾಕಾಲ ಜೀವಿಸುವಂತಹ ಆ ಕಾರ್ಯಕ್ಕಾಗಿ ಥ್ಯಾಂಕ್ ಯು ಲಾರ್ಡ್. ಎತ್ತಿನ ಕೈಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಯೇಸು ನಾಮದಲ್ಲಿ ಆಶೀರ್ವದಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಇವರೆಲ್ಲರಿಗಿಂತ ಸಂಪೂರ್ಣ ಬಿಡುಗಡೆ ಕೊಟ್ಟು ಇವರ ಸದಾಕಾಲ ಯೇಸುವೇ ನಿಮ್ಮ ಪ್ರೀತಿಯಲ್ಲೇ ಇವರು ಮುನ್ನಡೆಯುವಂತೆ ನೀವು ಅಭಿಷೇಕ ಮಾಡುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಬಚ್ಚಿವ ತಂದೆಯೇ. ಆಮೆನ್, ಆಮೆನ್.